श्रीमदानन्दतीर्थभगवत्पादाचार्यगुरुभ्यो नमः। हरि ओम्। योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यां च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणात् भवेत्। भवति यदनुभावातेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निदत्तां सन्निधिं मानसे च। चित्रैः पदैश्च गम्भीरैः वाक्यैर्मानैरखण्डितैः गुरुभावं व्यञ्जयन्ती भातिश्री जयतीर्थवाक्। अर्थिकल्पितकल्पोऽयं प्रत्यर्थ्यगजकेसरी व्यासतीर्थयतिर्भूयादस्मदिष्टार्थसिद्धये। तपो विद्या विरक्त्यादिसद्गुणो घाकरानहं वादिराजगुरून् वन्दे हयग्रीवदयाश्रयान्। गुरुवादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे। वसुधातलविख्यातं वैराग्यादिगुणार्णवं वेदवेदाङ्गचतुरं वसुधेन्द्रगुरुं भजे। शुशमेन्द्रकराब्जोत्थं राघवेन्द्रगुरुप्रियं सुयतीन्द्रगुरुं वन्दे मूलरामार्चने रतम्। आपादमूलिपर्यन्तं गुरूणाम् आकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नममरासुरसिद्धवन्द्यं। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। ಶ್ರೀ ಹರಿವಾಯುಗುರುಭ್ಯೋ ನಮಃ. ಹರಿ ಓಂ. ಹರಿ ಕಾಮ್ಯಕವನದಲ್ಲಿ ಪಾಂಡವರೆಲ್ಲರೂ ಕೂಡ ಸನ್ನಿಹಿತರಾದಾಗ ಧರ್ಮರಾಜ ತಮಗೆ ಬಂದಂತಹ ಕಷ್ಟದಿಂದ ಬಹಳ ವ್ಯಥೆಪಟ್ಟು ಖಿನ್ನನಾಗಿದ್ದಾಗ ಅವನಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂತಹ ಮಾತುಗಳನ್ನು ವೇದವ್ಯಾಸದೇವರು ಆಡತಕ್ಕಂಥವರಾಗಿದ್ದಾರೆ. ವೇದವ್ಯಾಸದೇವರು ಅನೇಕ ಉಪಾಖ್ಯಾನಗಳ ಮೂಲಕ ಧರ್ಮರಾಜನಿಗೆ ಧೈರ್ಯವನ್ನು ತುಂಬುತ್ತಾ ಇದ್ದಾರೆ. ವೇದವ್ಯಾಸದೇವರ ಜ್ಞಾನ ಸ್ವರೂಪ. ಎಂತೆಂತಹ ಆಪತ್ತು ಕಾಲಗಳಲ್ಲಿ ವೇದವ್ಯಾಸದೇವರು ಬಂದು ಅದು ರಕ್ಷಣೆಯನ್ನು ಕೊಟ್ಟಿದ್ದಾರೆ ಅಂತಂದರೆ ಮಹಾಭಾರತದ ಉದ್ದಕ್ಕೂ ಕೂಡ ವೇದವ್ಯಾಸದೇವರ ಪ್ರಭಾವ ಎಷ್ಟಿದೆ. 2 ರೂಪಗಳಿಂದ ಕೃಷ್ಣನ ಪ್ರಭಾವ ಇಲ್ಲದೇ ಇದ್ದರೆ ಮಹಾಭಾರತ ನಡಿಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಅಷ್ಟು ಸುಸೂತ್ರವಾಗಿ ಸಜ್ಜನರಿಗೆ ಒಂದು ಉತ್ತಮವಾಗಿರ್ತಕ್ಕಂತಹ ಸಂದೇಶ, ಮಾರ್ಗದರ್ಶನ ಈ 2 ರೂಪಗಳಿಂದ ಭಗವಂತ ಕೊಟ್ಟಿರ್ತಕ್ಕಂಥವನಾಗಿದ್ದಾನೆ. ಆ ವೇದವ್ಯಾಸದೇವರು ಧರ್ಮರಾಜನಿಗೆ ಇನ್ನೊಂದು ಉಪಾಖ್ಯಾನವನ್ನು ಹೇಳಿದ್ದಾರೆ, ಮುದ್ಗಲೋಪಾಖ್ಯಾನ ಅಂತ. ಎಂತಹ ಕಷ್ಟದ ಸಂದರ್ಭದಲ್ಲೂ ಕೂಡ ಧರ್ಮವನ್ನು ಪರಿತ್ಯಾಗ ಮಾಡಬಾರದು ಅನ್ನೋದಕ್ಕೆ ಒಂದು ಮುದ್ಗಲೋಪಾಖ್ಯಾನವನ್ನು ಹೇಳಿದ್ದಾರೆ. ಶೀಲೋಂಚ ವೃತ್ತಿಧರ್ಮಾತ್ಮ ಮುದ್ಗಲ ಸಂಶಿತವ್ರತಃ ಆಸೀದ್ರಾಜನ್ ಕುರುಕ್ಷೇತ್ರೇ ಸತ್ಯವಾದನಸೂಯಕಃ. ಮುದ್ಗಲರು ಅಂತ ದೊಡ್ಡ ಋಷಿಗಳು, ಜ್ಞಾನಿಗಳು. ಅವರು ಯಾವಾಗಲೂ ಮುದ್ಗಲ ಅಂತನೂ, ಗಲ ಅಂದರೆ ಕಂಠ ಅಂತ. ಆ ಕಂಠದಲ್ಲಿ ಯಾವಾಗಲೂ ಕೂಡ ಮುಕುಂದನನ್ನು ಚಿಂತನೆ ಮಾಡತಕ್ಕಂಥ. ಆದ್ದರಿಂದ ಅವರಿಗೆ ಮುದ್ಗಲರು ಭಗವಂತನ ಸೇವೆಯನ್ನೇ ತಮ್ಮ ಕಂಠದಲ್ಲಿ ನಿರಂತರವಾಗಿ ಚಿಂತನೆ ಮಾಡತಕ್ಕಂತಹ ಮಹಾನುಭಾವರು ಹೇಗೆ ಜೀವನ ಮಾಡ್ತಾ ಇದ್ರು ಅಂದರೆ ಶೀಲೋಂಚ ಕಪೋತ ವೃತ್ತಿ ಅಂತಂದರೆ ಯಾರ ಹತ್ರ ಇನ್ನೊಬ್ಬರ ಹತ್ರ ದಾನವನ್ನು ಬೇಡ್ತಾ ಇದ್ದಿಲ್ಲ. ಅದನ್ನು ಕೊಡ್ರಿ ಇದನ್ನು ಕೊಡ್ರಿ ಅಂತ ಬೇಡ್ತಾ ಇದ್ದಿಲ್ಲ.
ಎಲ್ಲ ಧಾನ್ಯಗಳನ್ನು ಆರಿಸಿಕೊಂಡು ಹೋದ ಮೇಲೆ ರೈತರು ಪಾರಿವಾಳಗಳೆಲ್ಲ ಬಂದು ಉಳಿದ ಧಾನ್ಯಗಳನ್ನು ತಿಂದು ಬಿಡ್ತಿದ್ವಲ್ಲ, ಅವೆಲ್ಲ ಪಾರಿವಾಳಗಳು ತಿಂದು ಹೋದ ಮೇಲೆ ಉಳಿದ ಧಾನ್ಯಗಳನ್ನು ಮಾತ್ರ ಶೇಖರಣೆ ಮಾಡಿಕೊಂಡು ಬಂದು ಅವತ್ತು ಎಷ್ಟು ಸಿಗ್ತದೋ ಅಷ್ಟೇ ಧಾನ್ಯಗಳಿಂದ ತಾವು ಅಡಿಗೆ ಮಾಡಬೇಕು. ಬರೀ ಅಷ್ಟು ಮಾತ್ರ ಅಲ್ಲ, ಆ ಧಾನ್ಯಗಳನ್ನು ಸ್ವೀಕಾರ ಮಾಡಿಕೊಂಡು ತಾವು ಒಬ್ಬರೇ ಭೋಗ ಮಾಡೋದಲ್ಲ, ಯಾರಾದರೂ ಅತಿಥಿಗಳು ಬರಲಿ ಅಂತ ಕಾಯ್ತಾ ಇದ್ರು. ಅತಿಥಿಗಳು ಬರಲಿ ಅಂತ ಕಾಯ್ತಾ ಇದ್ರು. ಪ್ರತಿನಿತ್ಯದಲ್ಲಿಯೂ ಕೂಡ ಅತಿಥಿ ಸತ್ಕಾರ. ಯಾಕೆ ಅಂದರೆ ವೈಶ್ವಾನರ ಪ್ರವಿಶತಿ ಅತಿಥಿ ಬ್ರಾಹ್ಮಣೋ ಗೃಹಾನ್. ಒಬ್ಬ ಬ್ರಾಹ್ಮಣ ಮನೆಗೆ ಬಂದಿದ್ದಾನೆ ಅಂತಂದರೆ ಸಾಕ್ಷಾತ್ ವೈಶ್ವಾನರ ನಾಮಕನಾದ ಪರಮಾತ್ಮನೇ ಬಂದು ಅನ್ನ ಉಣ್ತಾನೆ. ನಾವಿವತ್ತು ಹೋಮ ಮತ್ತು ಪ್ರತಿಮೆಗಳಲ್ಲಿ ಸಮರ್ಪಣೆ ಮಾಡುವುದಕ್ಕಿಂತಲೂ ಕೂಡ ಭಗವಂತ ಅತಿಥಿಗಳಲ್ಲಿ ತಾನು ಸ್ವೀಕಾರ ಮಾಡುವಷ್ಟು, ಬ್ರಾಹ್ಮಣರಲ್ಲಿ ಸ್ವೀಕಾರ ಮಾಡುವಷ್ಟು ಇನ್ಯಾವುದರಲ್ಲೂ ಸ್ವೀಕಾರ ಮಾಡುವುದಿಲ್ಲ ಅಂತ ಋಷಭನಾಮಕ ಪರಮಾತ್ಮ ತನ್ನ ಮಕ್ಕಳಿಗೆ ಉಪದೇಶ ಮಾಡುವಾಗ ಹೇಳ್ತಾನೆ. ಅಷ್ಟಾಮ್ಯನಂತ ಖಲು ತತ್ವಕೋವಿದೈಹಿ. ತತ್ವಕೋವಿದರಲ್ಲಿ ನಾನು ಸ್ವೀಕಾರ ಮಾಡುವಷ್ಟು ನ ಹುತೌ ಹುತಾಶನೆ. ನೀವೆಷ್ಟೇ ತುಪ್ಪದಿಂದ ಹೋಮ ಮಾಡಿದರೂ ಕೂಡ ಅದರಲ್ಲಿ ನಾನು ಸ್ವೀಕಾರ ಮಾಡೋದಿಲ್ಲ. ಆದರೆ ಒಬ್ಬ ಅತಿಥಿ ಬ್ರಾಹ್ಮಣನಿಗೆ ನಾವು ವಿಶೇಷವಾಗಿ ಅನ್ನದಾನವನ್ನು ಮಾಡಿದರೆ ಅದರಿಂದ ತೃಪ್ತನಾಗುವಷ್ಟು ನಾನು ಇನ್ಯಾವುದರಿಂದಲೂ ತೃಪ್ತನಾಗುವುದಿಲ್ಲ ಅಂತ ಪರಮಾತ್ಮ ಹೇಳಿದ್ದಾನೆ. ಆ ಮುದ್ಗಲ ಋಷಿಗಳು ತಾವು ಕಪೋತ ವೃತ್ತಿಯನ್ನು ಆರಿಸ್ತಾ ಇದ್ರು, ಜೀವನವನ್ನು ಮಾಡ್ತಾ ಇದ್ರು ಕೂಡ ಬಂದ ಆ ಧಾನ್ಯದಲ್ಲೇನೆ ಎಂತಹ ಜೀವನ ಅಂತಂದರೆ ಇನ್ನೊಬ್ಬರಿಗೆ ಕೊಟ್ಟು ಅತಿಥಿ ಸತ್ಕಾರ ಮಾಡಿ ಬದುಕಬೇಕು ಅನ್ನೋ ಒಂದು ಪರಿಜ್ಞಾನವನ್ನು ಆ ಮುದ್ಗಲ ಋಷಿಗಳು ಇಟ್ಟುಕೊಂಡಿದ್ರಂತೆ. ಸತ್ರಂ ಇಷ್ಟಿಕೃತಂ ನಾಮ ಸಮುಪಾಸ್ತೆ ಮಹಾತಪಾಹ. ದೊಡ್ಡ ಇಷ್ಟಿ ಅಂತ ವ್ರತ, ಮಹಾತಪಸ್ವಿಗಳು. ಇಷ್ಟಿ ಅಂತ ಒಂದು ದೊಡ್ಡ ವ್ರತ ಯಾರಲ್ಲೂ ಬೇಡೋದಿಲ್ಲ. ಸಿಕ್ಕಿದ್ರಲ್ಲೇನೆ ಇನ್ನೊಬ್ಬರಿಗೆ ಕೊಟ್ಟು ಕಪೋತ ವೃತ್ಯ ಪಕ್ಷೇಣ ವ್ರೀಹಿದ್ರೋಣ ಉಪಾವರ್ಜೇತು. ಇಂತಹ ವ್ರತವನ್ನು ಆಶ್ರಯಿಸಬೇಕಾದ್ರೆ ಇವನನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ದುರ್ವಾಸ ಋಷಿಗಳು ಬರ್ತಾರಂತೆ, ಮುದ್ಗಲ ಋಷಿಗಳಲ್ಲಿ. ದುರ್ವಾಸ ಋಷಿಗಳು ಮಹಾದೊಡ್ಡ ಅತ್ರಿ ಋಷಿಗಳ ಮಕ್ಕಳು, ರುದ್ರದೇವರ ವಿಶೇಷವಾದ ಅವತಾರ ದುರ್ವಾಸ ಋಷಿಗಳು. ಆ ದುರ್ವಾಸ ಋಷಿಗಳು ಬಂದಾಗ ಬಹಳ ಸಂತುಷ್ಟವಾಗ್ತದೆ. ಪ್ರತಿನಿತ್ಯ ಕಾಯ್ತಾ ಇದ್ದ ಯಾರಾದರೂ ಬರ್ತಾರೆ ಅಂತ. ಒಂದು ದಿವಸ ದುರ್ವಾಸ ಋಷಿಗಳು ಬಂದರು. ಸಂತೋಷದಿಂದ ಅವನು ಕಪೋತ ವೃತ್ತಿಯಲ್ಲಿ ಸಂಗ್ರಹ ಮಾಡಿಕೊಂಡು ಬಂದಂತಹ ಆ ಧಾನ್ಯಗಳಿಂದ ಅನ್ನವನ್ನು ಮಾಡಿ ಬಡಿಸಿ ಅವರಿಗೆ ಊಟ ಮಾಡಿಸಿದ. ಬೇರೆ ಅತಿಥಿಗಳು ಬಂದರೆ ಅವರು ಹೊಟ್ಟೆ ತುಂಬಷ್ಟು ಊಟ ಮಾಡ್ತಾಯಿದ್ರು, ಉಳಿದಿದ್ದ ಭಾಗವನ್ನು ಇವನು ಊಟ ಮಾಡ್ತಾಯಿದ್ರು, ಮುದ್ಗಲ ಋಷಿಗಳು ಊಟ ಮಾಡ್ತಾಯಿದ್ರು. ಆದರೆ ದುರ್ವಾಸ ಋಷಿಗಳು ಹಾಗಲ್ಲ, ಬಂದವರೇ ಎಲ್ಲವನ್ನೂ ಸ್ವೀಕಾರ ಮಾಡಲಿಕ್ಕೆ ಬಂದರು. ಅಷ್ಟು ತಿಂದುಬಿಟ್ರು, ಮಾಡಿದ ಪದಾರ್ಥಗಳನ್ನೆಲ್ಲ ತಿಂದರು. ಹಾಕಿದ ಕಪೋತ ವೃತ್ತಿಯಿಂದ ಸಂಪಾದನೆ ಮಾಡಿದ ಎಲ್ಲ ಧಾನ್ಯವನ್ನು ಕೂಡ ಅತಿಥಿಗಳಾಗಿ ಬಂದಂತಹ ದುರ್ವಾಸ ಋಷಿಗಳಿಗೆ ಕೊಟ್ಟರು. ಸಂತೋಷದಿಂದ ಇಲ್ಲ, ಅವತ್ತು ನೀರು ಕುಡಿದು ಮಲ್ಕೊಂಡ್ರಷ್ಟೇ. ಮರುದಿವಸ ಮತ್ತೆ ಕಪೋತ ವೃತ್ತಿಯಿಂದ ಒಂದಿಷ್ಟು ಧಾನ್ಯವನ್ನು ಸಂಗ್ರಹ ಮಾಡಿಕೊಂಡು ಬಂದರು. ಅವತ್ತೂ ಬಂದರು ದುರ್ವಾಸ ಋಷಿಗಳು, ಅವತ್ತೂ ಬಂದರು, ಅವತ್ತೂ ಎಲ್ಲವನ್ನು ಸ್ವೀಕಾರ ಮಾಡಿದರು. ಸತತ ಹೀಗೆ 1 ತಿಂಗಳುಗಳ ಕಾಲ ನಿರಂತರ ಬಂದರು. ಪ್ರತಿನಿತ್ಯದಲ್ಲೂ ಕೂಡ ಎಲ್ಲವನ್ನು ಭೋಜನ ಮಾಡ್ತಾ ಇದ್ರು. ಹೀಗೆ ನಮ್ಮ ಮನೆಯಲ್ಲಿ ಏನಾದರೂ ಯಾರಾದರೂ ಬ್ರಾಹ್ಮಣರಿಗೆ ಬಂದರೆ ಏನು ಮಾಡ್ತೀವಿ ನಾವು? ಇನ್ನೊಮ್ಮೆ ಬ್ರಾಹ್ಮಣರನ್ನೇ ಕರೆಯೋದಿಲ್ಲ ನಾವು. ಹಾಗಾಗಿರ್ತದೆ. ಒಬ್ಬ ಶ್ರಾದ್ದಕ್ಕೆ ಬ್ರಾಹ್ಮಣನನ್ನು ಕರೆದಿದ್ರಂತೆ. ಬ್ರಾಹ್ಮಣನನ್ನು ಕರೆದಾಗ ಆ ಪಾಪ ಬ್ರಾಹ್ಮಣರು ಭಾಳ ಹಸ್ಕೊಂಡು ಬಂದಿದ್ದರು. ಭಾಳ ಚೆನ್ನಾಗಾಗಿದೆ ಅಡಿಗೆ ಅಂತ, ಊಟ ಕೊಡ್ರಿ ಅಂತ ಕೂಡಿಸಿದ್ರು. ತಿಂತಾ ಇದ್ದಾರೆ. ಮಾಡಿದ ಪದಾರ್ಥಗಳನ್ನೆಲ್ಲ ಬಡಿಸ್ತಾ ಇದ್ದಾನೆ. ಅಷ್ಟು ಇನ್ನೂ ಹಾಕ್ರಿ ಅಂತ ಅಂತಿದ್ದಾನೆ. ಎಲ್ಲ ಹಾಕಿದ. ಇವನಿಗೆ ತಾಳ್ಮೆ ಮೀರ್ತು, ಈ ಬ್ರಾಹ್ಮಣನಿಗೆ ತಾಳ್ಮೆ ಮೀರ್ತು. ಈ ಬ್ರಾಹ್ಮಣ ಯಾಕೋ ನಮಗೆ ಪರೀಕ್ಷೆ ಮಾಡಲಿಕ್ಕೆ ಬಂದಿದ್ದಾನೆ, ಇವನೇನು ಎಲ್ಲ ಪದಾರ್ಥ ಮಾಡಿದ ಪದಾರ್ಥಗಳನ್ನೆಲ್ಲ ನಮಗೆ ಉಳಿಸದೇ ಇರೋ ಹಾಗೆ ತಿಂತಾ ಇದ್ದಾನೆ ಅಂತ ಮಾನಸಿಕವಾಗಿ ಸಿಟ್ಟು ಬಂತು. ಅವನು ಇನ್ನೂ ಹಾಕಬೇಕು, ಇನ್ನೂ ಹಾಕ್ರಿ ಅಂತಂದಾಗ ಮನೆಯಲ್ಲಿರುವ ಎಲ್ಲ ಪದಾರ್ಥಗಳನ್ನು ತಂದು ಸಿಟ್ಟಿನಿಂದ ಎಲ್ಲ ಖಾಲಿ ಮಾಡಿ ಗಡಗಡ ಮಾಡಿ ಪದಾರ್ಥಗಳನ್ನ ಹಾಕಿ ತೃಪ್ತಾಸ್ತಃ ಅಂತ ಕೇಳಿದ ನಾನು. ಅವನು ನಾ ಅಂದ್ಬಿಟ್ಟ, ಕೂತವನು ಬ್ರಾಹ್ಮಣ ಕೂತವನು. ತೃಪ್ತರಾದ್ರೆ ಅಂತ ಕೇಳಿದ್ರೆ ಇಲ್ಲ ಅಂದ್ಬಿಟ್ಟ ಅವನು. ಶ್ರಾದ್ದದಲ್ಲಿ ಬ್ರಾಹ್ಮಣರು ಬಂದು ಊಟ ಮಾಡಿ ತೃಪ್ತರಾಗಿಲ್ಲ ಅಂತಂದರೆ ಶ್ರಾದ್ದಘಾತ ಆಯಿತು ಅಂತ ಅರ್ಥ. ಶ್ರಾದ್ಧೇ 3 ಪ್ರಶಂಸಂತಿ ಶೌಚ ಮತ್ಕ್ರೋಧ ಮತ್ವರ. ಅವನು ಬ್ರಾಹ್ಮಣ ಬಂದಾಗ ತೃಪ್ತಿ ಆಗಲಿಲ್ಲ ಅಂತಂದ್ಬಿಟ್ಟ, ಸಿಟ್ಟು ಬಂದ್ಬಿಡ್ತು ಇವನಿಗಿನ್ನ. ಇವನೇನೋ ಪರೀಕ್ಷೆ ಮಾಡಲಿಕ್ಕೆ ಬರ್ತಿದ್ದಾನೆ. ಇಷ್ಟೆಲ್ಲ ಮಾಡಿದ ಅಡಿಗೆಯನ್ನೆಲ್ಲ ಉಂಡಿದ್ದಾನೆ ಇವನು.
ಅಂತ ಹೇಳಿ ಸಿಟ್ಟು ಬಂದು ಆ ಕರೆದ ಬ್ರಾಹ್ಮಣನಿಗೆ ಶಾಪ ಕೊಡ್ತಾ ಇದ್ದಾನೆ ಇವನು. ಶಾಪ ಕೊಟ್ಟು, ನಿನಗೆ ಇಂತಹ ನನ್ನ ಪರೀಕ್ಷೆ ಮಾಡಲಿಕ್ಕೆ ಬಂದಿರತಕ್ಕಂತಹ ನಿನಗೆ ಉದರ ರೋಗ ಬರಲಿ ಅಂತ ಹೇಳಿ ಕೈಯಿಂದ ಶಾಪ ನೀರನ್ನು ಹಾಕಿ ಶಾಪ ಕೊಡ್ಲಿಕ್ಕೆ ಕೊಡ್ತಾನೆ. ಬ್ರಾಹ್ಮಣರನ್ನು ಕರೆದು ಶಾಪ ಕೊಡ್ತಾ ಇದ್ದಾನೆ. ಎಂತಹ ಅನರ್ಥ. ಆವಾಗ ಅವರು ಊಟಕ್ಕೆ ಬಂದವರೇನು ಸಾಮಾನ್ಯರಲ್ಲ. ಊಟಕ್ಕೆ ಕರೆದು ನನಗೆ ಶಾಪ ಕೊಡ್ತೀಯಾ, ನಿನ್ನ ಶಾಪ ನನಗೇನು ತಡ್ತದೆ, ನಿನ್ನ ನೀರು ಅಲ್ಲೇ ಆಕಾಶದಲ್ಲೇ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿ ಆ ಆಕಾಶದಲ್ಲೇ ಆ ನೀರನ್ನು, ಆ ಶಾಪದ ನೀರನ್ನು ನಿಲ್ಲಿಸಿದ್ರಂತೆ. ಅದಕ್ಕೆ ಅವರಿಗೆ ಆಪಸ್ತಂಭ ಋಷಿಗಳು ಅಂತ ದೊಡ್ಡ ಜ್ಞಾನಿಗಳು ಚರಿತ್ರೆ ಬರ್ತದೆ. ಆಪಸ್ತಂಭರು ಅಂತ ಅನೇಕ ಗೃಹ್ಯ ಸೂತ್ರಗಳನ್ನು ಕಂಡು ಹಿಡಿದಿರ್ತಕ್ಕಂಥವ್ರು ಆಪಸ್ತಂಭ ಋಷಿಗಳು ಅಂತ. ಅವರನ್ನು ಆಪ ಅಂದರೆ ನೀರು, ಅದನ್ನು ಆಕಾಶದಲ್ಲೇ ಸ್ತಂಭನ ಮಾಡಿದ್ದಾರೆ. ಆದ್ದರಿಂದ ಅವರಿಗೆ ಆಪಸ್ತಂಭ ಋಷಿಗಳು ಅಂತ. ಹೀಗೆ ಅವರೂ ಕೂಡ ದೊಡ್ಡ ಸಾಮರ್ಥ್ಯದಿಂದ ಹೀಗೆ ಮಾಡಿದರು. ಶ್ರಾದ್ದಘಾತ ಆಯಿತು. ಅಲ್ಲ, ಇಂತಹ ಜ್ಞಾನಿಗಳು ನನ್ನನ್ನು ಪರೀಕ್ಷೆ ಮಾಡಿದರು. ಹಾಗೆಲ್ಲ ಬ್ರಾಹ್ಮಣರನ್ನು ಕರೆದು ಅವರಿಗೆ ಅಪಮಾನ ಮಾಡಿ ನಾವು ಅವರಿಗೆ ತೃಪ್ತಿ ಆಗದೇ ಇರುವಂಥ ರೀತಿಯಲ್ಲಿ ಮಾಡಬಾರ್ದು. ಇಂತಹ ಸಂದರ್ಭದಲ್ಲಿ ಅವರಿಗೆ ಆಗಿರತಕ್ಕಂತಹ ಆ ನೋವಿಗೆ ಪರಿಹಾರಕವಾಗಿ ಅವನು ಅನೇಕ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡ ಅಂತ ಶಾಸ್ತ್ರಗಳು ತಿಳಿಸಿಕೊಡ್ತವೆ. ಆದ್ದರಿಂದ ಯಾವತ್ತಿಗೂ ಕೂಡ ಈ ನಕ್ರೋಧೋ ನಚ ಮಾತ್ಸರ್ಯಂ ನಾವಮಾನೋ ನಚ ಸಂಭ್ರಮ, ಈ ಅತಿಥಿ ಸತ್ಕಾರ ಮಾಡಬೇಕಾದ್ರೆ ಮಾತ್ಸರ್ಯ ಇರಬಾರ್ದು, ಕ್ರೋಧ ಇರಬಾರ್ದು. ಅಥವಾ ಅತಿಥಿಗಳು ಯಾರಾದರೂ ಬಂದರೆ ಇವರಿಗೆ ಮಾಡ್ತಾ ಇದ್ದೀರಾ ಅಂತ ಅವಮಾನ ಪಡಬಾರ್ದು. ಸಪುತ್ರಧಾರ ಮುಂಚಿಂತ ಮಾವಿವೇಶ ದ್ವಿವೋಚ್ಚಮಂ. ಆದ್ದರಿಂದ ಎಲ್ಲ ಯಾಕೆ ಅಂತಂದರೆ ಹಾಗೆ ಮಾಡಿದರೆ ಎಲ್ಲ ಪುತ್ರ ಕಲತ್ರ ಸಮೇತರಾಗಿ ಅವರೆಲ್ಲ ನಾಶವನ್ನು ಹೊಂದತಕ್ಕಂತಹ ಸ್ಥಿತಿ ಬರ್ತದೆ. ಆದ್ದರಿಂದ ಆ ರೀತಿ ಮಾಡೋದು ಸರಿಯಲ್ಲ. ಹೀಗೆ ಬಂದರೂ ಕೂಡ ಮುದ್ಗಲ ಋಷಿಗಳು ಎಂದಿಗೂ ಮನಸ್ಸಿನಿಂದಲೂ ಕೂಡ ಖೇದವನ್ನು ಪಡಬೇಕು. ಸತತ 1 ತಿಂಗಳ ಕಾಲ ಬಂದರು. ಆದರೆ ಮಾತ್ಸರ್ಯ ವರ್ಜಿಕ್ತನಾಗಿ ಏನೇನು ಬಂದಿರ್ತದೋ ಕಪೋತ ವೃತ್ತಿಯಿಂದ ಅದೆಲ್ಲ ದುರ್ವಾಸರಿಗೆ ದಾನ ಮಾಡ್ತಾ ಇದ್ರು. ಸಂತೋಷ ಆಯಿತು. ದುರ್ವಾಸ ಋಷಿಗಳು ಪರಮ ಕೋಪಿಷ್ಠರು. ಎಲ್ಲಾದರೂ ಇವನೇನಾದರೂ ನನಗೆ ಅಪಮಾನ ಮಾಡ್ತಾನೋ ಅಂತ ಕಾಯ್ತಾ ಇದ್ರು. ಅಪಮಾನ ಮಾಡಲಿಲ್ಲ. ಬೆಣ್ಣೆಯಂತೆ ಕರಗಿದ್ರು. ಎಷ್ಟು ನಿನಗೆ ಇಷ್ಟು ತಾಳ್ಮೆ! ನಿನ್ನ ನೋಡಿದರೆ ಆಶ್ಚರ್ಯ ಆಗ್ತಾ ಇದೆ. ಇಂದ್ರಿಯ ಜಯಾಭಿಯೋ ಧೈರ್ಯಂ ಸವಿಭಾಗೋ ದಮಶಮಃ ದಯಾ ಸತ್ಯಂಚ ಧರ್ಮಶ್ಚ ತ್ವಯಿ ಸರ್ವಂ ಪ್ರತಿಷ್ಠಿತಂ. ನೀನು ಎಲ್ಲ ವಿಧವಾದ ಇಂತಹ ದಯೆ, ಧರ್ಮನಿಷ್ಠೆ ಇವೆಲ್ಲ ನೋಡಿ ನಿಜವಾಗಿಯೂ ಕೂಡ ನನಗೆ ಬಹಳ ಸಂತೋಷ ಆಗಿದೆ. ಜಿತಾಸ್ತೆ ಕರ್ಮಭಿರ್ಲೋಕಾಹ ಪ್ರಾಪ್ತೋಸಿ ಪರಮಾಂ ಗತಿ, ಉತ್ತಮವಾದ ಗತಿ ಹೊಂದಿ. ಇಷ್ಟೆಲ್ಲ ಬ್ರಾಹ್ಮಣರನ್ನು ತೃಪ್ತಿಪಡಿಸಿದೆ. ಎಂದಿಗೂ ಕೂಡ ಒಂದು ಅಪಮಾನದ ಮಾತುಗಳನ್ನು ನೀನು ಆಡಲಿಲ್ಲ. ನಿಜವಾಗಿಯೂ ಕೂಡ ನಿನ್ನ ಈ ದಾನ ವಿಶೇಷವಾಗಿ ದೇವಲೋಕದಲ್ಲೆಲ್ಲ ಸ್ತುತ್ಯವಾಗ್ತಕ್ಕಂಥದ್ದಾಗುತ್ತೆ ಅಂತ ದುರ್ವಾಸ ಋಷಿಗಳೇ ತಾವು ತಮ್ಮ ತಪಪ್ರಭಾವದಿಂದ ದೇವಲೋಕದ ವಿಮಾನವನ್ನು ತರಿಸ್ತಾರೆ. ನೀನು ಇದರಲ್ಲಿ ಕೂತು ದೇವಲೋಕಕ್ಕೆ ಹೋಗೋದು ನೋಡ್ರಿ. ಜ್ಞಾನಿಗಳು ಮನಸ್ಸು ಮಾಡಿದರೆ ಏನು ಬೇಕಾದ್ರೆ ಕೆಲಸ ಮಾಡ್ತಾರೆ. ದುರ್ವಾಸ ಋಷಿಗಳು ಹೀಗೆ ಬಂದಾಗ ದುರ್ವಾಸರ ಹತ್ರ ಕೇಳಿದ್ನಂತೆ. ಎಲ್ಲ ದೇವತೆಗಳೆಲ್ಲ ಬಂದರು. ದೇವದೂತರು ಇವನನ್ನು ವಿಮಾನದಲ್ಲಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗಬೇಕು, ಈ ಶರೀರದಿಂದಲೇ ಸ್ವರ್ಗಕ್ಕೆ ಕರ್ಕೊಂಡು ಹೋಗಬೇಕು ಅಂತ ದೇವದೂತರೆಲ್ಲ ವಿಮಾನವನ್ನು ತಂದು ನಿಲ್ಲಿಸಿದ್ದಾರೆ. ಆ ದೇವದೂತರ ಹತ್ರ ಕೇಳ್ತಾ ಇದ್ದಾನೆ ಈ ಮುದ್ಗಲ ಋಷಿಗಳು. ನೋಡ್ರಿ, ಮಹಾಭಾರತ ಇಂತಹ ಉಪಾಖ್ಯಾನಗಳ ಮೂಲಕ ಎಷ್ಟು ಸಂದೇಶವನ್ನು ತಿಳಿಸಿಕೊಡ್ತು. ಅವನು ಕೇಳ್ತಾ ಇದ್ದಾನೆ, ದೇವಲೋಕ ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತಂತಿದ್ದೀರಿ. ಆ ಸ್ವರ್ಗಲೋಕದಲ್ಲಿ ಏನಿರ್ತದೆ, ಏನಿರಲ್ಲ, ಗುಣಗಳೇನು, ದೋಷ ಏನು, ಅದನ್ನು ತಿಳಿಸ್ರಿ ಅಂತ ಕೇಳಿದ. ಆ ದೇವದೂತನಿಗೆ ಇವನು ಕೇಳಿದಾಗ, ಮುದ್ಗಲ ಋಷಿಗಳನ್ನು ಪ್ರಶ್ನೆ ಮಾಡಿದಾಗ ಹೇಳ್ತೇವೆ, ನೋಡಪ್ಪ, ಸ್ವರ್ಗ ಅಂದರೆ ನಿನಗೆ ಗೊತ್ತಿಲ್ಲ ಅಂತ ಏನಿಲ್ಲ. ಸ್ವರ್ಗ ಅಂದರೆ ಏನು? ಉಪರಿಷ್ಟಾದಸೌ ಲೋಕೋ ಯೋ ಯಂ ಸ್ವರಿತಿ ಸಂಹಿತಃ ಊರ್ಧ್ವಗ ಸತ್ಪಥ ಶಶ್ವಾತ್ ದೇವಯಾನ ಚರೋ ಮುನೇ. ಆ ಲೋಕ ಈ ಭೂಲೋಕಕ್ಕಿಂತಲೂ ಮೇಲ್ಭಾಗದಲ್ಲಿ ಇರತಕ್ಕಂಥದ್ದು. ದೇವಯಾನಮು ಅದರಲ್ಲಿ ಸಾಮಾನ್ಯರಾಗಿರ್ತಕ್ಕಂತಹ ವ್ಯಕ್ತಿಗಳು ಹೋಗೋದಿಲ್ಲ ಸ್ವರ್ಗಕ್ಕೆ. ದೇವಯಾನದಲ್ಲಿ ಹೋಗ್ತಕ್ಕಂತಹ ವ್ಯಕ್ತಿಗಳು ಮಾತ್ರ ಸ್ವರ್ಗಲೋಕಕ್ಕೆ ಹೋಗ್ತಕ್ಕಂಥವರು. ಆದ್ದರಿಂದ ನಾತ ತಪಸಸ್ಪುಂಸೋ ನ ಮಹಾಯಜ್ಞಯಾಜಿನಃ ನಾನೃತ ನಾಸ್ತಿಕ್ಯಶ್ಚೈವ ತತ್ರ ಗಚ್ಚಂತಿ ಮುದ್ಗಲ. ಯಾರ್ಯಾರು ಹೋಗ್ತಾರೆ ಅಲ್ಲಿ? ಜೀವನವನ್ನು ತಪಸ್ಸು ಅಂತ ಭಾವಿಸಿದವರು. ತಮ್ಮ ಜೀವನದಲ್ಲಿ ಪ್ರತಿಯೊಂದು ವಿಚಾರ, ತಮ್ಮ ಕರ್ತವ್ಯಗಳನ್ನು ತಪಸ್ಸು ಅಂತ ಚಿಂತನೆ ಮಾಡಿಕೊಂಡು ಬದುಕಿದವರು. ಯಾವತ್ತಿಗೂ ಸುಳ್ಳಾಡದೇ ಇರತಕ್ಕಂಥವರು, ಸತ್ಯವನ್ನೇ ತಮ್ಮ ಧರ್ಮ ಅಂತ ನಂಬಿರ್ತಕ್ಕಂಥವರು, ಮತ್ತು ಭಗವಂತನ ಅಸ್ತಿತ್ವದ ಬುದ್ಧಿಯನ್ನು ಹೊಂದಿರತಕ್ಕಂಥವರೆಲ್ಲರೂ ಅಲ್ಲಿ ಹೋಗ್ತಾರೆ. ನಾಸ್ತಿಕರು ಯಾರೂ ಕೂಡ ಅಲ್ಲಿ ಹೋಗೋದಿಲ್ಲ. ಅದರಿಂದ ಧರ್ಮಾತ್ಮನೋ ಜಿತಾತ್ಮಾನಃ ಹೀಗೆಲ್ಲ
ಅಲ್ಲಿ ಹೋದಾಗ ಅವರಿಗೆಲ್ಲೇ ಉತ್ತಮವಾಗಿರತಕ್ಕಂತಹ ಸಂತೋಷ ಇರ್ತದೆ ಅಂತ ಹೇಳ್ತಾರೆ. ಇದು ಸ್ವರ್ಗಲೋಕದಲ್ಲಿ ಇರ್ತಕ್ಕಂತಹ ಯಾವ ಮುಪ್ಪಿಲ್ಲ, ಅಲ್ಲಿ ಯಾವ ರೋಗಗಳಿಲ್ಲ, ಶೋಕ ಇಲ್ಲ, ಆಯಾಸ ಇಲ್ಲ. ಎಷ್ಟೇ ವಿಧವಾಗಿರತಕ್ಕಂಥ ಕೆಲಸ ಮಾಡಿದರೂ ಯಾವ ಆಯಾಸ ಇಲ್ಲ, ದುಃಖ ಇಲ್ಲ, ಜರ ಇಲ್ಲ, ರೋಗಗಳಿಲ್ಲ. ಹೀಗೆ ಅಂತಹ ಕರ್ಮಫಲವನ್ನು ಭೋಗ ಮಾಡ್ತಾ ಮಾಡ್ತಾ ಸುಖವಾಗಿ ಜೀವನ ಮಾಡ್ಬೋದಪ್ಪ. ಅಲ್ಲೆಲ್ಲ ತೈಜಸವಾಗಿರ್ತಕ್ಕಂತಹ ಶರೀರಗಳಿರ್ತದೆ. ಈ ಪಾಂಚಭೌತಿಕವಾದ ಶರೀರಗಳಿರೋದಿಲ್ಲ, ತೈಜಸವಾಗಿರ್ತಕ್ಕಂತಹ ಶರೀರ. ಆದ್ದರಿಂದ ಯಾವ ದೇಹದಲ್ಲಿ ದುರ್ಗಂಧಾದಿಗಳು, ಮಲಮೂತ್ರಾದಿಗಳು ಇದ್ಯಾವುದೂ ಇರೋದಿಲ್ಲ. ಬಟ್ಟೆಗಳು ನಾವು ಎಷ್ಟು ಉಟ್ಕೊಂಡ್ರೂ ಕೂಡ ದಿನ ದಿನ ಹೊಸದಾಗ್ತಾ ಇರ್ತದಂತೆ ಸ್ವರ್ಗಲೋಕ. ನಾವು ಒಗಿಬೇಕು ಅಂತ ಯಾವ ವಾಷಿಂಗ್ ಮಿಷಿನ್ ಬೇಡ, ನಾವು ಉಟ್ಕೊಂಡಷ್ಟು ಹೊಸದಾಗಿ ಕಾಣಿಸ್ತಾ ಇರ್ತದೆ. ಅಷ್ಟು ಅದ್ಭುತವಾಗಿರತಕ್ಕಂಥದ್ದಾಗಿರ್ತದೆ. ಆದ್ದರಿಂದ ಅಂತಹ ಇದ್ರೂ ಇನ್ನೊಬ್ಬರ ಹತ್ರ ಇದ್ದರೂ ಯಾವ ಮಾತ್ಸರ್ಯಗಳಿರೋದಿಲ್ಲ ಸ್ವರ್ಗಲೋಕದಲ್ಲಿ. ಹೀಗೆಲ್ಲ ಸ್ವರ್ಗದ ಬಗ್ಗೆ ಭಾರೀ ಪ್ರಶಂಸೆಗಳ ಮಾತುಗಳನ್ನು ಹೇಳಿರ್ತಕ್ಕಂಥವನಾಗಿದ್ದ. ಆದರೆ ಹೌದು, ಇಷ್ಟೆಲ್ಲ ಹೇಳಿದ್ರಿ, ಏನು ದೋಷ ಏನು ಹೇಳ್ರಿ ಮೊದಲಿಗೆ. ಈ ಸ್ವರ್ಗಲೋಕದಲ್ಲಿ ಇರತಕ್ಕಂತಹ ದೋಷ ಏನು ಅಂತಂದರೆ ಒಂದೇ ಒಂದು ದೋಷ ಇದೆ. ಏನು ಅಂತಂದರೆ ಇಲ್ಲಿ ತಮ್ಮ ಕರ್ಮಕ್ಕೆ ಅನುಸಾರವಾದ ಪುಣ್ಯವನ್ನು ಮಾತ್ರ ಸಂಪಾದನೆ ಮಾಡುವಷ್ಟು ಮಾತ್ರ ಅವರಿಗಿರ್ತದೆ. ವ್ಯಾಲಿಡಿಟಿ ಎಷ್ಟು ಅಂತಂದರೆ ಅಲ್ಲಿ ಇವನಿಗೆ ಎಷ್ಟು ಒಳ್ಳೆಯ ಪುಣ್ಯಕರ್ಮಗಳಿರ್ತದೋ ಅಷ್ಟು ಪುಣ್ಯಕರ್ಮ ಖಾಲಿಯಾಗುವವರೆಗೂ ಮಾತ್ರ ಅಲ್ಲಿ ವಾಸಸ್ಥಾನ. ಆದರೆ ಪುಣ್ಯ ಖಾಲಿ ಆಯಿತೋ ಕ್ಷಣ ಮಾತ್ರದಲ್ಲಿ ಬಿದ್ದುಬಿಡ್ತಾನಂತೆ. ಅದು ಯಾವುದೇ ಸ್ಥಿತಿಯಲ್ಲಿರಲಿ. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಈ ಹೆಂಗೆ ಮೊಬೈಲ್ನಲ್ಲಿ ರೀಚಾರ್ಜು ರೊಕ್ಕ ಖಾಲಿ ಆಗ್ತಾ ಆಗ್ತಾ ಅರ್ಧ ಮಾತಾಡಬೇಕಾದ್ರೇ ಕಟ್ಟಾಗಿಬಿಡ್ತದೆ, ರೊಕ್ಕ ಆಗಿ ಹೋಗುತ್ತೆ, ಏನು ಮಾಡಿದರೂ ಬರೋದಿಲ್ಲ. ಹಾಗೆ ನಮ್ಮ ಪುಣ್ಯದ ರೀಚಾರ್ಜು ಖಾಲಿ ಆಯಿತು ಅಂತಾದರೆ ಒಂದು ತುತ್ತು ಇಟ್ಕೊಂಡಿರ್ತಾನೆ, ಆ ತುತ್ತು ಬಾಯಿಯಷ್ಟು ಹೋಗೋಷ್ಟರಲ್ಲೇ ತಳಗೆ ಬೀಳ್ತಿರ್ತಾನೆ. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಇದು ಸ್ವರ್ಗದಲ್ಲಿ ಇರ್ತಕ್ಕಂತಹ ಇದು ಒಂದು. ಈ ದುಃಖ ಒಂದು ಬಿಟ್ಟರೆ ಇನ್ಯಾವುದೂ ಇಲ್ಲ ಅಂತ. ಇದೇ ಪರಮ ದುಃಖ ಅಲ್ರಿ. ಇದು ಯಾವಾಗ ನಮ್ಮ ಪುಣ್ಯ ಖಾಲಿ ಆಗುತ್ತೋ ನಮ್ಗೆ ಗೊತ್ತಿಲ್ಲ ಅಂತಂದರೆ ನಿರಂತರವಾಗಿ ಅದನ್ನು ಭಯದಿಂದಲೇ ಆ ಸುಖವನ್ನು ಅನುಭವಿಸುವಂತಹ ಸ್ಥಿತಿಯಲ್ಲ. ಹಾಗಾದರೆ ಭೂಲೋಕದ ಸುಖಕ್ಕೂ ಸ್ವರ್ಗಲೋಕದ ಸುಖಕ್ಕೂ ಏನು ಜಾಸ್ತಿ ವ್ಯತ್ಯಾಸ ಕಾಣ್ತಾ ಇಲ್ಲ ನಮಗೆ. ಇಲ್ಲಿಯೂ ಕೂಡ ಯಾವಾಗ ಕಷ್ಟ ಬರ್ತದೋ ಅಂತ ಹೇಳಿ ದುಃಖ ಮಿಶ್ರಿತವಾಗಿರತಕ್ಕಂತಹ ಸುಖವನ್ನೇ ಅನುಭವಿಸ್ತಾ ಇದ್ದೇವೆ. ಹಾಗಾದರೆ ಸ್ವರ್ಗಲೋಕದಲ್ಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂತಹ ರೀತಿ ಇತ್ತು ಅಂತಂದರೆ ಹಾಗಾದರೆ ಅದಕ್ಕಿಂತಕ್ಕೂ ಏನೂ ಕೂಡ ವ್ಯತ್ಯಾಸ ಇಲ್ಲ. ಆದ್ದರಿಂದ ಯಾಕೆ ಇದನ್ನು ನಾನು ಸ್ವೀಕಾರ ಮಾಡಬೇಕು ಅಂತ ಈ ರೀತಿಯಾಗಿ ಆ ಮುದ್ಗಲ ಋಷಿಗಳು ತಾವು ಇದು ಸ್ವರ್ಗಲೋಕ, ಹಾಗಾದರೆ ನಿಜವಾಗಿಯೂ ಕೂಡ ಈ ಸ್ವರ್ಗಲೋಕ ಅಂತಂದರೆ ಇದು ಶಾಶ್ವತವಾದ ಸುಖವನ್ನು ಏನು ಕೊಡ್ತಕ್ಕಂಥದ್ದಲ್ಲ, ದುಃಖ ಮಿಶ್ರಣವಾಗಿರ್ತಕ್ಕಂಥ ಸುಖ. ನಾವೆಲ್ಲ ಇವತ್ತೆಲ್ಲ ಏನು ಪಡ್ತಾ ಇದ್ದೇವೆ, ಮೈಸೂರು ಪಾಕು ತಿಂತಾ ಇದ್ದೇವೆ, ಭಾರಿ ತಿನ್ನೋ ಮುಂದೆ ಆನಂದ ಆಗ್ತಾ ಇರುತ್ತೆ, ಆದರೆ ಅದರ ಜೊತೆಗೆ ರೋಗನೂ ಸೇರಿಕೊಳ್ತಾ ಇರ್ತದೆ ನಮ್ಮ. ಹಾಗಾದರೆ ಇವೆಲ್ಲ ಸುಖ ಏನಿದೆ ಅದು ದುಃಖ ಮಿಶ್ರಿತವಾದಂತಹ ಸುಖ. ಇದು ಯಾವುದು ಪರಿಶುದ್ಧವಾದದ್ದಲ್ಲ. ಇದನ್ನೇ ಸುಖ ಸುಖ ಅಂತ ಭಾವಿಸಿದ್ದೇವೆ. ನಮಗೆಲ್ಲ ನಿಜವಾದ ಸುಖದ ಅನುಭವ ಆಗಿಲ್ಲ. ಆದರೆ ಆಯಿತು ಅಂತಾದರೆ ಈ ಸುಖಕ್ಕೆ ನಾವು ಅಪೇಕ್ಷೆ ಪಡುವುದಿಲ್ಲ. ಅಶ್ವತ್ಥಾಮಾಚಾರ್ಯರ ಕಥೆಯನ್ನು ಕೇಳ್ತೀವಿ ನಾವು. ಅಶ್ವತ್ಥಾಮಾಚಾರ್ಯರಿಗೆ ತಾಯಿ ಪಾಪ, ಅವರು ಕೂಡ ಶಿಲೋಂಚ ವೃತ್ತಿಯಲ್ಲಿ ಬದುಕಿದವರು. ದ್ರೋಣಾಚಾರ್ಯರು ಎಂದಿಗೂ ಇನ್ನೊಬ್ಬರನ್ನು ಬೇಡಿದವರಲ್ಲ. ಹಾಲು ಎಲ್ಲಿಂದ ತರಬೇಕು ಪಾಪ ಮನೆಯಲ್ಲಿ. ಅದಕ್ಕೋಸ್ಕರ ನೀರಿನಲ್ಲಿ ಹಿಟ್ಟನ್ನು, ಅಕ್ಕಿ ಹಿಟ್ಟನ್ನು ಕಲಿಸಿ ಇದನ್ನೇ ಹಾಲು ಅಂತ ಕೊಡ್ತಾ ಇದ್ದಂತೆ ತಾಯಿ. ಹುಟ್ಟಿದಾಗಿನಿಂದ ಅದನ್ನೇ ಕುಡಿದಿದ್ರು ಅವರು. ಹಿಟ್ಟಿನ ನೀರ ನಾವೇನೋ ಪಾಕೆಟ್ ಹಾಲು ಕುಡಿದಿದ್ವಿ, ಅವರ ಬರೀ ಹಿಟ್ಟಿನ ನೀರನ್ನೇ ಹಾಲು ಅಂತ ಕುಡಿದಿದ್ದಾರೆ. ಎಂದಿಗೂ ಅವರಿಗೆ ಹಾಲಿನ ರುಚಿನೇ ಗೊತ್ತಿದ್ದಿಲ್ಲ. ಒಂದು ದಿವಸ ದುರ್ಯೋಧನನ ಸಂಪರ್ಕ ಆಯಿತು. ಅರಮನೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದಾಗ ಅಲ್ಲಿ ನಿಜವಾದ ಹಾಲನ್ನು, ಕೇಸರಿಮಯವಾಗಿರ್ತಕ್ಕಂಥ ಹಾಲನ್ನು ಕೊಟ್ಟ. ಕುಡಿದ ತಕ್ಷಣ ಏನಿದು ಹೊಸದಾಗಿ ಹಾಲು ಅಂತಂದರೆ, ಇದು ಹಾಲಲ್ಲ. ಯಾಕೆ ಅಂತಂದರೆ ನಮ್ಮಮ್ಮ ಕೊಡ್ತಾ ಇದ್ದು ಹಾಲು, ದಿನಾಲು ಕೊಡ್ತಾಳೆ, ಆ ಹಾಲು ಬೇರೆ ರುಚಿ ಇದೆ, ನೀವು ಕೊಡು ಹಾಲು ಹಾಲಲ್ಲ ಅಂತಂದ. ನಿಮ್ಮಮ್ಮ ಮೋಸ ಮಾಡಿದ್ದಾಳೆ, ಹಾಲು ಕೊಡ್ತಾ ಇಲ್ಲ, ಇದು ನಿಜವಾದ ಹಾಲು, ಗೋವಿನ ಹಾಲು ಇದು. ಆದರೆ ನೀ ಕುಡಿದ ಹಾಲದಲ್ಲ, ಅದು ಬರೀ ಹಿಟ್ಟಿನ ನೀರು. ಹೋಗಿ ಕೇಳಿ ನಿಮ್ಮಮ್ಮನ. ಕೇಳಿದ. ಒಂದು ದಿವಸ ಹೋಗಿ ಅಶ್ವತ್ಥಾಮಾಚಾರ್ಯರು ಕೇಳಿದರು, ಏನು ಕೊಡ್ತಾ ಇದ್ದೀನಿ? ಹಾಲು ಕೊಡ್ತಾ ಇದ್ದೀನಲ್ಲೋ ದಿನಾಲು ಕೊಟ್ಟಂಗೆ ಅಂತ. ಇದು ಹಾಲಲ್ಲ, ನಿಜವಾಗಿ ದುರ್ಯೋಧನ ಕೊಟ್ಟಿದ್ದು ನಿಜವಾದ ಹಾಲು, ನೀನು ಮೋಸ ಮಾಡಿದೆ, ನನಗೆ ನಿಜವಾದ ಹಾಲೇ ಬೇಕು ಅಂತ ಅವತ್ತಿಂದ ಹಠ ಹಿಡಿದ. ಹಾಗಾದರೆ ನಿಜವಾದ ಹಾಲನ್ನು ಕುಡಿಯೋವರೆಗೂ ಹಿಟ್ಟಿನ ಹಾಲಿನ ಪರಿಜ್ಞಾನ ಬರಲಿಲ್ಲ ಅವನಿಗೆ. ಅಲ್ಲಿದ ಬಗ್ಗೆ ಅದರ ಬಗ್ಗೆ ಅದೇ ಹಾಲು ಅಂತ ಭಾವಿಸ್ತಾ ಇದ್ದ. ನಮ್ಮ ಜೀವನದಲ್ಲೂ ನಿಜವಾದ ಸುಖದ ಅನುಭವ ಆಗೇ ಇಲ್ಲ ನಮಗೆ.
ನಿಜವಾದ ಸುಖದ ಅನುಭವ ಆಗಿಲ್ಲ. ಆದ್ರಿಂದ ಈ ಸುಖವನ್ನೇ ನಿಜವಾದ ಸುಖ ಅಂತ ಭಾವಿಸಿಕೊಂಡು ಒದ್ದಾಡ್ತಾ ಇದ್ದೇವೆ. ಆದರೆ ಇದು ಸುಖ ಅಲ್ಲ, ಇದೆಲ್ಲ ದುಃಖ ಮಿಶ್ರಿತವಾಗಿರ್ತಕ್ಕಂಥದ್ದು. ಎನ್ನ ದುಃಖೇನ ಸಂಭಿನ್ನಂ ನಚಗ್ರಸ್ತ ಅನಂತರಂ ಅಭಿಲಾಷೋಪನೀತಂ ತತ್ಪದಂ ಸುಖಮಕ್ಷಯಂ. ಅಂತಹ ನಾಶವಾಗದೇ ಇರುವಂತಹ ಸುಖದಲ್ಲಿ ದುಃಖದ ಲವಲೇಶವೂ ಇರೋದಿಲ್ಲ. ಅಂತಹ ಮೋಕ್ಷ ಸುಖ ಏನಿರ್ತದೆ, ಆ ಮೋಕ್ಷ ಸುಖಕ್ಕಾಗಿ ನಮ್ಮ ಪ್ರಯತ್ನಗಳನ್ನು ನಾವು ಪಡಿತಕ್ಕಂಥವರಾಗಬೇಕು. ಅದಕ್ಕೋಸ್ಕರ ಹೀಗೆ ಹೇಳಿದಾಗ ಆ ಮೋಕ್ಷ ಅದನ್ನು ಹಾಗಾದರೆ ಇದಕ್ಕಿಂತ ಅದೇ ಶ್ರೇಷ್ಠ ಆಯ್ತಾರೆ. ಅದು ಎಲ್ಲಿದೆ? ಅದು ಪರಮಾತ್ಮನ ಲೋಕದಲ್ಲಿ ಇರತಕ್ಕಂಥದ್ದು. ಮೋಕ್ಷ ಸುಖ ಸಿಗೋದೆಲ್ಲಿ? ಪರಮಾತ್ಮನ ಲೋಕದಲ್ಲಿ ಇರತಕ್ಕಂಥದ್ದು. ಹಾಗಾದರೆ ಇದಕ್ಕಿಂತ ಅದೇ ಶ್ರೇಷ್ಠ. ನಾನು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಹೊರತಾಗಿ ಕಾಮ್ಯ ಕರ್ಮಗಳನ್ನು ಮಾಡಿಕೊಂಡು ಈ ಸ್ವರ್ಗ ಇದು ಬೇಕಾಗಿಲ್ಲ. ಯಾಕೆ? ಇದರಲ್ಲಿ ದುಃಖ ಮಿಶ್ರಿತವಾಗಿದೆ. ಆದ್ದರಿಂದ ಇದನ್ನು ನಾನು ಪಡೆದು ನಾನೇನು ಮಾಡಲಿ ಅಂತಂತಾರೆ. ಆದ್ದರಿಂದ ತುಲ್ಯನಿಂದ ಸ್ತುತಿರ್ಭೂತ್ವ ಸಮಲೋಷ್ಟಾಶ್ಮಕಾಂಚನ ಜ್ಞಾನಯೋಗೇನ ಶುದ್ಧೇನ ಧ್ಯಾನ ನಿತ್ಯೋ ಬಭೂವ. ಹಾಗಾದರೆ ಇಂತಹ ಮೋಕ್ಷವನ್ನು ಯಾವ ಯತ್ರ ಗತ್ವಾ ನ ಶೋಚಂತಿ ನವ್ಯಕಂತಿ ಚಲಂತಿ ವಾ ತದಹಂ ಸ್ಥಾನಮತ್ಯಂತಂ ಮಾರ್ಗಯಿಷ್ಯಾಮಿ ಕೇವಲಂ. ಎಲ್ಲಿ ಹೋದಾಗ ಸುಖದ ಸಂಪೂರ್ಣವಾಗಿರತಕ್ಕಂತಹ ಸುಖ, ಅದರ ಗಣಿ, ಅಂತಹ ಸುಖಕ್ಕೋಸ್ಕರ ನಮ್ಮ ಪ್ರಯತ್ನ ಪಡಬೇಕು. ಆದರೆ ಇದು ವಿಷ್ಣು ಲೋಕ ಅಂತ ಹೇಳಿದ್ದಾರೆ. ಆದರೆ ಶ್ರೀಮದಾಚಾರ್ಯರು ನಿಜವಾಗಿಯೂ ಕೂಡ ಸುಖ ಎಲ್ಲಿದೆ, ನಮಗೆ ಮೋಕ್ಷ ಅಂತಂದರೆ ಏನು, ಅದರ ಬಗ್ಗೆ ಸರಿಯಾದ ಮಾಹಿತಿಯನ್ನು ತಂದುಕೊಟ್ಟಿದ್ದಾರೆ. ಮೋಕ್ಷ ಅಂತಂದರೆ ಮುಕ್ತಿ ನೈಜ ಸುಖಾನುಭೂತಿ. ಮೋಕ್ಷ ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಇರತಕ್ಕಂತಹ ಮುಕ್ತಿ ಅಲ್ಲ. ಮುಕ್ತಿ ಅಂದರೆ ನಮ್ಮ ಒಳಗಡೆನೇ ಇದೆ. ನಮ್ಮ ಸ್ವರೂಪಭೂತವಾಗಿರತಕ್ಕಂತಹ ಒಂದು ಸುಖವನ್ನು ನಾವು ಪಡೆಯೋದೇ ಮುಕ್ತಿ. ಅದು ನಾವು ಪಡಿತಾ ಇದ್ದೀವಿ. ಒಳಗಡೆನೇ ಇದೆ ನಮ್ಮ ಸುಖ. ಆ ಜೀವ ಅವನು ಸುಖ ಸ್ವರೂಪಿ, ಜ್ಞಾನ ಸ್ವರೂಪಿ. ಆದರೆ ಆ ಜೀವನ ಆ ಸುಖರೂಪವಾಗಿರ್ತಕ್ಕಂತಹ ಸ್ವರೂಪದ ಜ್ಞಾನ ನಮಗೆ ಅನುಭವಕ್ಕೆ ಬರ್ತಾ ಇಲ್ಲ ಇದು. ಯಾಕೆಂದರೆ ಅದರ ಬಗ್ಗೆ, ಅದರ ಮೇಲೆ ಎಲ್ಲ ಬದುಕಿ ಮುಚ್ಚಿಬಿಟ್ಟಿದೆ. ಎಲ್ಲ ಆವರಣಗಳು, 4 ವಿಧವಾದ ಆವರಣಗಳನ್ನು ಇಟ್ಟಿದ್ದಾನೆ. ಮೊದಲನೇ ಆವರಣ ಪರಮಾಚ್ಛಾದಿಕ, ಪರಮಾತ್ಮನ ಇಚ್ಛೆ. ಅದು ಜೀವನ ಒಂದು ಒಳಗಡೆ ಜೀವನಿಗೆ ಅಂಟುಕೊಂಡಂತಹ ಆವರಣ. ಅದಾದ ಮೇಲೆ ಇನ್ನೊಂದು ಆವರಣ, ಅದು ಲಿಂಗದೇಹ ಅಂತ ಕರೀತಾರೆ. ಅದು ಹೇಗಿದೆ ಲಿಂಗದೇಹ ಅನ್ನೋ ಆವರಣ ಅಂತಂದರೆ, ಈ ಅಕ್ಕಿಗೆ ಭತ್ತ ಹೇಗೆ ಸಿಪ್ಪೆ ಸುತ್ತಲೂ ಇರ್ತದೆ ನೋಡ್ರಿ, ಭತ್ತದ ತುಷ ಅಂತ ಕರೀತಾರೆ. ಅದು ಅಂಟುಕೊಂಡಿರೋದಿಲ್ಲ, ಅಕ್ಕಿಯನ್ನು ಅಂಟುಕೊಂಡಿರೋದಿಲ್ಲ. ಅದರ ಬಿಟ್ಟು ಮಧ್ಯದಲ್ಲಿ ಅಕ್ಕಿ ಇರ್ತದೆ, ಅದರ ಸುತ್ತಲೂ ಸಿಪ್ಪೆ ಇರ್ತದೆ. ಈಗ ಒಳಗಡೆ ಒಂದು ತೆಂಗಿನಕಾಯಿ ಗಿಡಗ ಇದ್ದರೆ ಹೇಗಿರಬೇಕು, ಸುತ್ತಲೂ ಅದರ ಆವರಣ ಇರ್ತದಲ್ವ, ಹಾಗೆ ಒಳಗಡೆ ಜೀವ, ಸುತ್ತಲೂ ಕೂಡ ಆ ತುಷದಂತೆ ಒಂದು ಲಿಂಗದೇಹ ಅನ್ನೋ ಆವರಣ ಇದೆ. ಅದು ತ್ರಿಗುಣಾತ್ಮಕ ಪ್ರಕೃತಿಯ ಕಾರ್ಯವಾದದ್ದು. ಅದಾದ ಮೇಲೆ ಇದು ಅನಿರುದ್ಧ ದೇಹ ಅಂತ ಒಂದಿರ್ತದೆ. ಅನಿರುದ್ಧ ದೇಹ, ನಮ್ಮ ಈ ಅನಿರುದ್ಧ ದೇಹ ಆದ ಮೇಲೆ ಸ್ಥೂಲ ದೇಹ ಅಂತ, ಅಂದರೆ ಈಗ ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ಇದು ಸ್ಥೂಲ ದೇಹ. ಇದರ ಒಳಗಡೆ ಅನಿರುದ್ಧ ದೇಹ, ಅನಿರುದ್ಧ ದೇಹದ ಒಳಗಡೆ ಅಲ್ಲಿ ಲಿಂಗದೇಹ, ಆ ಲಿಂಗದೇಹದ ಒಳಗಡೆ ಒಂದು ಜೀವ ಪರಮಾಚ್ಛಾದಿಕ, ಅದರ ಒಳಗಡೆ ಜೀವ ಇದ್ದಾನೆ. ಈ ಅನಿರುದ್ಧ ದೇಹ ಮತ್ತು ಲಿಂಗದೇಹದ ಮಧ್ಯದಲ್ಲಿ ಇನ್ನೊಂದು ಆವರಣ ಅಂತ ಜಗನ್ನಾಥದಾಸರು ಹೇಳಿದ್ದಾರೆ. ಅದು ಯಾವುದದು ಅಂತಂದರೆ ಜೀವಾಚ್ಛಾದಿಕ ಅನ್ನೋ ಒಂದು ಅವಿದ್ಯ. ಜೀವಾಚ್ಛಾದಿಕ ಅಂತಂದರೆ ಪರಮಾಚ್ಛಾದಿಕ ಅಂದರೆ ಪರಮಾತ್ಮನ ಬಗ್ಗೆ ನಮಗೆ ಜ್ಞಾನವನ್ನು ಉಂಟು ಮಾಡದೇ ಇರತಕ್ಕಂಥದ್ದಕ್ಕೆ ಪರಮಾಚ್ಛಾದಿಕ ಅಂತ ಕರೀತಾರೆ. ಅದಕ್ಕೆ ನಾಶ ಇಲ್ಲ. ಇನ್ನು ಜೀವಾಚ್ಛಾದಿಕ ಅಂತಂದರೆ ಅಜ್ಞಾನ. ಜೀವನ ಬಗ್ಗೆ, ಜೀವನ ಸ್ವರೂಪಭೂತವಾದ ಸುಖ ಮತ್ತು ಜ್ಞಾನ ಇವ್ಯಾವುದರ ಅನುಭವ ಬರದೇ ಇರುವಂತೆ ಮಾಡ್ತದೆ. ನೋಡ್ರಿ, ಒಂದು ಸಣ್ಣ ಜೀವ ಎಷ್ಟು ಸೂಕ್ಷ್ಮ. ನಾವೆಲ್ಲ ದೊಡ್ಡದಾಗಿ ದೇಹದ ಗಾತ್ರದಿಂದ ದೊಡ್ಡದಾಗಿದ್ದೇವೆ, ಆದರೆ ಜೀವರು ಬಹಳ ಅಣು ಅಂದರೆ ಸೂಕ್ಷ್ಮ. ಜಗನ್ನಾಥದಾಸರು ತಮ್ಮ ಪದ್ಯದಲ್ಲಿ ಉಲ್ಲೇಖ ಮಾಡಿದ್ದಾರೆ ಜೀವನ ಹೇಗಿರ್ತಾನೆ ಅಂತ. ಕುದುರೆ ಬಾಲ ಇದೆ, ಕುದುರೆ ಬಾಲದ ಒಂದು ಎಳೆಯನ್ನು ಕೊನೆಯ ತುದಿಯನ್ನು ತೆಗೆದುಕೊಳ್ಬೇಕು. ಕೊನೆಯ ತುದಿ, ಆ ಕೊನೆಯ ತುದಿಯನ್ನು ಉದ್ದ, ಅಡ್ಡ ಅಲ್ಲ, ಉದ್ದ 1000 ಭಾಗ ಮಾಡಬೇಕಲ್ಲ. ಕೊನೆಯ ಭಾಗದ ಒಂದು ಸಣ್ಣ ತುದಿಯನ್ನು 1000 ಭಾಗ ಮಾಡಬೇಕಂತ. ಉದ್ದನೇ 1000 ಭಾಗ ಮಾಡಬೇಕು. ಅದರಲ್ಲಿ ಒಂದು ಭಾಗ ತಗೊಂಡು ಅದರಲ್ಲಿ ಮತ್ತೆ 1000 ಭಾಗ ಮಾಡಿರಿ. ಎಷ್ಟು ಸೂಕ್ಷ್ಮ ಇರ್ತದೋ ಜೀವ ಅಷ್ಟು ಸೂಕ್ಷ್ಮ.
ಜೀವನ ಬಗ್ಗೆ ಇವತ್ತು ಯಾವ ವಿಜ್ಞಾನಿಗಳು ಕೂಡ ಎಷ್ಟೇ ರಿಸರ್ಚ್ ಮಾಡಿದರೂ ಅವನ ಪರಿಮಾಣ, ಅವನು ಹೇಗಿದ್ದಾನೆ ಯಾರಿಗೂ ಕಂಡುಹಿಡಿಯಲಿಕ್ಕಾಗಿಲ್ಲ. ನಮ್ಮ ಶಾಸ್ತ್ರ ಪುರಾಣಗಳು ಯಾವತ್ತೂ ಹೇಳಿದ್ದಾಳೆ, ಆಚಾರ್ಯರು ಹೇಳಿದ್ದಾರೆ, ಪರಮಾಣು ಪ್ರದೇಶೇಪಿ ಅನಂತ ಜೀವರಾಶಯ. ಒಂದು ಆಟಮ್ ಇರುವಂತಹ ಪ್ರದೇಶ, ಅದರಲ್ಲಿ ಅನಂತ ಜೀವರಾಶಿಗಳನ್ನು ಇಟ್ಟಿದ್ದಾನಂತೆ. ಆಟಮಿನ ಕಲ್ಪನೆ ಇಲ್ಲ ನಮಗೆ, ಸುಮ್ಮನೆ ಹೆಸರು ಕೇಳಿದ್ದೀವಿ ಅಷ್ಟೇ. ಆಟಮ್ ಅಂದರೆ ಈಗ ನೋಡ್ರಿ, ಕಿಟಕಿ ಹಾಕಿರ್ತೀವಿ, ಧೂಳಿನ ಕಣಗಳು ಸೂಕ್ಷ್ಮವಾಗಿ ದುರ್ಬಿನ್ ಇಟ್ಕೊಂಡು ನೋಡಬೇಕು, ಧೂಳಿನ ಕಣಗಳು ಕಾಣಿಸ್ತದ. ಆ ಧೂಳಿನ ಕಣಗಳ 6ನೇ ಒಂದು ಅಂಶ, ಅದನ್ನು ಆಟಮ್ ಅಂತ ಕರೀತಾರೆ. ಅಷ್ಟು ಆಟಮ್ ಅಂದರೆ ಅಣುಭಾಂಬ ಅಂತ ನಾವೇನು ಕರಿತೀವಲ್ಲ, ಅಷ್ಟು ಸೂಕ್ಷ್ಮವಾದದ್ದಕ್ಕೆ ಪರಮಾಣು ಅಂತ ಕರೀತಾರೆ. ಆ ಪರಮಾಣು ಇರುವ ಪ್ರದೇಶದಲ್ಲಿ ಪರಮಾತ್ಮ ಅನಂತ ಜೀವರಾಶಿಗಳನ್ನು ಇಟ್ಟಿದ್ದಾನಂತೆ. ಜೀವರು ಎಷ್ಟು ಸೂಕ್ಷ್ಮ ಲೆಕ್ಕ, ಅನಂತ ಜೀವರಾಶಿಗಳನ್ನು ದೇವರಿಟ್ಟಿದ್ದಾನೆ. ಹಾಗಾದ್ರೆ ಜೀವರು ಎಷ್ಟು ಸೂಕ್ಷ್ಮ. ಇಷ್ಟು ಆಟಮ್ ಇರುವ ಒಂದು ನಮಗೆ ದುರ್ಬಿನ್ ಹಾಕಿ ಹುಡುಕಿದ್ರೇನೆ ಆ ಧೂಳಿನ ಕಣಗಳು ಕಾಣಿಸಲ್ಲ. ಅದರಲ್ಲಿ 6ನೇ ಒಂದು ಅಂಶ, ಆ 6ನೇ ಒಂದು ಅಂಶದ ಪರಮಾಣು ಎಷ್ಟು ಇರಲಿಕ್ಕೆ ಎಷ್ಟು ಪ್ರದೇಶ ಬೇಕೋ ಅಷ್ಟು ಪ್ರದೇಶದಲ್ಲಿ ಪರಮಾತ್ಮ ಅನಂತ ಜೀವರಾಶಿಗಳನ್ನು ಇಟ್ಟಿದ್ದಾನೆ. ಹಾಗಾದ್ರೆ ಜೀವರು ಎಷ್ಟು ಸೂಕ್ಷ್ಮ. ಜೀವರು ಸೂಕ್ಷ್ಮ ಅಂತಂದ್ರೆ ಈ ಜೀವರನ್ನ ಒಳಗಡೆ ನಿಯಮನೆ ಮಾಡಲಿಕ್ಕೆ ತಾನು ಒಳಗಡೆ ಒಂದು ರೂಪದಿಂದ ಇದ್ದಾನಲ್ಲ, ಅವನು ಎಷ್ಟು ಸೂಕ್ಷ್ಮ ಅರ್ಥ ಮಾಡಿ. ಅದರಿಂದ ಅಣೋರಣೀಯಾನ್ ಮಹತೋ ಮಹೀಯಾನ್. ಭಗವಂತ ಅಣುವಿಗಿಂತಲೂ ಅಣು, ಮಹತ್ಗಿಂತಲೂ ಪರಮಾತ್ಮ ಮಹತ್ತನಾಗಿದ್ದಾನೆ. ಆದ್ದರಿಂದಲೇ ಅಷ್ಟು ಸೂಕ್ಷ್ಮನಾಗಿರ್ತಕ್ಕಂತಹ ಜೀವನಿಗೆ ಒಳಗಡೆ ಇರತಕ್ಕಂತಹ ಸ್ವರೂಪಭೂತವಾಗಿರ್ತಕ್ಕಂತಹ ಯಾವ ಆನಂದ ಜ್ಞಾನ ಇದು ಯಾವುದು ತೋರ್ತಾ ಇಲ್ಲ. ಇದೆಲ್ಲ ನಮ್ಮ ಸ್ವರೂಪ ಅಲ್ಲ. ಇದು ನಾವು ದುಃಖ ಪಡೋದು, ಅದರಿಂದ ನಮ್ಮ ಸ್ವರೂಪನೇ ಬೇರೆ ಇರ್ತದೆ. ಯಾಕೆ? ಇದೆಲ್ಲ ಆವರಕ ಇದೆ. ಹಾಗಾದರೆ ಮುಕ್ತಿ ಆಗೋದು ಅಂದರೆ ಏನಂತ? ಅಪರೋಕ್ಷ ಜ್ಞಾನವನ್ನು ಪಡೆದ ಮೇಲೆ, ನಮ್ಮ ಸಾಧನೆಯನ್ನು ಮಾಡಿಕೊಂಡ ಮೇಲೆ, ಅಪರೋಕ್ಷ ಜ್ಞಾನವನ್ನು ಪಡೆದ ಮೇಲೆ ಸ್ಥೂಲ ದೇಹ ಹೋಗೋದು ಎಲ್ಲರಿಗೂ ಗೊತ್ತಾಗುತ್ತೆ. ಅನಿರುದ್ಧ ದೇಹ, ಅದರಲ್ಲಿ ತತ್ವಾಭಿಮಾನಿ ದೇವತೆಗಳು ಅದು ಹೋಗ್ತದೆ. ಯಾಕೆ ಅನಿರುದ್ಧ ದೇಹ ಇರೋದು? ಯಾಕೆ? ತತ್ವಾಭಿಮಾನಿ ದೇವತೆಗಳು ಅಸುರರು ವಾಸ ಮಾಡಲಿಕ್ಕೆ ಅನಿರುದ್ಧ ದೇಹ ಇರುತ್ತೆ. ಅಲ್ಲಿ ನಿಂತುಕೊಂಡು ಇಲ್ಲಿ ಕಾರ್ಯ ಮಾಡ್ತಾರೆ. ಮನೆಯಲ್ಲಿ ಇದ್ದು ಆಫೀಸ್ನಲ್ಲಿ ಕಾರ್ಯ ಮಾಡ್ತಾರೋ ಇಲ್ಲ, ಹಾಗೆ ದೇವತೆಗಳಿಗೆಲ್ಲ ವಾಸಸ್ಥಾನ ಯಾವುದು ಅಂತಂದರೆ ಅನಿರುದ್ಧ ದೇಹ. ಅಲ್ಲಿದ್ದು ಸ್ಥೂಲ ದೇಹದಲ್ಲಿ ತಮ್ಮ ಕಾರ್ಯಗಳನ್ನು ಮಾಡ್ತಾರೆ. ಆ ಅನಿರುದ್ಧ ದೇಹನೂ ಹೋಗುತ್ತೆ. ಲಿಂಗ ದೇಹ ಹೋಗಬೇಕಾದ್ರೆ ನಮ್ಮ ಪರಿಪೂರ್ಣವಾದ ಸಾಧನೆ ಬೇಕು. ನಾವು ಅಪರೋಕ್ಷ ಜ್ಞಾನ ಪಡೆದ ತಕ್ಷಣ ಆಗಲ್ಲ ಲಿಂಗದೇಹ ಭಂಗ. ಈಗ ಬ್ರಹ್ಮದೇವರಿದ್ದಾರಲ್ವ, ಆ ಬ್ರಹ್ಮದೇವರಿಗೆ 100 ವರ್ಷ ಆಗಬೇಕು. ಅಂದರೆ ಇವಾಗ ಅವರು ಬ್ರಹ್ಮದೇವರಿಗೆ ಎಷ್ಟನೇ ವರ್ಷ ನಡೀತಾ ಇದೆ? 51ನೇ ವರ್ಷ. ದ್ವಿತೀಯ ಪರಾರ್ಧ ಶ್ವೇತವರಾಹ ಕಲ್ಪ. ಅಂದರೆ ಬ್ರಹ್ಮದೇವರಿಗೆ ಒಂದು ಹಗಲು ಅಂತಂದರೆ 864 ಕೋಟಿ ವರ್ಷಗಳು ನಮ್ಮ ಲೆಕ್ಕದ ಪ್ರಕಾರ. 864 ಕೋಟಿ ವರ್ಷಗಳಾಯಿತು ಅಂತಂದರೆ ಒಂದು ಹಗಲು. ಅಂತಹದ್ದು ಮತ್ತೊಂದು ಭಾಗ ತಿರುಗಿದ್ರೆ ಮತ್ತೆ ಪುನಃ ಅವರಿಗೆ ರಾತ್ರಿ ಆಗುತ್ತೆ, ಅದು ಒಂದು ದಿವಸ ಲೆಕ್ಕ. ಇಂಥದ್ದು ಅವರಿಗೆ 100 ವರ್ಷ ಆಗೋ ತನಕ ಅಪರೋಕ್ಷ ಜ್ಞಾನ ಆದರೂ ನಾವು ಹಾಗೆ ಕಾಯ್ತಾ ಇರಬೇಕು. ಅವರಿಗೆ 100 ವರ್ಷ ಆದ ಮೇಲೆ ಯಾತ್ರೆ ಕರ್ಕೊಂಡು ಹೋಗ್ತಾರಲ್ಲ, ಎಲ್ಲ ಯಾತ್ರೆ ಕರ್ಕೊಂಡು ಹೋದಾಗೆ ನಮ್ಮನ್ನು ವಿರಜಾ ನದಿ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಅವರು ಉಪದೇಶ ಮಾಡಿ ವಿರಜಾ ನದಿ ಸ್ನಾನ ಮಾಡಿದ ಮೇಲೆ ಲಿಂಗದೇಹ ಭಂಗ ಆಗುತ್ತೆ. ಲಿಂಗದೇಹ ಅಂದರೆ ಹೇಳಿದ್ನಲ್ಲ, ಆ ತುಷದಂತೆ ಇರತಕ್ಕಂತಹ ಲಿಂಗದೇಹ ಅನ್ನೋದು ಅದು ಭಂಗ ಆಯಿತು ಅಂತಂದರೆ, ಆ ಭಂಗ ಆದ ಮೇಲೆ ಇನ್ನೊಂದು ಆವರಣ ಇದೆ. ಅದು ಪರಮಾತ್ಮನ ಇಚ್ಛಾರೂಪವಾದಂತಹ ಪರಮಾಚ್ಛಾದಿಕ ಅನ್ನೋ ಆವರಣ. ಅದನ್ನು ಏನು ಮಾಡ್ತಾನೆ? ಅದು ನಾಶ ಆಗೋಲ್ಲ. ಅದೇನು ಮಾಡ್ತಾನೆ ಅಂತಂದರೆ, ದೇವರು ಏನಂ ಮೋಚಯಾಮಿ ಅಂತ ಪರದೆ ಸರಿಸಿದ ಹಾಗೆ ಸರಿಸ್ತಾನಂತ. ಈ ನಾಟಕದಲ್ಲೆಲ್ಲ ಪರದೆ ಸರಿಸ್ತಾರಲ್ಲ, ಹಾಗೆ ಪರದೆ ಸರಿಸ್ತಾನಂತ. ಅದಕ್ಕೆ ನಾಶ ಮಾಡೋದಿಲ್ಲ. ಆ ಸರಿಸಿದರೆ ಒಳಗಡೆ ಇರತಕ್ಕಂತಹ ನಮ್ಮ ಸ್ವರೂಪದ ಆನಂದದ ಅಭಿವ್ಯಕ್ತಿ ಆಗೋದೇ ಮೋಕ್ಷ. ನೋಡ್ರಿ, ಮೋಕ್ಷದ ಪರಿಕಲ್ಪನೆಯನ್ನು ಶ್ರೀಮದಾಚಾರ್ಯರು ಕೊಟ್ಟಷ್ಟು ಇನ್ಯಾರೂ ಜಗತ್ತಿನಲ್ಲಿ ಕೊಟ್ಟಿಲ್ಲ. ಇದು ಮೋಕ್ಷ. ಮುಕ್ತಿ ನೈಜ ಸುಖಾನುಭೂತಿ. ಅಂತಹ ಸ್ವರೂಪಭೂತವಾದ ಆನಂದವನ್ನು ಪಡೆಯೋದೇ ಮುಕ್ತಿ. ಇದಕ್ಕೆ ನಮ್ಮ ಪ್ರಯತ್ನ ಆಗಬೇಕು. ಹಾಗಾದರೆ ಇಂತಹ ಪ್ರಯತ್ನ ಆಗಬೇಕು ಅಂದರೆ ಏನು ಮಾಡಬೇಕು? ದೇವರ ಇಚ್ಛೆ ಬರಬೇಕು. ಏನಂ ಮೋಚಯಾಮಿ ಅಂತ ಇಚ್ಛೆ ಬರಬೇಕಲ್ಲ, ಅವನ ಅನುಗ್ರಹ ಸಂಪಾದನೆ ಮಾಡಬೇಕು. ಅದಕ್ಕೆ ದೇವರು ಧರ್ಮ ಇದೆಲ್ಲ ಕಾರ್ಯಗಳನ್ನು ಮಾಡ್ರಪ್ಪ, ಶಾಸ್ತ್ರ ತಿಳ್ಕೊಳ್ರಿ, ದೇವರ ಬಗ್ಗೆ ತಿಳ್ಕೊಳ್ರಿ. ಯಾಕೆ ಅಂದರೆ ಕೊನೆಗೆಲ್ಲ ನಮ್ಮ ಬಂಧಕ ಶಕ್ತಿಗಳನ್ನು ನಿವಾರಣೆ ಮಾಡೋನೇ ಅವನು. ಬಂಧಕೋ ಭವಪಾಶಾಶ್ಚ ಮೋಚಕಃ. ಆದ್ದರಿಂದ ಎಲ್ಲ ವಿಧವಾಗಿರತಕ್ಕಂತಹ ನಮ್ಮ ಬಂಧಕ ಶಕ್ತಿಗಳನ್ನು ನಿವಾರಣೆ ಮಾಡಿ ನಮ್ಮ ಮೋಕ್ಷವನ್ನು ಕರುಣಿಸ್ತಕ್ಕಂಥವನು ಅವನು. ಆದ್ದರಿಂದ ಅವನ ಲೋಕಕ್ಕೋಸ್ಕರ ನಮ್ಮ ಪ್ರಯತ್ನಗಳಿರಬೇಕೇ ಹೊರತಾಗಿ
ಕೇವಲ ಸ್ವರ್ಗಲೋಕಕ್ಕೆ ಸ್ವರ್ಗ ಬೇಕು, ಅದರ ಸುಖಕ್ಕಾಗಿ ನಮ್ಮ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳಬಾರದು ಅಂತ ಮುದ್ಗಲ ಋಷಿಗಳು ಬಹಳ ಸುಂದರವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಹಾಗಾದರೆ ಅದಕ್ಕೇನು ಸಾಧನೆ ಮಾಡಬೇಕು? ಮೋಕ್ಷಕ್ಕೋಸ್ಕರ ಸಾಧನೆ ಏನು ಮಾಡಬೇಕು? ನಮ್ಮ ಜೀವನದಲ್ಲಿ ತುಲ್ಯ ನಿಂದ ಸ್ತುತಿರ್ಭೂತ್ವ ಸಮಲೋಷ್ಟಾಶ್ಮ ಕಾಂಚನ ಜ್ಞಾನಯೋಗೇನ ಶುದ್ಧೇನ ಧ್ಯಾನ ನಿತ್ಯೋ ಬಭೂವಃ. ನಮ್ಮ ಸುಖ ಬಂದಾಗ ದುಃಖ ಬಂದಾಗ ಮನಸ್ಸನ್ನು ಬಹಳ ವಿಚಲಿತ ಮಾಡಿಕೊಂಡ್ರೆ ಧ್ಯಾನ ಮಾಡಲಿಕ್ಕಾಗಲ್ಲ. ಪರಮಾತ್ಮನ ಧ್ಯಾನ ಮಾಡಬೇಕು. ದೇವರ ಧ್ಯಾನವೇ ನಮಗೆ ಮೋಕ್ಷಕ್ಕೆ ಪರಮ ಮುಖ್ಯವಾಗಿರ್ತಕ್ಕಂತಹ ಸಾಧನ, ಮೆಟ್ಟಲು. ಆ ಧ್ಯಾನ ಬರಬೇಕು ಅಂದರೆ, ಧ್ಯಾನ ಅಂದರೆ ಏನು ಹೇಳಿದೆ ನಾನು? ಮನಸ್ಸೆಂಬ ನೀರಿನಲ್ಲಿ ಭಗವಂತನ ಪ್ರತಿಬಿಂಬವನ್ನು ಕಾಣೋದು. ಪ್ರತಿಬಿಂಬ ಕಾಣಬೇಕು. ಆ ಪ್ರತಿಬಿಂಬ ಕಾಣಬೇಕು ಅಂದರೆ ಮನಸ್ಸೆಂಬ ನೀರು ಅಳಗಾಡಬಾರ್ದು. ನೀರು ಅಳಗಾಡಿದರೆ ಅದರಲ್ಲಿ ಪ್ರತಿಬಿಂಬ ಚೆನ್ನಾಗಿ ಕಾಣಿಸ್ತಾ? ಅದಕ್ಕೋಸ್ಕರ ಏನು ಮಾಡಬೇಕು? ಆ ನೀರು ಅಳಗಾಡಬಾರ್ದು ಅಂತಂದರೆ, ಮನಸ್ಸು ಅಳಗಾಡಬಾರ್ದು ಅಂದರೆ ವಿಚಲಿತವಾಗಬಾರ್ದು. ಸುಖ ಬಂದಾಗ ದುಃಖ ಬಂದಾಗ ಯಾರೋ ಹೊಗಳಿಬಿಡಿದ ತಕ್ಷಣ ಭಾರೀ ಖುಷಿಯಾಗ್ಬೋದು, ಬೈದ ತಕ್ಷಣ ಅಯ್ಯೋ ನನಗೆ ಬೈದ್ರಲ್ಲ ಅಂತ ಚಿಂತೆ ಮಾಡಿ. ಹೀಗಾಗಿಬಿಟ್ರೆ ಮನಸ್ಸು ಬಹಳ ವಿಕಲಿತ. ಒಂದು ಕ್ಷಣಕ್ಕೆ ಹೊಗಳ್ತಾರೆ, ಒಂದು ಕ್ಷಣಕ್ಕೆ ಬೈತಾರೆ. ಇದರಿಂದ ಉದ್ವಿಗ್ನವಾಗಿ ಮನಸ್ಸನ್ನು ಬಹಳ ಅಲ್ಲೋಲ ಕಲ್ಲೋಲ ಮಾಡಿಕೊಂಡ್ರೆ ಅಲ್ಲಿ ಪ್ರತಿಬಿಂಬ ಬೀಳಲಿಕ್ಕೆ, ಧ್ಯಾನವೆಂಬ ಪ್ರತಿಬಿಂಬ ಬೀಳಲಿಕ್ಕೆ ಸಾಧ್ಯ ಆಗುವುದು. ಅದಕ್ಕೋಸ್ಕರ ಏನು ಮಾಡಬೇಕು? ತುಲ್ಯನಿಂದ ಸ್ತುತಿರ್ಭೂತ್ವ ಸಮಲೋಷ್ಟಾಶ್ಮ ಕಾಂಚನ. ಹಾಗೆ ಅಶ್ಮ ಅಂದರೆ ಕಲ್ಲು. ಕಲ್ಲಿಗೆ ಹೊಗಳ್ರಿ, ಬೈಲ್ರಿ, ಸನ್ಮಾನ ಮಾಡಿರಿ. ಅದರಲ್ಲಿ ಏನಾದರೂ ಬೇರೆ ರೀತಿಯಾಗಿರ್ತಕ್ಕಂತಹ ಕ್ರಿಯೆಗಳು ಕಾಣುತ್ತದ? ಯಾವ ಚಲನೆಯೂ ಕಾಣೋದು. ನಮ್ಮ ಮನಸ್ಸು ಹಾಗೆ ಗಟ್ಟಿ ಇರಬೇಕು. ಏನೇ ಸ್ತೋತ್ರ ಬರ, ಯಾಕೆ ಅದು ಯಾವುದು ನನಗಲ್ಲ, ನಾನು ಮಾಡಿದರೆ ಹೊಗಳಿವಿಕೆ ಯಾಕೆ? ಏನು ಭಾರಿ ಕಾರ್ಯ ಮಾಡಿದ್ದಾರೆ, ಭಾರಿ ಉಪನ್ಯಾಸ ಮಾಡಿದ್ದು ನಾನಲ್ಲ. ಉಪನ್ಯಾಸ ಮಾಡಿದ್ದು ಒಳಗಡೆ ತತ್ವಾಭಿಮಾನಿ ದೇವತೆಗಳು ಕೂತು, ದೇವರು ಎಲ್ಲ ಮಾಡಿಸಿದ ತತ್ವಾಭಿಮಾನಿ ದೇವತೆಗಳ ಪ್ರೇರಣೆ, ಅವರಿಗೂ ಪ್ರೇರಕರಾದ ವಾಯುದೇವರು, ಅವರಿಗೂ ಪ್ರೇರಕರಾದ ಭಗವಂತ ಇದ್ದಾನೆ. ಆದ್ದರಿಂದ ಬಾಯಿ ತೆಗೀತಿದ್ದೀವಿ ಅಷ್ಟೇ ನಾವು. ಹಾಗಾದರೆ ನಾವ್ಯಾರೂ ಅಲ್ಲ ಅಂದರೆ ಸ್ತುತಿಯೂ ನಮಗಲ್ಲ, ಬೈದರೂ ನಮಗಲ್ಲ. ಬೈದರೂ ಯಾವುದಕ್ಕೆ ಬೈತೀವಿ? ದೇಹಕ್ಕೆ ಬೈತಾ ಇದ್ದೀರಿ ಅಷ್ಟೇ. ನಮಗೆ ಆತ್ಮನಿಗೂ ಅಂತರಲ್ಲ. ಭಾಗವತದಲ್ಲಿ ಜಡಭರತನೇ ಕೇಳ್ತಾನೆ, ಬೇಕಾದಷ್ಟು ಬೈತಾನೆ ರಘುಗಣರಾಜ. ಯಾರಿಗೆ ಬೈತಾ ಇದ್ದೀನಿ? ನನಗೆ ಹತ್ತೇ ಇಲ್ಲ. ಅದು ದೇಹದಲ್ಲಿರ್ತಕ್ಕಂಥ ದೇಹಕ್ಕೆ ಬೈದಿದ್ದು ನೀನು, ನನಗೆ ಯಾವುದಕ್ಕೂ ಹತ್ತಿಲ್ಲ ಅಂತ ಹೇಳ್ತಾನೆ. ಅದರಿಂದ ಅಂತಹ ಜ್ಞಾನಯೋಗ, ಅದರಿಂದ ಶುದ್ಧವಾದಂತಹ ಧ್ಯಾನ ಯೋಗ, ಇವುಗಳಿಂದ ಮಾತ್ರ ಮೋಕ್ಷವನ್ನು ಪಡೀತಕ್ಕಂಥವರಾಗಬೇಕು. ಅದಕ್ಕೋಸ್ಕರ ನಾನು ಅದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಪ್ರಯತ್ನ ಪಡ್ತೀನಿ. ಈ ಕಾಮ್ಯವಾದಂತಹ ಕರ್ಮವನ್ನು ನಾನು ಅಪೇಕ್ಷೆ ಪಡೋದಿಲ್ಲ ಅಂತ ಹೀಗೆ ಮುದ್ಗಲರ ದೃಷ್ಟಾಂತವನ್ನು ವ್ಯಾಸರು ಪಾಂಡವರಿಗೆ ಹೇಳ್ತಾರೆ. ನೋಡು, ಎಷ್ಟು ದುರ್ವಾಸರಂತಹ ಮಹಾ ತಪಸ್ವಿಗಳ ಪರೀಕ್ಷೆ ಬಂದಾಗಲೂ ಕೂಡ ಎದೆಗುಂದದೇನೆ, ತಮ್ಮ ಧರ್ಮವನ್ನು ಬಿಡದೇನೆ ಮೋಕ್ಷಕ್ಕಾಗಿ ನನ್ನ ಪ್ರಯತ್ನ ನಡೀತಾ ಇರ್ತದೆ ಅಂತ ನಿರಂತರವಾಗಿ ಆ ಮುದ್ಗಲ ಋಷಿಗಳು ಹೇಗೆ ಪ್ರಯತ್ನ ಪಟ್ಟರೋ, ನಿನ್ನ ಮನಸ್ಸನ್ನು ಕೂಡ ಹಾಗೆ ನೀನು ಬಹಳ ಖಿನ್ನತೆಯನ್ನು ಮಾಡಿಕೊಳ್ಳದೇನೆ, ಎಷ್ಟೇ ಕಷ್ಟ ಬಂದರೂ ನಿನ್ನ ಭಗವಂತನ ಮೇಲೆ ಭಾರವನ್ನು ಹಾಕಿ ಸಂಪೂರ್ಣವಾಗಿ ನಿನ್ನ ಜೀವನವನ್ನು ಸಾಗಿಸ್ತಕ್ಕಂಥವನಾಗುವಂತ ಹೀಗೆ ಧರ್ಮರಾಜ ಅದು ನೆಪ ಮಾತ್ರ. ನಮಗೆಲ್ಲ ಬಂದಂತಹ ಕಷ್ಟಗಳಿಂದ ನಾವು ಖಿನ್ನರಾಗಿ ಬದುಕಿದಾಗ ನಮಗೆಲ್ಲ ಆತ್ಮವಿಶ್ವಾಸವನ್ನು ತುಂಬುವಂತಹ ಮಾತನ್ನು ವೇದವ್ಯಾಸ ದೇವರು ಧರ್ಮರಾಜನಿಗೆ ಉಪದೇಶ ಮಾಡುವ ಮೂಲಕ ತಿಳಿಸಿಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ಹೀಗೆ ಪಾಂಡವರಿಗೆ ಆತ್ಮಸ್ಥೈರ್ಯವನ್ನು ತುಂಬಿ ವೇದವ್ಯಾಸರು ಹೊರಟಿದ್ದಾರೆ. ಆ ಸಂದರ್ಭದಲ್ಲಿ ಇನ್ನೊಂದು ದುರ್ಘಟನೆ ಆಗಿದೆ ಅಂತ ಹೇಳ್ತಾರೆ. ವೇದವ್ಯಾಸರು ಈ ಕಡೆ ಹೋದ ತಕ್ಷಣ ಈ ಕಾಡಿನ ಕಾಮ್ಯಕ ವನದಲ್ಲಿ ಪಾಂಡವರು ಎಲ್ಲರೂ ಕೂಡ ದ್ರೌಪದಿ ಅನೇಕ ದಿನಗಳ ಕಾಲ ವಾಸ ಮಾಡ್ತಾ ಇದ್ದಾರೆ. ಸುಮಾರು ಅವರಿಗಿರೋದು 12 ಎಲ್ಲ ವನವಾಸ 11.5 ವರ್ಷ ಕಾಲ ಸಮಾಪ್ತವಾಗಿದೆ ವನವಾಸ ಕಾಮ್ಯಕ ವನದಲ್ಲಿ ಬಂದಾಗ. ಇನ್ನೇನು ಸ್ವಲ್ಪ ದಿವಸದಲ್ಲೇನೆ ವನವಾಸ ಮುಗಿದು ಅಜ್ಞಾತವಾಸಕ್ಕೆ ಬರಬೇಕು. ಆದರೆ ಆ ಸಂದರ್ಭದಲ್ಲಿ ಒಂದು ದೊಡ್ಡ ದುರ್ಘಟನೆ ನಡೀತು ಅಂತ ಹೇಳ್ತಾರೆ ಮಹಾಭಾರತ. ಏನು ಅಂದರೆ, ಈ ಸಿಂಧು ಸೌವೀರ್ಯ ದೇಶದರಾಗಿರ್ತಕ್ಕಂತಹ ರಾಜ ಅಂದರೆ ಇವತ್ತಿನ ಪಾಕಿಸ್ತಾನ್, ಆ ಪ್ರದೇಶದ ಈ ಜಯದ್ರಥ ಅಂತ ಒಬ್ಬ ರಾಜ, ಸೈಂಧವ ಅಂತ ಅವನನ್ನು ಕರೀತಾರೆ. ಆ ಜಯದ್ರಥ ರಾಜ ಅವನು ವಾಸ್ತವಿಕವಾಗಿ ದುಶ್ಯಾಸನನಿಗೆ ಏನಾಗಬೇಕು? ತಂಗಿ ಗಂಡ ಆಗಬೇಕು. ದುಶ್ಯಲೆಯನ್ನು ಕೊಟ್ಟು ಜಯದ್ರಥನಿಗೆ ಮದುವೆ ಮಾಡಿರ್ತಾರೆ. ಆದರೆ ಮಹಾನೀಚ
ಕೆಟ್ಟ ಸ್ವಭಾವವನ್ನು ಹೊಂದಿರತಕ್ಕಂಥವನು. ಅವನು ಹೆಂಡತಿ ದುಶ್ಯಲೆ ಇದ್ದಾಳೆ, ಆದರೂ ಕೂಡ ಇನ್ನೊಂದು ಮದುವೆ ಆಗಬೇಕು ಅಂತ ತಾನು ಹೊರಟಿದ್ದಾನೆ, ಬೇರೆ ಕಡೆ ಎಲ್ಲೋ ಹೊರಟಿದ್ದಾನೆ ರಾಜ್ಯಕ್ಕೆ. ಆದ್ದರಿಂದ ಹೊರಟಾಗ ತಾನು ಈ ಕಾಮ್ಯಕದ ವನದ ಮುಂದೆ ಹೋಗಬೇಕಾದ್ರೆ ರಥದಲ್ಲಿ ಕೂಡಿಸಿಕೊಂಡು ಅವನ ಒಬ್ಬ ಸ್ನೇಹಿತ ಕೋಟಿಕಾಶ್ಯ ಅಂತ ಅವನ ಹೆಸರು, ಅವನನ್ನು ಮುಂದೆ ಕೂಡಿಸಿಕೊಂಡು ರಥದಲ್ಲಿ ಕೂಡಿಸಿಕೊಂಡು ಹೊರಟಿದ್ದಾನೆ. ನೋಡಿದಾಗ ಪಾಂಡವರೆಲ್ಲರೂ ಕೂಡ ಆಹಾರವನ್ನು ಸಂಗ್ರಹ ಮಾಡಲಿಕ್ಕೋಸ್ಕರ ಬೇಟೆಗಾಗಿ ಹೋಗಿರ್ತಾರೆ. ಇವರು ದ್ರೌಪದಿ ಆಶ್ರಮದಲ್ಲಿ ಮಾತ್ರ ಕಾಮ್ಯಕ ವನದಲ್ಲಿ ಇರ್ತಾಳೆ. ಅವನನ್ನು ನೋಡ್ತಾನೆ, ಏನು ಸೌಂದರ್ಯ, ಒಂದು ಬಾರಿ ಮಾತಾಡಿಸ್ಬಾ ಹೋಗಿ, ನಾನು ಮದುವೆ ಆಗಬೇಕು ಅಂತ ಹೊರಟವನು ಈ ಸೌಂದರ್ಯಕ್ಕೆ ಮರುಳಾಗಿ ಅವಳನ್ನೇ ಯಾಕೆ ಮದುವೆ ಆಗಲಿ, ಇಲ್ಲಿ ಇವಳೇ ಚೆನ್ನಾಗಿದ್ದಾಳೆ, ಇವಳನ್ನು ಅಪಹರಣ ಮಾಡ್ಕೊಂಡು ಹೋಗೋಣ, ಇವನು ಕರ್ಕೊಂಬ ಅಂತ ಹೇಳ್ತಾನೆ. ಏಕಾಹ್ಯ ಹಂ ಸಂಪ್ರತಿ ತೇನ ವಾಚಂ ದದಾಮಿ ವೈ ಭದ್ರ ನಿಬೋಧ ಛೇದಂ ಅಹಂ ಹರಣ್ಯೇ ಕತಮೇವ ಮೇಕ ತ್ವಮಾಬ್ಲವೇಪಂ ನಿರತಾ ಸ್ವಧರ್ಮೇ. ಆ ಕೋಟಿಕಾಶ್ಯ ಅಂತ ಅವನನ್ನು ಕಳಿಸ್ತಾನೆ, ದ್ರೌಪದಿ ಹತ್ರ ಬರ್ತಾನೆ. ದ್ರೌಪದಿ ಹತ್ರ ಬಂದಾಗ ದ್ರೌಪದಿ ಅಂತಾಳೆ, ಯಾಕೆ ಬಂದಿದ್ದೀನಿ ನೀನು, ನನ್ನ ಗಂಡಂದರು ಮನೆಯಾಗಿಲ್ಲ, ನೀನು ಬರೋದು ಯುಕ್ತ ಅಲ್ಲ ಅಂತ ಎಷ್ಟು ಧರ್ಮವನ್ನು ಹೇಳ್ತಾನೆ. ಒಬ್ಬ ಇನ್ನೊಬ್ಬ ಪರಸ್ತ್ರೀಯರ ಮನೆಗೆ ಹೋಗಬೇಕಾದ್ರೆ, ಪರರ ಮನೆಗೆ ಹೋಗಬೇಕಾದ್ರೆ ಹೆಂಗಸು ಒಬ್ಬಳೇ ಇದ್ದಾಗ ಮನೆಗೆ ಹೋಗಬಾರದು. ದ್ರೌಪದಿ ಅದನ್ನು ಬಹಳ ಎತ್ತಿ ಧರ್ಮವನ್ನು ತೋಳ್ತಾರೆ. ನೀನು ಧರ್ಮವನ್ನು ಎಲ್ಲ ತಿಳಿದಿದೆಯೋ ಇಲ್ಲೋ, ನನ್ನ ಗಂಡಂದರು ಮನೆಯಾಗಿಲ್ಲ, ನಾನು ಒಬ್ಬಳೇ ಇದ್ದೇನೆ, ಆದ್ದರಿಂದ ನೀನು ಬರತಕ್ಕಂತಹದ್ದು ಯುಕ್ತ ಅಲ್ಲ, ನಾನು ದ್ರೌಪದಿ, ಆದ್ದರಿಂದ ನನ್ನ ಪತಿಗಳೆಲ್ಲರೂ ಕೂಡ ಹೋಗಿದ್ದಾರೆ, ನೀನು ಈಗ ನನ್ನ ಜೊತೆಗೆ ಮಾತನಾಡ್ತಕ್ಕಂಥದ್ದು ಯುಕ್ತ ಅಲ್ಲ ಅಂತ ಹೇಳ್ತಾಳೆ ಅವಳು ಒಳಗಿನಿಂದನೇ. ಆವಾಗ ಇಲ್ಲ, ನಾನು ಕೋಟಿಕಾಶ್ಯ ಆದರೂ ಕೂಡ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯಗಳನ್ನು ಮಾತಾಡಬೇಕು, ನೀನು ಹೊರಗೆ ಬಾ ಅಂತ ಹೇಳ್ತಾನೆ. ಆವಾಗ ಹೇಳಿದಾಗ ಎಷ್ಟು ಮಾತಾಡಿದರೂ ಕೂಡ ಅವಳು ಒಳಗೆ ಹೊರಗಡೆ ಬರುವುದಿಲ್ಲ. ಕೋಟಿಕಾಶ್ಯ ಬಂದು ಜಯದ್ರಥನಿಗೆ ಹೇಳ್ತಾನೆ, ಜಯದ್ರಥ ಅವಳು ಒಳಗೆ ಹೋಗಿಬಿಟ್ಲು, ನೀನು ನೋಡಿದ ತಕ್ಷಣ ಮತ್ತೆ ಪುನಃ ಹೊರಗಡೆ ಬರ್ತಾ ಇಲ್ಲ, ಮಾತಾಡ್ತಾನೇ ಇಲ್ಲ, ಅವ್ರ ಗಂಡ ಎಲ್ಲೋ ಹೊರಗಡೆ ಹೋಗಿದ್ದಾರಂತೆ, ಅದಕ್ಕೋಸ್ಕರ ಬರೋದಿಲ್ಲ, ನಾನೇ ಬರ್ತೀನಿ ಎಂದು ಬಂದುಬಿಟ್ಟ. ಅವನು ರಥವನ್ನು ಇಳಿದು ಜಯದ್ರಥ ತಾನೇ ಬರ್ತಾ ಇದ್ದಾನೆ. ಸಪ್ರವೇಶ್ಯಾಶ್ರಮಂ ಪುಣ್ಯಂ. ಎಷ್ಟು ನೀಚ ಅಂತಂದರೆ, ಯಾವ ಪ್ರವೇಶ, ಇವನು ಕೋಟಿಕಾಶ್ಯ ನಾನು ಒಳಗೆ ಬರ್ತೇನೆ ಅಂತ ಹೇಳಿದ, ಇವನು ಹೇಳಲಿಲ್ಲ, ಒಳಗಡೆನೇ ಆಶ್ರಮವನ್ನೇ ಪ್ರವೇಶ ಮಾಡಿದ್ದಾನೆ, ಅಷ್ಟು ನೀಚ. ಸಿಂಹಗೋಷ್ಠಂ ಮೃಕೋಯತ. ಸಿಂಹದ ಗುಹೆಯನ್ನು ಒಂದು ನರಿ ಪ್ರವೇಶ ಮಾಡಿದಂತೆ ಪ್ರವೇಶ ಮಾಡಿದ್ದಾನೆ. ಮೃಕೋಯತ ಆತ್ಮನ ಸಪ್ತಮ ಕೃಷ್ಣಮಿದಂ ವಚನಮಬ್ರವೇತ್. ಆವಾಗ ಈ ದ್ರೌಪದಿಯನ್ನು ಕುರಿತು ಹೇಳ್ತಾ ಇದ್ದಾನೆ. ಕುಶಲಂ ತೇ ವಹಾರೋಹೆ ಭರ್ತಾರಸ್ತೇಪ್ಯನಾಮಯಾಃ ಯೇಷಾಂ ಕುಶಲಕಾಮಾಸೇ ತೇಪಿ ಕಶ್ಚಿದನಾಮಯಾಃ. ನೋಡಮ್ಮ, ಕುಶಲ ಆಗಿದೆಯಾ, ನೀನು ಯಾರ ಕುಶಲವನ್ನು ಬಯಸ್ತೀವಿ, ಅವರೆಲ್ಲ ಚೆನ್ನಾಗಿದ್ದಾರಾ ಅಂತೆಲ್ಲ ಕೇಳ್ತಾನೆ. ಅದೆಲ್ಲ ನಿನಗೆ ಯಾಕೆ ಅಂತ ಹೇಳಿದ್ದವಳು. ಎಲ್ಲರೂ ಕುಶಲಿಂದಿದ್ದಾರೆ, ಯುಧಿಷ್ಠಿರ ಎಲ್ಲರೂ ಬೇಕಾದಷ್ಟು ಕುಶಲದಿಂದಿದ್ದಾರೆ, ನೀನು ಕುಶಲಿಯಾಗಿದ್ದೀಯ ಅಂತ ಗೊತ್ತಾಯಿತು, ಆದ್ದರಿಂದನೇ ಇಲ್ಲಿ ಬಂದಿದ್ದೀಯ ನೀನು. ಆದ್ದರಿಂದ ನಿನ್ನ ಜೊತೆಗೆ ನಾನು ಮಾತನಾಡತಕ್ಕಂಥದ್ದು ಯುಕ್ತ ಅಲ್ಲ, ನೀನು ಹೊರಡತಕ್ಕಂಥವನಾಗು ಅಂತ. ಆವಾಗ ನಿನಗೇನು ಬೇಕು, ಮೃಗಗಳು ಬೇಕು ಅಂತಂದರೆ ನನ್ನ ಗಂಡಂದರೆ ನಿನಗೆ ಆಹಾರಕ್ಕಾಗಿ ಬೇಕಾದಷ್ಟು ಕೊಡ್ತಾರೆ, ಅದಕ್ಕೆಲ್ಲ ನಿನಗೆ ಮಾಡಿ. ಅದಕ್ಕೆ ಹೇಳ್ತಾರೆ, ನನಗೆ ಯಾವುದು ಬೇಡ, ಇವತ್ತು ನೀನು ಬೇಕು, ನೀನು ನನ್ನನ್ನು ವಿವಾಹವಾಗು, ನಿನಗೆ ಈ ಕಷ್ಟಗಳಿಂದೆಲ್ಲ ಪರಿಹಾರ ಮಾಡ್ತೇನೆ ಅಂತಂದ. ಶ್ರೀಯಾ ವಿಹೀನ ರಾಷ್ಟ್ರಾಚ್ಛ, ಎಲ್ಲ ರಾಜ್ಯವನ್ನು ಕಳೆದುಕೊಂಡು ಸಂಪತ್ತನ್ನು ಕಳೆದುಕೊಂಡು ನಿನ್ನಂತಹ ಈ ಸುಂದರಳಾಗಿರ್ತಕ್ಕಂತಹ ವ್ಯಕ್ತಿಯನ್ನು ಈ ಕಾಡಿನಲ್ಲಿ ಮರೆಸ್ತಾ ಇದ್ದಾರೆ. ಆ ಪಾಂಡವರಿಗೆ ಬುದ್ಧಿ ಇಲ್ಲ, ನನ್ನ ಜೊತೆಗೆ ಬಾ, ನಿನಗೆ ಬೇಕಾದ ಸಂಪತ್ತುಗಳನ್ನು ಕೊಡ್ತೇನೆ, ಆದ್ದರಿಂದ ಭಾರ್ಯಾಮೇ ಭವ ಶುಶ್ರೋಣಿ ತಜೈನಾನ್ ಸುಖಮಾಪ್ನುಹಿ ಅಖಿಲಾನ್ ಸಿಂಧು ಸೌವೀರ. ಎಲ್ಲ ಇಡೀ ಸಿಂಧು ಸೌವೀರದ ದೇಶವನ್ನೇ ನಿನ್ನ ಪಾದದ ಎಡೆಗೆ ಬರುವಂತೆ ಮಾಡ್ತೀನಿ, ನೀನು ನನ್ನ ಜೊತೆಗೆ ಬಾ, ತೊಮ್ಮಯ ಸಹ ಅಂತ ಹೇಳ್ತಾನೆ. ಹೀಗೆ ಹೇಳಿದಾಗ ದ್ರೌಪದಿ ತಾನು ಅವನ ಮಾತನ್ನು ತಿರಸ್ಕಾರ ಮಾಡಿ, ನೋಡು ನಿನಗೆ ಯಾಕೆ ಇದ್ದದ್ದು ಬುರುಬುದ್ಧಿ, ಏನು ಮದುವೆ ಆಗಿಲ್ವ ನಿನಗೆ ಈಗಾಗಲೇ ಧೃತರಾಷ್ಟ್ರ ಬೇಕಾದಷ್ಟು ಪಾಂಡವರ ಇವರೆಲ್ಲರೂ ಕೂಡ ಅವಳ ತಂಗಿಯಾದ ದುಶ್ಯಲೆಯನ್ನು ನಿನಗೆ ಕೊಟ್ಟು ಮಾಡಿದ್ದಾರೆ. ಹಾಗಾದರೆ ನಿನಗೆ ಒಂದು ರೀತಿ ನಾನು ನೋಡಿದರೆ ನಿನಗೆ ತಂಗಿ ಆಗಬೇಕು, ನಿನಗೆ ನಾನು ತಂಗಿ ಆಗಬೇಕು, ನನ್ನನ್ನು ಒರೆಸಬೇಕು ಅಂತ ಅಪೇಕ್ಷೆ ಪಡ್ತಾ ಇದೆಯಲ್ಲ. ಯಾಕೆ ಅಂತಂದರೆ ನನ್ನ ನಾದ್ನಿಯನ್ನು ನಿನಗೆ ಕೊಟ್ಟಿದ್ದಾರೆ. ಪಾಂಡವರ ತಂಗಿ ದುಶ್ಯಲೆ, ಕೌರವರ ತಂಗಿ, ಅವರು ಪಾಂಡವರಿಗೂ ತಂಗಿನೇ ಅವಳನ್ನು ಇವರಿಗೆ ಕೊಟ್ಟರೆ ನೀನು ನನಗೇನಾಗಬೇಕು, ಅಣ್ಣ ಆಗಬೇಕು.
ಆದ್ದರಿಂದ ತಂಗಿಯಾದ ನನ್ನನ್ನು ಕಾಮಿಸ್ತಾ ಇದೆಯಲ್ಲ, ನಿನಗೇನಾದರೂ ಬುದ್ಧಿ ಇದೆಯಾ ಅಂತ ಕೇಳ್ತಾಳೆ ದ್ರೌಪದಿ. ಈ ಸಂಬಂಧವನ್ನು ಇಟ್ಟು ಅವನನ್ನು ದೂರ ಸರಿಸಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದ. ಅವನು ಹೇಳ್ತಾನೆ ಜಯದ್ರಥ, ಅವೆಲ್ಲ ಚಿಂತೆ ಮಾಡಿ, ಆ ಸಂಬಂಧಕ್ಕೆಲ್ಲ ಬೆಲೆನೇ ಇಲ್ಲ. ನಾನು ಹೇಳ್ತೀನಿ ಕೇಳು. ರಾಜ್ಞಾಂ ಧರ್ಮಂ ನ ಜಾನೀಷೆ ಸ್ತ್ರೀಯೋ ರತ್ನಾನಿ ಚೈವಹಿ ಸಾಧಾರಣಾನಿ ಲೋಕೇಸ್ಮಿನ್ ಪ್ರವದಂತಿ ಮನೀಷಿಣಃ. ನಿಂಗೆ ರಾಜಧರ್ಮ ಗೊತ್ತಿದೆಯೋ ಇಲ್ಲೋ, ಜಗತ್ತಿನಲ್ಲಿ ಆ ರಾಜ್ಯದಲ್ಲಿ ಇರ್ತಕ್ಕಂತಹ ಎಲ್ಲ ರತ್ನಗಳು ರಾಜನ ಅಧೀನ. ಅದು ಕನ್ಯೆ ರತ್ನ ಆಗಲಿ ಅಥವಾ ಆ ಒಳ್ಳೆ ವಜ್ರ ವೈಢೂರ್ಯಾದಿಗಳಾಗಲಿ, ಅದೆಲ್ಲವೂ ರಾಜನ ಅಧೀನ. ಈಗ ನನಗೆ ಬೇಕು, ನಾನು ರಾಜ, ಆದ್ದರಿಂದ ನನ್ನ ರಾಜ್ಯದಲ್ಲಿ ನೀವು ಇದ್ದೀರಿ ಅಂತಂದರೆ ನನಗೆ ಸಿಗಬೇಕು ನೀವು. ಆದ್ದರಿಂದ ಸ್ವಸಾಚ ಸ್ವಶ್ರಿಯಾಚೈವ ಭ್ರಾತೃ ಭಾರ್ಯ ತಥೈವ ಚ ಸುಖಂ ಗೃಹ್ಣಾತಿ ರಾಜಾನಃ. ರಾಜರಿಗೆ ಈ ನಿಯಮ ಇಲ್ಲ. ಯಾರನ್ನು ಬೇಕಾದ್ರೆ ನಮ್ಮ ರಾಜ್ಯದಲ್ಲಿ ಇದೇ ನಿಯಮ, ತಂಗಿಯನ್ನು ತಮ್ಮಂದಿರನ್ನು ಎಲ್ಲರನ್ನೂ ಮದುವೆ ಆಗುವಂತಹ ಸ್ಥಿತಿ ಇರುತ್ತೆ. ಇದೆಲ್ಲ ನೋಡ್ರಿ, ಇವತ್ತೆಲ್ಲ ಬೇರೆ ಬೇರೆ ಜಾತಿಯಲ್ಲೆಲ್ಲ ಇಂತಹ ಸಿಂಧು ಸೌವೀರದ, ಅದು ಸಿಂಧು ಸೌವೀರ ಅಂದರೆ ಹೇಳಿದ್ದಲ್ಲ, ಇವತ್ತಿನ ಪಾಕಿಸ್ತಾನ ದೇಶ ಅದು. ಅಲ್ಲೆಲ್ಲ ತಂಗಿಯಂದಿರನ್ನೇ ಅಡ್ಡ ತಮ್ಮಂದಿರನ್ನೇ ಮದುವೆಯಾಗುವ ಪದ್ಧತಿ ಇವತ್ತಿಂದಲ್ಲ. ಆ ಜಯದ್ರಥನೇ ಹೇಳ್ತಾ ಇದ್ದಾನೆ, ನಮ್ಮ ರಾಜ್ಯದ ಪದ್ಧತಿ ಇದೆ. ಎಂತಹ ನೀಚ ಪದ್ಧತಿ ನೋಡಿ, ಅವು ಹೇಳ್ತಾ ಇದ್ದಾನೆ ಎಲ್ಲ. ಸ್ವಸಾಚ ಸ್ವಶ್ರಿಯಾಚೈವ ಭ್ರಾತೃಭಾರ್ಯ, ಅಣ್ಣನ ಹೆಂಡತಿಯೂ ನನ್ನ ಹೆಂಡತಿನೇ, ಅವನು ಸತ್ತೋದ್ರೂ ಪರವಾಗಿಲ್ಲ, ನನ್ನ ಹೆಂಡತಿ. ಹಾಗೇ ಇದೆ ಅಲ್ಲಿ ಪದ್ಧತಿ. ಸುಖಂಚ ಗೃಹ್ಣಾಮಿ ರಾಜಾನಃ, ನಾವು ಯಥೇಚ್ಛವಾಗಿ ಭೋಗವನ್ನು ಪಡ್ತೇವೆ. ಇವತ್ತಿಗೂ ಆ ಧರ್ಮನೇ ಆ ಜಾತಿಯಲ್ಲಿ ಹಾಗೆ ಉಳ್ಕೊಂಡು ಬಂದು. ಇದೆಲ್ಲ ಜಯದ್ರಥ ತಾನು ಹೇಳ್ತಾ ಇದ್ದಾನೆ. ವೇದವ್ಯಾಸ ದೇವರು ನೋಡ್ರಿ ಹೇಗೆ ಎಲ್ಲವನ್ನು ಹೇಗೆ ಚಿತ್ರಣ ಮಾಡಿಟ್ಟಿದ್ದಾರೆ. ಎಲ್ಲ ಆ ಜಾತಿಗಳ ಮತಗಳ ಆ ಆಚರಣೆಗಳನ್ನು, ರಾಕ್ಷಸರ ಆಚರಣೆಗಳನ್ನೆಲ್ಲ ಚಿತ್ರಣ ಮಾಡಿ ತೋರಿಸಿದ್ದಾನೆ. ಹೀಗೆ ಹೇಳಿದಾಗ ಆವಾಗ ನಿಂದನೆ ಮಾಡ್ತಾಳೆ, ಮಹಾ ದ್ರೌಪದಿ ದೇವಿ, ಎಷ್ಟು ಮೂಢ ಇದ್ದೀನಿ ನೀನು, ಹೆಣ್ಣಿನ ಶಾಪಕ್ಕೆ ಗುರಿಯಾಗಿ ನಾನಾ ಅನರ್ಥಗಳ ಕಷ್ಟಗಳನ್ನು ಪಡೀತಕ್ಕಂಥವನಾಗ್ತೀನಿ. ಆದ್ದರಿಂದ ನಿನ್ನ ನಕಿಂಚಿ ದೀಡ್ಯಂ ಪ್ರಬದಂತಿ ಪಾಪಂ, ಜಗತ್ತಿನಲ್ಲಿ ಎಷ್ಟೋ ವಿಧವಾಗಿರ್ತಕ್ಕಂತಹ ಪುಣ್ಯಗಳು ಒಂದು ಹೆಣ್ಣಿಗೆ ಕಣ್ಣೀರನ್ನು ಹಾಕಿಸಿದರೆ ಅದೆಲ್ಲವೂ ಆ ಪುಣ್ಯ ಎಲ್ಲ ಹ್ರಾಸ. ಎಷ್ಟೇ ಯಜ್ಞ ದಾನ ತಪಸ್ಸು ಅವೆಲ್ಲವನ್ನೂ ಮಾಡಿರ್ತಾನೆ, ಒಬ್ಬ ಹೆಣ್ಣಿಗೆ ಕಣ್ಣೀರನ್ನು ಹಾಕಿಸಿದರೆ ಅದೆಲ್ಲವೂ ಕೂಡ ನಾಶವಾಗ್ತಕ್ಕಂಥದ್ದಾಗತ್ತೆ. ಅಂಥದ್ದು ನೀನು ಈ ಕಾರ್ಯವನ್ನು ಮಾಡ್ತಕ್ಕಂಥವನಾಗ್ತಿದ್ದಿ. ನಿನಗೆಷ್ಟೇ ಸಾಮರ್ಥ್ಯ ಇರ್ಬೋದು, ಆದರೆ ನನ್ನ ಪತಿಯ ಕ್ರೋಧಾಗ್ನಿಗೆ ಖಂಡಿತವಾಗಿಯೂ ಕೂಡ ನೀನು ಬಲಿಯಾಗ್ತಕ್ಕಂಥವನಾಗ್ತೀನಿ. ಅದರಿಂದ ಈ ಕಾರ್ಯವನ್ನು ಬಿಡು. ಅದಕ್ಕೆ ಹೇಳ್ತಾನವನು, ಜಾನಾಮಿ ಕೃಷ್ಣೇ ವಿದಿತಂ ಅಮೇತತ್, ಅವೆಲ್ಲ ನನಗೆ ಗೊತ್ತಿದೆ, ಅವೆಲ್ಲ ನೀನು ನನಗೆ ಹೇಳಬೇಡ, ನಾನು ನಿನ್ನನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ತೇನೆ ಅಂತ ಬಲವಂತದಿಂದ ಕೈ ಹಿಡಿದು ಎಳಿಲಿಕ್ಕೆ ಹೋಗ್ತಾನೆ. ಇವಳು ಮುಟ್ಟೋದೇ ಇಲ್ಲ, ದೂರ ಸರಿತಾ ಇದ್ದಾಳೆ. ನೀನು ಬರ್ತೀಯೋ ನಾನು ನಿನ್ನನ್ನು ಮುಟ್ಟಿ ಎಳ್ಕೊಂಡು ಹೋಗ್ಲೋ ಅಂತ ಕೇಳ್ತಾನೆ. ಏನು ಮಾಡಬೇಕು, ಅವನು ಮುಟ್ಟಬಾರ್ದು. ಆ ರೀತಿಯಲ್ಲಿ ಇವಳು ಏನು ಮಾಡಬೇಕು ಅಂತ ಹೇಳಿದರೆ ಕೇಳಲಿಲ್ಲ. ಕೊನೆಗೆ ಬಲಾತ್ಕಾರದಿಂದ ಅವಳನ್ನು ತಾನು ತನ್ನ ರಥದಲ್ಲಿ ಕೂಡಿಸಿಕೊಂಡು ಹೊರಟೇ ಬಿಟ್ಟಿದ್ದಾನೆ ಜಯದ್ರಥ. ಅಂತಹ ಮಹಾನೀಚ. ಹೀಗೆ ಹೋದಾಗ ಅಲ್ಲಿರ್ತಕ್ಕಂತಹ ಅನೇಕ ಆ ಸೇವಕಿಯರು ಎಲ್ಲರೂ ಕೂಡ ದ್ರೌಪದಿಯ ರಕ್ಷಣೆಗೆ ಬರ್ತಾರೆ. ಎಲ್ಲರನ್ನೂ ಕೂಡ ನಿಗ್ರಹ ಮಾಡ್ತಾನೆ. ಧೌಮ್ಯ ಋಷಿಗಳು ಇರ್ತಾರೆ, ಅನೇಕ ಬ್ರಾಹ್ಮಣರೆಲ್ಲ ಊಟ ಮಾಡ್ತಾರೆ. ಧೌಮ್ಯ ಋಷಿಗಳು ಅಗ್ನಿಯನ್ನು ಹಿಡಿದುಕೊಂಡಿರ್ತಾರೆ. ಅವರಿಗೆ ಹೇಳ್ತಾರೆ, ಧೌಮ್ಯ ಋಷಿಗಳು ಹೇಳ್ತಾರೆ, ನೋಡು ಇದಕ್ಕೆ ದೊಡ್ಡ ಅನರ್ಥವನ್ನು ಉಂಟಿದೆ, ನಿನಗೆ ಶಾಪ ಹಾಕ್ತೇನೆ ಅಂತ ಶಾಪ ಹಾಕ್ತಾರೆ ಅವರು. ನೀನು ಎಲ್ಲ ನಿನ್ನ ಸಾಮರ್ಥ್ಯವನ್ನು ಕಳೆದುಕೊಂಡು ಸಾಯುವಂತನಾಗುವಂತ ಅವರೆಲ್ಲ ಶಾಪವನ್ನು ಹಾಕ್ತಾರೆ. ಆದರೂ ಕೂಡ ಕೇಳೋದಿಲ್ಲ ಪಾಪ ಬ್ರಾಹ್ಮಣರು. ಅವರೇನು ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ. ಈ ಕರ್ಮವನ್ನು ಕ್ಷುದ್ರಂ ಕೃತ್ವಾ ಫಲಂ ಪಾಪಂ ತ್ವಂ ಪ್ರಾಪ್ಸ್ಯಸಿ ನ ಸಂಶಯ, ಇಂತಹ ಪಾಪದ ಕಾರ್ಯಕ್ಕೆ ದೊಡ್ಡ ಅನರ್ಥ ಫಲವನ್ನು ಉಣ್ತಿ ನೀನು. ಆದ್ದರಿಂದ ಹೀಗೆಲ್ಲ ಮಾಡ್ತಕ್ಕಂಥದ್ದಲ್ಲ ಅಂತ ಹೇಳ್ತಾನೆ. ಆದರೆ ತಾನು ಅಪಹರಣ ಮಾಡಿಕೊಂಡು ಹೊರಟಿದ್ದಾನೆ. ದ್ರೌಪದಿಯ ಅಪಹರಣ ಆಗಿದೆ. ಎಲ್ಲ ಬಂದು ಪಾಂಡವರು ಪಾಪ ಏನೋ ಅಪಶಕನಗಳು ಉಂಟಾಗಿದೆ. ಅಲ್ಲಿ ಹೋಗಿದ್ದಾರೆ ಬೇಟೆಗಾಗಿ, ತಾವು ಕಾಡಿಗೆ ಹೋಗಿದ್ದಾರೆ. ದೊಡ್ಡ ಅಪಶಕನಗಳು ಉಂಟಾಗಿದೆ. ದ್ರೌಪದಿಗೆ ಏನಾದರೂ ಆಗಿದೆಯೋ ಏನೋ ಅಂತ ಚಿಂತನೆ ಮಾಡುವಷ್ಟರಲ್ಲಿ ಎಲ್ಲರೂ ದುಃಖಪಟ್ಟು ಇವರು ಬಂದು ಕಾಲಿಗೆ ಬೀಳುತ್ತಾ ಇದ್ದಾರೆ. ಅಯ್ಯೋ ಎಂಥ ಅನರ್ಥ ಆಗೋಯ್ತು, ನೀವೆಲ್ಲ ಕಾಡಿನಲ್ಲಿ ಹೋದ್ರಿ, 5 ಮಂದಿ ಇದ್ರಿ, ಒಬ್ಬರಾದರೂ ಅಲ್ಲಿರಬಾರ್ದಾಗಿತ್ತ? ಆ ದುಷ್ಟನಾಗಿರ್ತಕ್ಕಂತಹ ಸಿಂಧು ಸೌವೀರ ದೇಶದ ರಾಜನಾಗಿರ್ತಕ್ಕಂತಹ ಅವನು ಆ ಜಯದ್ರಥ ಬಂದು ಇವತ್ತು ದ್ರೌಪದಿಯನ್ನು ಅಪಹರಣ ಮಾಡಿಕೊಂಡು ಹೋಗಿದ್ದಾನೆ. ಎಂತಹ ನೀಚ ಕಾರ್ಯಗಳನ್ನು ಮಾಡಿದ್ದಾನೆ ಅಂತಂದಾಗ ಸಿಟ್ಟಿನಿಂದ ತಾನು ಅವನನ್ನು ಸಂಹಾರ ಮಾಡಬೇಕು ಅಂತ ಭೀಮಾರ್ಜುನರು ತಾನು ರಥವನ್ನು ಹಿಡಿದುಕೊಂಡು ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ಹೊರಟೇ ಬಿಟ್ಟಿದ್ದಾರೆ. ಅವನ ಜೊತೆಗೆ ಯುದ್ಧ ಆಡಬೇಕು ಅಂತ. ಹೀಗೆ ಹೊರಟಾಗ ಕೊನೆಗೆ
ನೋಡ್ರಿ, ಯುದ್ಧವನ್ನು ಮಾಡಿ ಹೇಗಾದರೂ ಮಾಡಿ ದ್ರೌಪದಿಯನ್ನು ಬರಬೇಕು. ಯಾಕೆಂದರೆ ಮಾವ ಪ್ರಿಯಾಯ ಸುನಸಂ ಸುಲೋಚನಂ ಚಂದ್ರಪ್ರಭಾಚ್ಯಂ ವದನಂ ಪ್ರಸನ್ನಂ ಸ್ಪೃಶ್ಯಾತ್ ಶುಭಂ ಕಚ್ಚಿದೆ ಕೃತ್ಯಕಾರಿ ಶ್ವಾವೈ ಪ್ರೋಢಾಶವಮಿಧ್ವರಸ್ತಂ ಅಧ್ವರಸ್ತಂ. ಒಂದು ಯಜ್ಞಕ್ಕೆ ಇಟ್ಟಂತಹ ಹವಿಸ್ಸನ್ನು ನಾಯಿ ಎತ್ಕೊಂಡು ಹೋದರೆ, ದ್ರೌಪದಿ ಅಷ್ಟು ಪವಿತ್ರಳವಳು, ಯಜ್ಞಕ್ಕೆ ಉಪಯೋಗಿಸುವಂತಹ ಒಂದು ವಸ್ತುವಿನಂತೆ ಅತ್ಯಂತ ಪವಿತ್ರಳಾಗಿರ್ತಕ್ಕಂಥವಳು. ಅಂತಹ ವ್ಯಕ್ತಿಯನ್ನು, ನಾಯಿಯನ್ನು ನಾಶ ಮಾಡತಕ್ಕಂಥವರಾಗ್ರಿ ಅಂತ ಹೇಳಿದಾಗ ಯುಧಿಷ್ಠಿರನೂ ಕೂಡ ಆಜ್ಞೆ ಮಾಡ್ತಾನೆ. ಅವರೆಲ್ಲ ಮತ್ತರಾಗಿ ಏನೋ ಈ ಕಾರ್ಯಗಳನ್ನು ಮಾಡ್ತಾರೆ. ಆದರೆ ಖಂಡಿತವಾಗಿಯೂ ಕೂಡ ಅವರಿಗೆ ಏನೋ ಅನರ್ಥ ಉಂಟಾಗುತ್ತೆ, ನೀವು ಹೋಗಿ ಕರ್ಕೊಂಡು ಬರ್ರಿ ಅಂತ ಹೇಳಿ ತಾವು ಹೊರಡ್ತಾರೆ. ಇವನು ನೋಡು ನಿನ್ನ ಗಂಡಂದ್ರೆ ಯಾರೂ ಬರಲಿಲ್ಲ, ನಾನು ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ, ಯಾರು ಬಂದರು ಅಂತ. ಅವರಂತರು ನನ್ನ ಗಂಡಂದ್ರೆ ನೀನು ಸಾಮಾನ್ಯ ಅಂದ್ಕೊಂಡಿದೀಯಾ ಅಂತ ತನ್ನ ಪತಿಯ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಭೀಮನ ಬಗ್ಗೆ ಬಹಳ ಅದ್ಭುತವಾದ ಮಾತುಗಳನ್ನು ದ್ರೌಪದಿ ದೇವಿ ಭೀಮಸೇನ ದೇವರಷ್ಟು ನಂಬಿದಂತಷ್ಟು ಇನ್ಯಾರನ್ನೂ ನಂಬಿದ್ದಿಲ್ಲ. ಭೀಮನ ಬಗ್ಗೆ ಅಪೂರ್ವವಾದ ಮಾತುಗಳನ್ನು ಆಡ್ತಾ ಇದ್ದ. ಅಥಾಪ್ಯೇನಂ ಪಶ್ಯಸಿ ಅಮೃತಸ್ಥಂ ಮಹಾಭುಜಂ ಶಾಲಮಿವ ಪ್ರವೃದ್ಧಂ ಸಂದಷ್ಟೋ ಭ್ರುಕುಟಿ ಸಂಹೃತ ಭ್ರುವಂ ಮೃಕೋದರೋ ನಾಮ ಪತಿರ್ಮವೈಷಃ. ಅರ್ಜುನ ರಥವನ್ನು ಸ್ವೀಕಾರ ಮಾಡಿಕೊಂಡು ಗಾಂಡೀವಿಯನ್ನೆಲ್ಲ ತಗೊಂಡು ನಿನ್ನ ಜೊತೆಗೆ ಯುದ್ಧ ಬರಬೇಕು. ಭೀಮ ಬೇಡ, ಒಂದು ಬಾರಿ ಗರ್ಜನೆ ಮಾಡಿದರೆ ಸಾಕು, ನೀನು ನಿನ್ನ ರಥ ಎಲ್ಲ ಕ್ಷಣ ಮಾತ್ರದಲ್ಲಿ ಪುಡಿ ಪುಡಿ ಆಗಿ ಹೋಗ್ತದೆ. ಭೀಮನ ಸಾಮರ್ಥ್ಯ ಅಂತ ದ್ರೌಪದಿ ದೇವಿ ಹೇಳ್ತಾ ಇದ್ದಾಳೆ. ಅವನ ಭ್ರುಕುಟಿ ಭೂ ವಿಲಾಸದಿಂದಲೇ ನೀನು ಹೆದರಿಕೊಂಡು ಎಲ್ಲೋ ದೂರದಲ್ಲಿ ಪಲಾಯನ ಮಾಡ್ತಕ್ಕಂಥವನಾಗಬೇಕಾಗತ್ತೆ. ಆದ್ದರಿಂದ ಅಂತಹ ವೃಕೋದರ ನನ್ನ ಪತಿಯಾಗಿರ್ತಕ್ಕಂಥವನು ಸಾಮಾನ್ಯನಾಗಿರ್ತಕ್ಕಂಥವನಲ್ಲ, ಅವನ ಕ್ರೋಧಾಗ್ನಿಗೆ ನೀನು ಬಲಿಯಾಗ್ತಕ್ಕಂಥವಳಾಗ್ತೀರಿ ಅಂತೆಲ್ಲ ಪರಿಚಯ ಮಾಡ್ತಾನೆ. ಅಷ್ಟರಲ್ಲೇ ಈ ಭೀಮಾರ್ಜುನರು ರಥವನ್ನು ಏರಿಕೊಂಡು ಇವನ ಜೊತೆಗೆ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಘೋರವಾದ ಯುದ್ಧ ನಡೆದಿದೆ. ಘೋರವಾದ ಯುದ್ಧವನ್ನು ನಡೆಸಿ ಇನ್ನೇನು ಅವನು ಕೊಳ್ಳೋಷ್ಟರಲ್ಲಿ ಧರ್ಮರಾಜಾದಿಗಳು ಬರ್ತಾ ಇದ್ದಾರಂತೆ. ಧರ್ಮರಾಜಾದಿಗಳು ಬಂದು ಇನ್ನೇನು ಜಯದ್ರಥನನ್ನು ಕೊಲ್ತಾ ಇದ್ರು. ಧರ್ಮರಾಜ ಬಂದ, ನಹಂತವ್ಯೋ ಮಹಾಬಾಹೋ ದುರಾತ್ಮಾಪಿ ಸೈಂಧವ ದುಶ್ಶಲಾಂ ಅಭಿಸಂಸೃತ್ಯ ಗಾಂಧಾರೀಂಚ ಯಶಸ್ವಿನಿ. ಕೊಲ್ಬೇಡ್ರಿ ಅವನನ್ನು. ಇವನಿಗೆ ಏನಂದ್ರೆ ಎಷ್ಟು ಧರ್ಮಾತ್ಮ ಅಂತಂದರೆ ಅತಿಯಾದ ಧರ್ಮವೂ ಕೂಡ ಈ ಒಳ್ಳೆತನವು ಎಷ್ಟು ಭಾರತ ಇದೆ. ತನ್ನ ಹೆಂಡತಿಯಾದ ದ್ರೌಪದಿಗೆ ಇಷ್ಟು ಅಪಹರಣವನ್ನು ಮಾಡಿ ಅವನನ್ನು ಮಾನಭಂಗವನ್ನು ಮಾಡಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ಇಂತಹ ಸೈಂಧವನನ್ನು ಕೊಲ್ಲಬೇಡ್ರಿ ಅಂತಂತಿದ್ದಾನೆ. ಯಾಕೆಂದರೆ ಇವನು ನಮ್ಮ ತಂಗಿ ಗಂಡ, ದುಶ್ಶಲೆಯ ಗಂಡ, ಇವನು ಕೊಟ್ಟು ಬಿಟ್ರೆ ಗಾಂಧಾರಿಗೆ ಬಹಳ ದುಃಖ ಆಗುತ್ತೆ, ತನ್ನ ಮಗಳು ವೈಧವ್ಯವನ್ನು ಪಡಿತಾಳೆ ಅಂತ ಹೇಳಿ ಕೊಲ್ಲಬೇಡ್ರಪ್ಪ ಅಂತಂದ. ಆದರೆ ಎಷ್ಟು ಮಹಾಭಾರತ ನೋಡ್ರಿ, ಇಂತಹ ಸಂದರ್ಭದಲ್ಲಿ ಇದು ಅಷ್ಟಕ್ಕಾಗಿ ಅಧರ್ಮ ಇರ್ಬೋದು, ಅವನು ಧರ್ಮರಾಜ ಹೇಳಿದ್ದು ಸರಿಯಲ್ಲ, ಆದರೆ ಮಾನವೀಯತೆಯ ದೃಷ್ಟಿಯಿಂದ ಅವನು ಯೋಚನೆ ಮಾಡುವ ರೀತಿ ನೋಡ್ರಿ. ತನಗೆ ಎಷ್ಟೇ ವಿಧವಾಗಿರ್ತಕ್ಕಂತಹ ಅನ್ಯಾಯವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳ ಮೇಲೆಯೂ ಕೂಡ ಏನೋ ಒಂದು ಒಳ್ಳೆಯ ಭಾವ. ನಾನು ಮೊದಲನೇ ದಿವಸದ ಉಪನ್ಯಾಸದಲ್ಲೇ ಹೇಳಿದೆ, ಯಾರೆಲ್ಲಾದರೂ ಒಂದು ಗುಣಗಳನ್ನು ಸ್ವೀಕಾರ ಮಾಡುವಂತಹ ಒಂದು ಸ್ವಭಾವ ಇದ್ದರೆ ಅಜಾತ ಶತ್ರುತ್ವ ಬರ್ತದೆ. ಅದು ಸೈಂಧವನಂತಹ ನೀಚ ವ್ಯಕ್ತಿಯಲ್ಲೂ ಕೂಡ ತಂಗಿ ಗಂಡ ಅನ್ನೋ ಒಂದು ಗುಣವನ್ನು ಇಟ್ಕೊಂಡ್ರಲ್ಲ, ಅದಕ್ಕೆ ಅವನು ಕೊಲ್ಲಬೇಡ್ರಿ ಅಂತಂತಿದ್ದಾನೆ. ಆವಾಗ ದ್ರೌಪದಿ ದೇವಿಗೆ ಸಿಟ್ಟು ಬರ್ತದೆ, ಇದು ಸರಿಯಲ್ಲ. ತಚ್ಛ್ರುತ್ವಾ ದ್ರೌಪದಿ ಭೀಮಮುವಾಚ ವಾಲ್ ವ್ಯಾಕುಲೇಂದ್ರಿಯ ಕುಪಿತಾ ಹ್ರೀಮತಿ ಪ್ರಾಜ್ಞಾ ಪತಿ ಭೀಮಾರ್ಜುನಾವುಭೌ. ನೋಡ್ರಿ, ಇಷ್ಟು ನನಗೆ ಅಪಮಾನ ಆಗಿದೆ, ಇನ್ನು ಕೊಲ್ಲಬೇಡ್ರಿ ಅಂತಂತಿದ್ದಾನೆ ಧರ್ಮರಾಜ. ಹಾಗಲ್ಲ, ಅವನು ಕೊಲ್ಲೇಬೇಕು. ಭಾರ್ಯಾಭಿಮಷ್ಟ ನಿರ್ವೈರ್ಯೋ ಎಷ್ಟ ರಾಜ್ಯಾಪಹಾರಕ ಯಾಚಮಾನೋಪಿ ಸಂಗ್ರಾಮೇ ನಮೋಕ್ತವ್ಯ ಕದಾಚನ. ಧರ್ಮವನ್ನು ಹೇಳ್ತಾ ಇದ್ದಾಳೆ ಅವಳು. ಯಾರು ಹೆಂಡತಿಯನ್ನು ಅಪಹರಣ ಮಾಡಿರ್ತಾನೋ, ರಾಜ್ಯವನ್ನು ಅಪಹರಣ ಮಾಡಿರ್ತಾನೋ ಅಂಥವನನ್ನು ಯುದ್ಧದಲ್ಲಿ ಎಂದೂ ಬಿಡಬಾರದು. ಇದು ಧರ್ಮ. ಇವತ್ತು ಎರಡನ್ನೂ ಅಪಹರಣ ಮಾಡಿದ್ದಾರೆ ಇವರೆಲ್ಲ. ಅದಕ್ಕೋಸ್ಕರ ಇವರನ್ನು ಬಿಡತಕ್ಕಂತಹದ್ದು ಸರಿಯಲ್ಲ ಅಂತ ಹೇಳಿದಾಗ ದ್ರೌಪದಿ ತಾನು ಇಂತಹ ಕಾರ್ಯಗಳನ್ನು ಬೋಧನೆ ಮಾಡಿದ್ದು. ಆವಾಗ ಸೈಂಧವ ತಾನು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಭೀಮಸೇನ ದೇವರಿಗೆ, ಅರ್ಜುನನಿಗೆ. ಆವಾಗ ಭೀಮಸೇನ ದೇವರಂತಾರೆ, ಅಣ್ಣನ ಮಾತು ಯಾವತ್ತಿಗೂ ಮೀರಬಾರದು. ಅದಕ್ಕೋಸ್ಕರ ಅವನಿಗೆ ಎಲ್ಲ ತಲೆಬೋಳಿಸಿ 5 ಕಡೆ ಜುಟ್ಟು ಅಸಹ್ಯ ಬರುವ ಹಾಗೆ 5 ಕಡೆ ಜುಟ್ಟನ್ನು ಇಟ್ಟನಂತೆ. ಇಲ್ಲಿ 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 ಅಸಹ್ಯ ಬರುವ ಹಾಗೆ 5 ಕಡೆ ಜುಟ್ಟನ್ನು ಬಿಟ್ಟು ಶಿಕಾಪಟ್ಟು ಕತ್ತೆಯ ಮೇಲೆ ಕೂರಿಸಿ ಅವನಿಗೆ ಮೆರವಣಿಗೆ ಮಾಡಿ ಕಳಿಸಿದ ಸೈಂಧವನಿಗೆ. ಯಾಕೆ ಅಪಮಾನ ಆಗಬೇಕು, ಸಾಯಬೇಕು, ಅವನಾಗಿ ಸಾಯಬೇಕು, ಅಂತಹ ಸ್ಥಿತಿ ಬರಬೇಕು. ಹೀಗೆ ಸೈಂಧವನನ್ನು ಅಪಮಾನ ಮಾಡಿ ಅಣ್ಣನ ಮಾತಿಗೆ ಬೆಲೆ ಕೊಟ್ಟು ತಾನು ಮಾಡಿರ್ತಕ್ಕಂಥವನಾಗಿದ್ದಾನೆ ಭೀಮ.
ಇಂತಹ ಒಂದು ದೊಡ್ಡ ಆಪತ್ತು ಬಂದೊದಗಿರ್ತಕ್ಕಂಥದ್ದು. ಹೀಗೆ ಇದನ್ನು ಕೇಳಿ ಸೈಂಧವ ಸತ್ತು ಹೋಗಿದ್ದಾನೆ ಅಂತ ಈ ದುರ್ಯೋಧನಾದಿಗಳಿಗೆಲ್ಲ ಗೊತ್ತಾಯಿತು. ಏನು ಮಾಡಿದರೂ ಕೂಡ ಅವರನ್ನು ಅಪಮಾನ ಮಾಡಲಿಕ್ಕಾಗ್ತಾ ಇಲ್ಲ, ಅವರಿಗೆ ಕಷ್ಟವನ್ನು ಕೊಡಿಸ್ಲಿಕ್ಕೆ ಆಗ್ತಾ ಇಲ್ಲ. ನಮಗೆ ಎಂತಹ ಕಷ್ಟ ಬಂತು, ನನಗೆ ಏನು ಮಾಡಲಿ ನಾನು. ಶಕುನಿ ಹೇಳಿದ, ಇದಕ್ಕೆಲ್ಲ ಒಂದು ಕಾರಣ, ಬ್ರಾಹ್ಮಣರ ಸೇವೆ ಮಾಡೋಣ, ಅದರಿಂದ ಏನಾದರೂ ನಮಗೆಲ್ಲ ಒಳ್ಳೆ ಗತಿ ಅಂತಂದರೆ ಬ್ರಾಹ್ಮಣರ ಸೇವೆ ಮಾಡಿದರೆ ಏನೋ ಒಳ್ಳೆ ಗತಿ ಆಗುತ್ತೆ ಅಂತ ಅವನಿಗೂ ಶಕುನಿ ಏನೋ ಒಂದು ಒಳ್ಳೆಯ ಕೆಲಸ ಮಾಡೋಣ, ದುರ್ವಾಸ ಋಷಿಗಳನ್ನು ಕರೆಯೋಣ, ಅವ್ರ ಸೇವೆ ಮಾಡಿ ಏನಾದರೂ ಮಾಡಿ ಅವರ ಹತ್ರ ಬೇಡಿ ವರವನ್ನು ಪಡೆದು ಪಾಂಡವರನ್ನು ಕೊಲ್ಲುವಂತಹ ಸಾಮರ್ಥ್ಯವನ್ನು ಪಡೆಯೋಣ. ಎಷ್ಟು ಅಂದರೆ ಈ ನೀಚರು ಧರ್ಮ ಕಾರ್ಯ ಮಾಡಿದರೆ ಬಹಳ ಎಚ್ಚರಿಕೆಯಿಂದಿರುವುದು. ಎಂದಿಗೂ ಒಂದು ದಿವಸ ಸಂಧ್ಯಾವನ್ನ ಮಾಡಿದವರು ಅಧಿಕ ಮಾಸದಲ್ಲಿ 33 ದಾನ ಕೊಟ್ಟರೆ ಹಿಡ್ಕೊಳ್ಳಿಕ್ಕೆ ಹೋಗಬಾರ್ದು, ಭಾಳ ಕಷ್ಟ. ಸಂಧ್ಯಾವಂದನ ಒಂದು ದಿವಸನೂ ಮಾಡಿರಲ್ಲ, ಅಧಿಕ ಮಾಸದಲ್ಲಿ 33 ಕೊಡ್ತೀನಿ ಅಂತಂದರೆ ಏನೋ ಒಂದು ದೊಡ್ಡ ಆತಂಕವನ್ನೇ ಸೃಷ್ಟಿ ಮಾಡಲಿಕ್ಕೆ ಮಾಡಿರ್ತಾರೆ. ಬಹಳ ದೊಡ್ಡ ಕಷ್ಟ ಅದು. ಅವನಂದ ದುರ್ವಾಸ ಋಷಿಗಳನ್ನು ಸೇವೆ ಮಾಡಿ ಅವರ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಂಡು ನಾನು ವರವನ್ನು ಪಡೆದು ಪಾಂಡವರನ್ನು ಕೊಲ್ತೇನೆ ಅಂತ. ಇಂತಹ ನೀಚ ಉದ್ದೇಶ. ಮಾಡೋದು ಧರ್ಮ ಕಾರ್ಯ, ಬ್ರಾಹ್ಮಣರ ಕಾರ್ಯ, ಒಳ್ಳೆ ಜ್ಞಾನ ಬರಲಿ ಅಂತ ಮಾಡ್ತಾರೆ ಯಾರಾದರೂ. ಆದರೆ ಇವನು ಪಾಂಡವರನ್ನು ಕೊಲ್ಲಬೇಕು, ಅದಕ್ಕೊಂದು ವರ ಬೇಕು, ಅದಕ್ಕೆ ಅವ್ರನ್ನ ಸೇವೆ ಮಾಡ್ತೀನಿ ಅಂತ ದುರ್ವಾಸ ಋಷಿಗಳನ್ನು ಕರೆದ. ಬಂದರು ಅವರು ಅನೇಕ, ಅವರು ಶಿಷ್ಯಕೋಟಿ ಅಂದರೆ ಬೇಕಾದಷ್ಟು ಶಿಷ್ಯರ ಸಮೇತ 10,000 ಜನ ಇದ್ದರು ಅವ್ರ ಜೊತೆಗೆ ಶಿಷ್ಯರು. ಅವ್ರನ್ನೆಲ್ಲ ಕರ್ಕೊಂಡು ಬರ್ತಾರೆ. ಹೇಗೆ ಸೇವೆ ಮಾಡಿದ ಅಂತಂದರೆ ಒಬ್ಬ ರಾಜ ಎಲ್ಲ ವಿಧವಾಗಿರ್ತಕ್ಕಂತಹ ತಾನು ಪರಿಚರ ಕಾರ್ಯಗಳನ್ನು ಕೂಡ ಮಾಡ್ತಾ ಮಾಡ್ತಾ ದುರ್ವಾಸರ ಸೇವೆ ಮಾಡಿದಂತೆ ಮಹಾಭಾರತ ಉಲ್ಲೇಖ ಮಾಡ್ತಾರೆ. ಗಾಬರಿಯಾದಂತೆ ಇಂತಹ ದುರ್ಯೋಧನಿಗೆ ಇಷ್ಟು ಸೇವೆ ಮಾಡಲಿಕ್ಕಾಗ್ಬಿಟ್ಟಿದ್ದಾನೆ. ದುರ್ವಾಸ ಋಷಿಗಳಿಗೆ ಆಯ್ತು. ಎಲ್ಲಾದರೂ ಕೋಪ ಯಾಕೆ ಗೊತ್ತು ಹೇಳಿಬಿಟ್ಟಿದ್ರು ಶಕುನಿ, ಅವನು ಮಹಾ ಕೋಪಿಷ್ಟ. ಆದರೆ ಪ್ರೀತನಾದನೆಂದರೆ ಏನು ಬೇಕಾದರೂ ವರ ಕೊಡ್ತಾನೆ, ನೀನು ಅಷ್ಟು ಶ್ರದ್ಧೆಯಿಂದ ನೀನು ಸೇವೆ ಮಾಡಬೇಕು. ಹೋದ ರಾಜ ಅಂತಲೂ ಮರೆತುಬಿಟ್ಟ. ಬಹಳ ವರ್ಷಗಳ ಕಾಲ, ಬಹಳ ತಿಂಗಳುಗಳ ಕಾಲ ಚಾಚೂ ತಪ್ಪದೇನೆ ಆಹಾರ ಪದಾರ್ಥಗಳನ್ನು ತಂದುಕೊಡೋದು, ಅವರ ಸೇವೆಯನ್ನು ಮಾಡೋದು. ದುರ್ವಾಸ ಋಷಿಗಳು ಮಹಾಕೋಪಿಷ್ಟರು, ಎಲ್ಲಿ ಪರೀಕ್ಷೆ ಮಾಡಲಿಕ್ಕೆ ಬರೋರು, ಸ್ವಲ್ಪ ವ್ಯತ್ಯಾಸ ಆಯಿತು ಅಂದರೆ ಸಿಟ್ಟು ಬರೋದು, ಶಾಪ ಕೊಡೋದು. ಆ ಶಾಪ ಬರದೇ ಇರೋ ಹಾಗೆ ಅವರ ಪ್ರೀತಿಯನ್ನು ಗಳಿಸಬೇಕು. ಬೇರೆ ಶಾಪ ಬರದೇ ಇರೋದು ಬೇರೆ ಅಲ್ಲ, ಪ್ರೀತಿಯನ್ನು ಬೇರೆ ಗಳಿಸಬೇಕು. ಇಷ್ಟೆಲ್ಲ ಜವಾಬ್ದಾರಿ ಇತ್ತು ದುರ್ಯೋಧನನಿಗೆ. ಸತತ ಹಾಗೆ ಸೇವೆ ಮಾಡಿ ದುರ್ಯೋಧನ ಅಂತೂ ಭಾರೀ ತೃಪ್ತರಾದರು. 1 ತಿಂಗಳುಗಳ ಕಾಲ ಮಾಡಿ, ಆಯ್ತಪ್ಪ ನೀನು ಭಾರೀ ತೃಪ್ತನಾಗಿದ್ದೆ, ಏನು ಬೇಕು ಅಂತ ಕೇಳಿದ್ರು. ಏನು ಕೇಳಿದ್ರು? ನಾವೆಲ್ಲ ಕೇಳಿದ್ವಿ, ಅದನ್ನು ಹೇಳ್ಕೊಟ್ಟಿದ್ದು. ಪಾಂಡವರನ್ನು ಕೊಲ್ಲಬೇಕು ಅಂತ ಹೇಳಲಿಲ್ಲ ನೇರ. ಏನು ಅಂದರೆ, ನಮಗೂ ಇಷ್ಟು ಕಷ್ಟ ಬಂದು ನಮಗೆ ನಾನು ಯಾಕೆ ಮಾಡಿದೆ ಗೊತ್ತಾ ದುರ್ವಾಸನೆ ಸೇವೆ? ಯಾಕೆ ಮಾಡಿದೆ ಅಂತಂದರೆ, ನನ್ನ ಅಣ್ಣಂದರೆಲ್ಲ ಪಾಂಡವರು ಬಹಳ ಕಷ್ಟಪಡ್ತಾ ಇದ್ದಾರೆ, ಒಂದು ಬಾರಿ ಅವರಿಗೆ ಹೋಗಿ ಅವರಿಗೆ ಏನಾದರೂ ವಿಚಾರ ಮಾಡಿ ಅನುಗ್ರಹ ಮಾಡಿ ಬರ್ರಿ, ಅವರಿಗೋಸ್ಕರ ನಾನು ಸೇವೆ ಮಾಡಿದೆ ಅಂತಂತಾನೆ. ಆದರೆ ಹಿನ್ನೆಲೆ ಏನು ಅಂದರೆ, ಇವರನ್ನು ಹೇಗಾದರೂ ಮಾಡಿ ಪಾಂಡವರ ಹತ್ರ ಕಳಿಸಿ ಅವರ ಹತ್ರ ಯಾವ ಅತಿಥಿ ಸತ್ಕಾರ ಮಾಡದೇ ಇರುವಂತಹ ಸ್ಥಿತಿಯಲ್ಲಿ ಹೋದಾಗ ಅವರು ಸಿಟ್ಟಿನಿಂದ ಇವರು ಶಾಪ ಕೊಡಲಿ, ತಾವಾಗೆ ನಾಶ ಆಗಲಿ, ಈ ಪಾಂಡವರ ಕೊಲೆಯ ಒಂದು ಅಪರಾಧವನ್ನು ನಾನು ಅಂಟಿಸಿಕೊಳ್ಳೋದು ಬೇಡ, ದುರ್ವಾಸರ ಶಾಪದಿಂದಲೇನೆ ಅವರು ಸತ್ತರು ಅನ್ನೋ ಸ್ಥಿತಿಯಲ್ಲಿ ಬರಬೇಕು. ಇದು ಒಂದು ದುರ್ಯೋಧನ ಮಹಾಶಕುನಿ ನೋಡ್ರಿ, ಇಂತಹ ಕಾರ್ಯತಂತ್ರವನ್ನು ರೂಪಿಸಿದ್ದಾನೆ ಅವನು. ನೀನು ಕೊಲ್ಲಬೇಕು ಅಂತ ಬೇಡ್ಕೊಳ್ಬೇಡ, ಅದು ಕೆಟ್ಟದಾಗತ್ತೆ. ಪಾಂಡವರು ದುರ್ವಾಸರ ಶಾಪದಿಂದ ಸಾಯುವಂತೆ ಮಾಡು. ಅಲ್ಲಿ ಪಾಂಡವರು ದುರ್ವಾಸರ ಶಾಪ ಕೊಡಬೇಕು ಅಂದರೆ ಏನು ಮಾಡಬೇಕು? ದುರ್ವಾಸರ ಹತ್ರ ಹೋಗಬೇಕು. ಅದಕ್ಕೆ ನೀನು ಹೇಳಿದ ಹಾಗೆ ಅಲ್ಲಿ ಹೋಗಬೇಕು ಅಂತಂದರೆ ನಾನ್ಯಾಕೆ ಹೋಗ್ಬೇಕು? ನೀನು ಹೇಳಿದ ಅಂತ ಸಿಟ್ಟು ಮೇಲೆ ನಿನ್ನ ಮೇಲೆ ಶಾಪ ಕೊಟ್ಟರು. ಅದಕ್ಕೆ ಮೊದಲು ನೀನು ಪ್ರೀತಿ ಗಳಿಸು, ಸೇವೆ ಮಾಡೋರಿಗೆ. ಅದಕ್ಕೇನು ಬೇಕು? ನನ್ನ ಅಣ್ಣಂದ್ರಿಗೂ ಬೇಕೇ. ಜಗತ್ತಿನಲ್ಲಿ ಎಲ್ಲರೂ ಇನ್ನೊಬ್ಬರಿಗೋಸ್ಕರ ಸೇವೆ ಮಾಡ್ತಾರೆ. ರಾಯರ ಹತ್ರ ಯಾರೋ ಸೇವೆ ಮಾಡಿ ನಮ್ಮ ಪಕ್ಕದ ಮನೆಯವ್ರಿಗೆ ಒಳ್ಳೇದು ಮಾಡಲಿ ಅನ್ನೋದು ಕೇಳಿದಂಗೆ ಆಗುತ್ತೆ. ಏನೋ ಒಂದು ದುರಾಲೋಚನೆ ಇರ್ತದೆ ಇವರು. ಹಾಗಾಯಿತು ದುರ್ಯೋಧನ ಸ್ಥಿತಿ. ಎಲ್ಲ ಆದಮೇಲೆ ದುರ್ವಾಸರು ಪ್ರೀತರಾದ್ಮೇಲೆ ಏನು ಬೇಕು ಅಂತ ಕೇಳಿದರೆ, ನಮ್ಮ ಅಣ್ಣಂದರೆಲ್ಲ ಬಹಳ ಕಷ್ಟ ಇದೆ, ಅವ್ರಿಗೆ ಹೋಗಿ ಒಂದ್ಸರಿ ವಿಚಾರ ಮಾಡ್ಕೊಂಡು ಬರ್ರಿ, ಆದರೆ ಹೋಗ್ಬೇಕಾದ್ರೆ ಹುಷಾರು, ಯಾವಾಗಲೂ ಹೋಗ್ಬೇಡ್ರಿ, ಮಧ್ಯಾಹ್ನ 4 ಗಂಟೆ ಆದಮೇಲೆ ಹೋಗ್ರಿ ಅಂತ ಹೇಳಿದ. 4 ಗಂಟೆ ಆದಮೇಲೆ ಹೋಗ್ರಿ, ಅವರೆಲ್ಲ ಇರೋದಿಲ್ಲ, ಬೇರೆ ಬೇರೆ ಪಾಪ ಕೆಲಸದಲ್ಲಿರ್ತಾರೆ, ಎಲ್ಲ ಬ್ರಾಹ್ಮಣರಿಗೆ ನಿತ್ಯ 1 ಲಕ್ಷ ಬ್ರಾಹ್ಮಣರಿಗೆ ಊಟ ಹಾಕೋದಿರ್ತದೆ, ಸಮಯ ಇರೋದಿಲ್ಲ, ಅವ್ರನ್ನ ಭೇಟಿ ಆಗಬೇಕು ಅಂದರೆ 4ರ ಮೇಲೆ ಭೇಟಿ ಆಗಬೇಕು, ಅದಕ್ಕೆ ನೀವು 4ರ ಮೇಲೆ ಹೋಗ್ರಿ. ಆಯ್ತಪ್ಪ ಅಂತಂದ್ರು ದುರ್ವಾಸರು. ಇವು ದುರ್ಯೋಧನ ಅಂತಾರೆ ಗೊತ್ತಾಗಲಿ. ಆಯಿತು ಅಂತ ಅವರು 4 ಗಂಟೆಗೆ ಸೀದಾ ಪಾಂಡವರು ಇದ್ದ ಕಾಮ್ಯಕವನಕ್ಕೆ ಬಂದರು. ಎಲ್ಲ ಅವತ್ತು 1 ಲಕ್ಷ ಜನ ಊಟ ಪ್ರತಿನಿತ್ಯ. ದ್ರೌಪದಿ ದೇವಿ ಎಂತಹ ಸಾಮರ್ಥ್ಯ, ಒಬ್ರಿಗೆ ಊಟಕ್ಕೆ ಹಾಕ್ಲಿಕ್ಕೆ ಆಗೋದಿಲ್ಲ ನಮಗೆ, ಆದರೆ ಪ್ರತಿನಿತ್ಯ ಇಂತಹ ಯತಿಗಳ ಅನ್ನ
ಯತಿಗಳಿಗೆಲ್ಲ ಬಡಿಸ್ತಾ ಇದ್ದಂತೆ ದ್ರೌಪದಿ ದೇವಿ ಮಾಡಿ. ಆಚಾರ್ಯರ ಗುರುಗಳು ಅಚ್ಯುತ ಪ್ರಜ್ಞರು. ಆಚಾರ್ಯರಿಗೆ ಗುರುಗಳಾಗುವಂತಹ ಸೌಭಾಗ್ಯ ಹೇಗೆ ಬಂತು ಅಂತ ಮಧ್ವಿಜಯದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆಚಾರ್ಯರಿಗೆ ಗುರುಗಳಾಗಿ ತ್ರಿಲೋಕ ಗುರುಗಳು ಆಚಾರ್ಯರು. ಅಂಥವರಿಗೆ ಗುರುಗಳಾಗಬೇಕು ಅಂದರೆ ಎಂಥ ಪುಣ್ಯ ಬರಬೇಕು. ಅದಕ್ಕೆ ಪುರೈಷ ಕೃಷ್ಣ ಕರಸಿದ್ಧ ಶುದ್ಧಿ ಮತ್ ವರಾನ್ನ ಭುಕ್ತ್ಯ ಕಿಲ ಪಾಂಡವಾಲಯೇ. ಆ ಕಾಮ್ಯಕ ವನದಲ್ಲಿ ಕೃಷ್ಣ ಕರಸಿದ್ಧಿ ಶುದ್ಧಿ ಮತ್, ಆ ಕೃಷ್ಣ ಅಂದರೆ ದ್ರೌಪದಿ ದೇವಿ, ಅವಳಿಂದ ಮಾಡಲ್ಪಟ್ಟಂತಹ ಅಡಿಗೆಯನ್ನು ಉಂಡಿದ್ದರ ಪ್ರಭಾವದಿಂದ ಮಧ್ವಾಚಾರ್ಯರಿಗೆ ಗುರುಗಳಾಗುವ ಯೋಗ್ಯತೆ ಬಂತಂತ. ಪುರೈಸ ಕೃಷ್ಣ ಕರಸಿದ್ಧ ಶುದ್ಧಿಮತ್ ವರಾನ್ನ ಭುಕ್ತ್ಯ ಕಿಲ ಪಾಂಡವಾಲಯೇ ವಿಶೋಧಿತಾತ್ಮ ಮಧುಕೃತ್ ಪ್ರವೃತ್ತಿಮಾನ್ ಚಚಾರ ಕಾಂಶ್ಚಿತ್ ಪರಿವತ್ಸರಾನ್ಮುದ. ಅನೇಕ ವರ್ಷಗಳ ಕಾಲ ಯತಿಗಳಾಗಿ ಅವರಲ್ಲಿದ್ದಾಗ ಪ್ರತಿನಿತ್ಯ ದ್ರೌಪದಿ ದೇವಿ ಮಾಡಿದ ಅಕ್ಷಯ ಪಾತ್ರೆಯ ಅನ್ನವನ್ನು ಉಂಡಿದ್ರಿಂದ ಪರಿಶುದ್ಧವಾದ ಮನಸ್ಸಿತ್ತಂತ ಅಚ್ಯುತ ಪ್ರೇಕ್ಷಾಚಾರ್ಯ. ಆದ್ದರಿಂದ ಅಂತಹವರೇ ನನಗೆ ಗುರುಗಳಾಗಲಿ ಬರಲಿಕ್ಕೆ ಯೋಗ್ಯರು ಅಂತ ವಾಯುದೇವರು ಅವರನ್ನು ಅಚ್ಯುತ ಪ್ರೇಕ್ಷಾಚಾರ್ಯರನ್ನಾಗಿ ಹುಟ್ಟಿಸಿದರು. ಇಷ್ಟು ನಿತ್ಯದಲ್ಲಿ 1,00,000 ಬ್ರಾಹ್ಮಣರಿಗೆ ಊಟಕ್ಕೆ ಹಾಕ್ತಿದ್ಲು ಅಕ್ಷಯ ಪಾತ್ರೆ. ಅದು ಒಂದು ಏನು ಅದರ ಪ್ರಭಾವ ಅಂತಂದರೆ, ಎಷ್ಟು ಜನನ ಬರಲಿ ಅದನ್ನು ತೊಳೆಯೋದಕ್ಕಿಂತ ಮುಂಚೆ 1,00,000 ಅಲ್ಲ 10 ಕೋಟಿ ಜನ ಬಂದರೂ ಕೂಡ ಅಡಿಗೆ ಪದಾರ್ಥ ಮಾಡಿ ಹಾಕಿಸ್ತಿತ್ತು. ಅನ್ನ ಕಡಿಮೆ ಬೀಳ್ತದೆ. ಅಷ್ಟು ಸಾಮರ್ಥ್ಯ ಅಕ್ಷಯ ಪಾತ್ರೆ. ಇವತ್ತಿಗೂ ಆ ಅಕ್ಷಯ ಪಾತ್ರೆಯನ್ನು ಉಡುಪಿಯ ಪರ್ಯಾಯದ ಅವಧಿಯಲ್ಲಿ ನಾವು ಅದನ್ನು ನೋಡ್ತೇವೆ. ಅದನ್ನೇ ಆ ಅಕ್ಷಯ ಪಾತ್ರೆಯನ್ನೇ ನೋಡ್ತೀವಿ. ಒಂದು ಸೌಟಗ ಅದನ್ನು ಪರ್ಯಾಯ ಶ್ರೀಪಾದರು ತಾವು ಆಮೇಲೆ ಸ್ವೀಕಾರ ಮಾಡ್ತಾರೆ. ಅದಕ್ಕೆ ಉಡುಪಿ ಕೃಷ್ಣನಿಗೆ ಅನ್ನಬ್ರಹ್ಮ ಅಂತ ಹೆಸರು. ಅನ್ನಬ್ರಹ್ಮ. ಅಲ್ಲಿ ಯಾವತ್ತಿಗೂ ಅನ್ನಕ್ಕೆ ಕೊರತೆನೇ ಬರೋದಿಲ್ಲ. ಯಾಕೆ ಅಕ್ಷಯ ಪಾತ್ರೆ ಇದೆ. ಆದರೆ ಆ ರೀತಿ ದ್ರೌಪದಿ ಮಾಡಿ ಹಾಕುವ ರೀತಿಯಲ್ಲಿ ಅಕ್ಷಯಗಳ ಅಭಿವೃದ್ಧಿ ಆಗೋದಿಲ್ಲ. ಅದು ಇದ್ದಾಗ ಎಂದಿಗೂ ಅನ್ನದ ಕೊರತೆ ಬರ್ತಾ ಇದೆ. ಅಕ್ಷಯ ಪಾತ್ರೆ ಪ್ರಭಾವ ಅಷ್ಟು. ದೇವರು ಕೃಷ್ಣ ಪರಮಾತ್ಮ ಅಷ್ಟು ಅನುಗ್ರಹ ಮಾಡಿಕೊಟ್ಟಿದ್ದ. ಆದರೆ ಅದು ಏನಾಗಿರಬೇಕು ಅಂದರೆ ಅವತ್ತಿನ ದಿವಸ ತೊಳೆದಿರಬಾರ್ದು. ತೊಳೆದ್ರೆ ಮತ್ತೆ ಅದು ಮರುದಿವಸನೇ ಕೊಡೋದು. ತೊಳೆಯೋಕ್ಕಿಂತ ಮುಂಚೆ ನೀವು ಎಷ್ಟು ಕೇಳಿದ್ರೆ ಅಷ್ಟು ಪದಾರ್ಥಗಳನ್ನು ಕೊಡ್ತೀವಿ. ನಮಗಾದರೂ ಯಾರಿಗಾದರೂ ಇದ್ದರೆ ಯಾವ ಬಿಗ್ ಬಜಾರ್ ಎಷ್ಟು ತೆಗಿತಿದ್ವೋ ಎಂದು ತೊಳಿತಾನೆ ಇರ್ತೀವಿ. ಹೀಗೆ ತೊಳೆಯೋದಿಲ್ಲ. ಈಗ ಇಟ್ಟಿದ್ದು ನಾಳೆ ದಿವಸ ಮತ್ತೆ ಅದಾಗಿ ಮಾಡ್ತೀವಿ. ಮುಸ್ರಿ ತಿಕ್ಕೋ ಪರಿಸ್ಥಿತಿನೇ. ಬೇಕಾದಷ್ಟು ಬಿಗ್ ಬಜಾರ್ ಇಡ್ತೀವಿ. ದೇವರು ಅದಕ್ಕೆ ನಮಗೆ ಕೊಟ್ಟಿಲ್ಲ. ಅಂತಹ ಒಂದು ಅಕ್ಷಯ ಪಾತ್ರೆಯನ್ನು ಇಟ್ಟಿದ್ದ ಇವನು ದುರ್ಯೋಧನ. ಇವೆಲ್ಲ ಗೊತ್ತಿತ್ತು. ಅಕ್ಷಯ ಪಾತ್ರೆಯ ಪ್ರಭಾವದಿಂದ ಇಂತಹ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಆವಾಗ ಹೋದರೆ ಇನ್ನೂ ಅನುಗ್ರಹ ಮಾಡಿಬಿಡ್ತಾರೆ ದುರ್ವಾಸರು. ಅದಕ್ಕೋಸ್ಕರ 4 ಗಂಟೆ ಆದಮೇಲೆ ತೊಳೆದಿರ್ತಾಳೆ, ಆವಾಗ ಹೋಗ್ರಿ ನೀವು ಅಂತ ಹೇಳಿದ್ದ. ಪಾಪ ದುರ್ವಾಸರಿಗೆ ಗೊತ್ತಿಲ್ಲ. 4 ಗಂಟೆ ಅಂದರು. ತಮ್ಮ ಶಿಷ್ಯರ ಸಮೇತವಾಗಿ ಎಲ್ಲ ಆಗಿತ್ತು. ಇನ್ನೇನು ಅವರು ಊಟ ಕೂಡಬೇಕಾಗಿತ್ತು. ಊಟನ ಕೂಡಬೇಕಾಗಿತ್ತು ಅಂತ ಎಲ್ಲ ಅವೇನು ಕೂಡೋ ಪರಿಸ್ಥಿತಿ ಇತ್ತು. ಅಂತಹ ಸಂದರ್ಭದಲ್ಲಿ ಎಲ್ಲ ಬಡಿಸ್ಕೊಂಡಿದ್ದಾರೆ. ಎಲೆ 4-5 ಮಂದಿ. ಇವರು 10,000 ಜನ ಶಿಷ್ಯರ ಸಮೇತವಾಗಿ ತಾವು ದುರ್ವಾಸರು ಕಾಮ್ಯಕವನಕ್ಕೆ ಹೋದರು. ಬಂದಿದ್ದಾರಲ್ಲ ಅಂತ ಭಾಳ. ಈ ಧರ್ಮರಾಜ ಒಳಗಡೆ ಅಡಿಗೆ ಇದೆಯೋ ಇಲ್ಲೋ, ಅಯ್ಯೋ ಉಪವಾಸದಿಂದ ಬಂದಿರೋದು ಒಳಗೆ ಕರ್ಕೊಂಡೇ ಹೋಗಿಲ್ಲ. ಕೆಲವೊಮ್ಮೆ ಹಿಂಗೆ ಆಗ್ತದೆ. ಗಂಡ ಮನೆಗೆ ಇದ್ದಕ್ಕಿದ್ದಂಗೆ ಕರ್ಕೊಂಡ್ಬಿಡ್ತು. ಮನೆಯಾಗ ಏನು ಇದ್ದದೋ ಇಲ್ಲೋ ಪದಾರ್ಥ ಕೇಳೋದೇ ಇಲ್ಲ ಹೆಣ್ಮಕ್ಳನ್ನ. ಪಾಪ ಕೇಳಬೇಕು, ಏನು ಅದನ್ನೋ ಇಲ್ಲೋ, ಏನು ತರಲ್ಲ ಸಾಮಾನು ಅಂತ. ಇದಕ್ಕೆ ನಂಗೆ 10 ಮಂದಿನ ಕರ್ಕೊಂಡು ಬಂದುಬಿಟ್ರೆ ಏನು ಮಾಡಬೇಕು ಪಾಪ, ಸಾಮಾನಿಲ್ಲ ಅಂತ. ಪಾಪ ಹೆಣ್ಮಕ್ಳಿಗೆ ಮುಜುಗರ ಇಲ್ಲ ಅಂತ ಹೇಳಂಗಿಲ್ಲ, ಮಾಡೋಂಗಿಲ್ಲ ಪರಿಸ್ಥಿತಿ ಹಂಗಿರ್ತದೆ. ಆದರೆ ಧರ್ಮರಾಜ ಈ ಒಂದು ಅತಿಯಾದ ಒಂದು ಸ್ವಭಾವ ಏನು, ಎಲ್ಲರಿಗೂ ಆದರ ಮಾಡಬೇಕು ಅಂತ. ದುರ್ವಾಸರು ಬಂದಿದ್ದಾರೆ ಶಿಷ್ಯರು. ಅಯ್ಯೋ ಊಟ ಆಗಿಲ್ಲ ಸ್ವಾಮಿ, ಬರ್ರಿ ಒಳಗಡೆ ಬರ್ರಿ ಅಂತಂದ್ಬಿಟ್ಟ. ನೋಡಿದರೆ ಒಳಗಡೆ ಎಲ್ಲ ಪಾತ್ರೆ ತೊಳೆದಾಗಿದೆ. ಅಕ್ಷಯ ಪಾತ್ರೆ ತೊಳೆದಾಗಿದೆ. ದುರ್ವಾಸರು ಬಂದಿದ್ದಾರೆ. ದೊಡ್ಡ ಸಂಕಷ್ಟ ಬಂದು, ನಾನು ಸ್ನಾನ ಮಾಡಿಕೊಂಡು ಬರ್ತೇವೆ, ಎಲ್ಲರೂ ಬರೋದ್ರಲ್ಲಿ ಅಡಿಗೆ ರೆಡಿ ಆಗಲಿ. ಏನು ಅಡಿಗೆ ರೆಡಿ ಆಗಿ ಅಕ್ಷಯ ಪಾತ್ರೆ ತೊಳೆದಾಗೋಗಿದೆ. ಏನು ಮಾಡಬೇಕು? ದೇವರನ್ನು ಪ್ರಾರ್ಥನೆ ಮಾಡ್ತಾಳೆ ದ್ರೌಪದಿ ದೇವಿ. ಸ್ವಾಮಿ, ಎಂತಹ ಆಪತ್ತು ಕಾಲದಾಗ ನೀನೇ ನನ್ನ ಇಡೀ ವಸ್ತ್ರಾಪಹರಣದಿಂದ ಸಭಾ ಮಧ್ಯದಲ್ಲಿ ನನ್ನ ಅಪಮಾನ ಆಗುವಂತಹ ಸಂದರ್ಭದಲ್ಲೂ ರಕ್ಷಕನಾಗಿ ನೀನೇ ನಿಂತಿ. ಯಾವ ಗಂಡಂದರೂ ನನಗೆ ಬರಲಿಲ್ಲ. ಇವಾಗಲೂ ಕೂಡ ನೀನೇ ಅನುಗ್ರಹ ಮಾಡಬೇಕು. ಈ ದುರ್ವಾಸರ ಶಾಪ ಮತ್ತೆ ಬಂದು ನಾವು ಎಂತಹ ಕಷ್ಟಗಳನ್ನು, ಬ್ರಾಹ್ಮಣರ ಶಾಪದಿಂದ ನಾವು ಅನರ್ಥವನ್ನು ಪಡೆಯತಕ್ಕಂತಹ ದೌರ್ಭಾಗ್ಯ ಬರುವಂತಹದ್ದಾಗ್ಬೋದು. ಇದರಿಂದ ನೀನೇ ರಕ್ಷಣೆ ಮಾಡುವಂಥ ದ್ರೌಪದಿ ದೇವಿ ಶರಣಾಗತರಾದರೆ ಸರ್ವೋತ್ತಮನಾದ ಭಗವಂತ ಅಲ್ಲೇ ಪ್ರತ್ಯಕ್ಷನಾದ ಕೃಷ್ಣ. ಎಷ್ಟು ನೋಡಿ, ಕಷ್ಟ ಬಂದಾಗಲೆಲ್ಲ ಭಗವಂತ ಅದು ಚಿಂತನೆ ಮಾಡಬೇಕು. ದೇವರನ್ನು ಮೊರೆ ಹೋಗಬೇಕು, ಯಾರ್ಯಾರನೂ ಅಲ್ಲ. ನಮಗೇನಾದರೂ ಕಷ್ಟ ಬಂದರೆ ಯಾರ್ದೋ ನಾನು ಬೇಡಬಾರ್ದವ್ರನ್ನೆಲ್ಲ ಬೇಡಿ ನಾವು ಅವರ ದಾಸರಾಗಿ ಬದುಕುವಂತಹ ಸ್ಥಿತಿ ಬರ್ತಾ ಇರ್ತದೆ. ನಾವು ಬೇಡಿದರೆ ನೊಡೆಯನನ್ನೇ ಬೇಡಬೇಕು. ಅದರಿಂದ ಗೋಪಾಲದಾಸರು ಹೇಳ್ತಾರೆ, ಎಂದಿಗೂ ಬೇಡುವೇನ ಆನಂದ ಬೇಡತಕ್ಕದ ದೇವ
ಇನ್ನೊಬ್ಬರ ಮುಂದೆ ಕೈ ಚಾಚುವಂತೆ ಜಗತ್ತಿನಲ್ಲಿ ಮಾಡಬೇಡ. ಏನಾದರೂ ಬೇಡೋದಿದ್ದರೆ ನಿನ್ನ ಮಾತ್ರ ಬೇಡುವಂಥ ವರವನ್ನು ನನಗೆ ದಯಪಾಲಿಸುವಂಥ ಗೋಪಾಲದಾಸರು ಪ್ರಾರ್ಥನೆ ಮಾಡಿದಂತೆ ನಮ್ಮ ಜೀವನದಲ್ಲಿ ಎಂದಿಗೂ ಇನ್ನೊಬ್ಬರ ಹತ್ರ ಬೇಡ. ಯಾಕೆ? ಎಲ್ಲರೂ ಅಪೂರ್ಣರೇ, ಎಲ್ಲರೂ ಬೇಡವರೇ. ಭಿಕ್ಷೆಗಾರರು ಭಿಕ್ಷೆ ಬೇಡವರ ಹತ್ರನೇ ಹೋಗಿ ಭಿಕ್ಷೆ ಬೇಡಿದೆ. ಜಗತ್ತಿನಲ್ಲಿ ಎಲ್ಲರೂ ಒಂದು ರೀತಿ ಭಿಕ್ಷೆಗಾರರೇ. ದೇವರು ಕೊಟ್ಟ ಭಿಕ್ಷೆಯನ್ನು ಸ್ವೀಕಾರ ಮಾಡೋರೆಲ್ಲ ನಾವೆಲ್ಲ ಭಿಕ್ಷೆಗಾರರೇ. ಹಾಗಾದರೆ ದೇವರೊಬ್ಬನೇ ಅವನು ಸ್ವತಂತ್ರ, ಅವನದೇ ಈ ಸಂಪತ್ತು. ಬೇಡೋದಿದ್ದರೆ ಅವನು ಮಾತ್ರ ನಾವು ಬೇಡಬೇಕು. ದ್ರೌಪದಿ ದೇವಿ ತಾನು ಆ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದ್ದಾಳೆ. ಪರಮಾತ್ಮ ಪ್ರತ್ಯಕ್ಷನಾಗಿದ್ದಾನೆ. ಪರಮಾತ್ಮ ಏನು ಮಾಡಲಿ, ಹೀಗಾಗಿದೆ. ದುರ್ವಾಸರು ಸ್ನಾನಕ್ಕೆ ಹೋಗಿದ್ದಾರೆ, ಬರೋದರಲ್ಲಿ ಊಟ ರೆಡಿ ಆಗಬೇಕು. ಧರ್ಮರಾಜ ಕೂಡಿಸಿಬಿಟ್ಟಿದ್ದಾನೆ, ಎಲ್ಲರೂ ಬರಲಿ ಅಂತ ಹೇಳಿದ್ದಾನೆ. ಅಡಿಗೆ ಮಾಡಬೇಕು, ಅಕ್ಷಯ ಪಾತ್ರ ತೊಳೆದಾಗಿದೆ, ಏನು ಮಾಡಬೇಕು? ಸರಿ, ಆ ಪಾತ್ರೆ ತಗೊಂಡು ಬಾ ಅಂತ ದ್ರೌಪದಿ ದೇವಿ. ಪಾತ್ರೆ ತಗೊಂಡು ಬಾ. ಯಾಕೆ ಸ್ವಾಮಿ? ತೊಳೆದು ಬಿಟ್ಟಿದ್ದೀನಿ. ತೊಳೆದಿದ್ದೀನಿ. ಆ ತೊಳೆದಾಗ ಅಲ್ಲಿ ತಗೊಂಬಾ, ನೀನು ಹೇಳ್ತೀನಿ ಅಂತ ಕೃಷ್ಣ ಪರಮಾತ್ಮ ತಗೊಳ್ದು ಬಂದ. ಅಲ್ಲಿ ಆ ತೊಳೆದಾಗ ಸ್ವಲ್ಪ ಒಂದು ಎಲೆ ಹತ್ತಿತ್ತು. ಎಲೆ, ಸಣ್ಣ ಎಲೆ, ಸ್ವಲ್ಪ ಎಲೆ ಹತ್ತಿತ್ತು. ಪಾತ್ರೆ ತೊಳಿಬೇಕಾದ್ರೆ ಏನೋ ಗಮನಿಸಬೇಕಾದ್ರೆ ಒಂದಿಷ್ಟು ಪದಾರ್ಥ ಉಳಿದಿರ್ತದಲ್ಲ, ಹಾಗೆ ಒಂದು ಕರಿಬೇವಿನ ಎಲೆನೋ ಏನೋ ಇತ್ತು, ಏನೋ ಸಣ್ಣದು ಎಲೆ. ಭಗವಂತ ತಾನೇನು ಮಾಡಿದ? ಸಾಕು, ಆ ಸಣ್ಣ ತುಂಡು ಎಲೆ ತುಂಡನ್ನು ತಾನು ಸ್ವೀಕಾರ ಮಾಡಿದ. ಭಗವಂತ ನೋಡ್ರಿ, ಭಗವಂತ ಸ್ವೀಕಾರ ಮಾಡಿದರೆ ಯಾವ ಸ್ನಾನಕ್ಕೆ ಹೋದಂತಹ ಆ ದುರ್ವಾಸ ಋಷಿಗಳು ಅವರ ಶಿಷ್ಯರಿಗೆಲ್ಲ ಇದ್ದಕ್ಕಿದ್ದಂಗೆ ತೇಗ ಬರ್ಲಿಕ್ಕೆ ಶುರುವಾಯಿತು. ಎಲ್ಲ ಹೊಟ್ಟೆ ತುಂಬಿ ತೇಗ ಬರ್ಲಿಕ್ಕೆ ಶುರುವಾಯಿತು. ಅಯ್ಯೋ, ಇನ್ನು ಸ್ನಾನ ಮಾಡ್ತಾ ಇದ್ವಿ, ತೇಗ ಬರ್ತದೆ. ಹೊಟ್ಟೆ ತುಂಬಿ ಪಂಚಭಕ್ವ ಪರಮಾನ್ನವನ್ನು ಉಂಡದಾಗ ಹೇಗೆ ತೇಗ ಬರಬೇಕು ಹಾಗೆ ಬರಬೇಕು. ಹಸಿವೆಯಿಂದ ಹೋಗಿದ್ರು ಅವರು ಸ್ನಾನಕ್ಕೆ. ಒಬ್ಬ ಭಗವಂತ ತಿಂದರೆ ಹರಿರಿ ಯತ್ರ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ. ಒಬ್ಬ ಯತಿಗಳಿಗೆ ಭೋಜನ ಹಾಕಿಸಿದ್ರೆ ಸಾಕ್ಷಾತ್ ಭಗವಂತನೇ ಬಂದು ಊಟ ಮಾಡ್ತಾನೆ. ಯತಿರ್ಯಸ್ಯ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಹರಿಸ್ವಯಂ. ಹರಿರ್ಯತ್ರ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ. ಇಡೀ ಜಗತ್ತಿಗೆ ಭೋಜನವನ್ನು ಮಾಡಿಸಿದಷ್ಟು ಪುಣ್ಯ ಒಂದು ದಿವಸದಲ್ಲಿ ಭಗವಂತನಿಗೆ ನಿವೇದನೆ ಮಾಡಿದರೆ ಅಷ್ಟು ಪುಣ್ಯ ಬರ್ತದೆ. ಜಗತ್ತಿಗೆ ಊಟ ಹಾಕಿದಷ್ಟು. ನಾವು ಏನು ತಿನ್ನಬೇಕಾದ್ರೂ ದೇವರನ್ನು ನೆನೆಸೋದಿಲ್ಲ, ದೇವರಿಗೆ ಸಮರ್ಪಣೆ ಮಾಡೋದಿಲ್ಲ. ನಾವು ಸ್ವಾರ್ಥಪರವರಾಗಿ ತಿಂತೇವೆ, ರೋಗ ಹಚ್ಚಿಕೊಳ್ತೇವೆ. ಆದರೆ ದೇವರಿಗೆ ನಿವೇದನೆ ಮಾಡಿ ತಿಂದರೆ ಅದು ಮೂರು ಜಗತ್ತಿಗೆ, ಮೂರು ಲೋಕಕ್ಕೆ ಅನ್ನದಾನ ಮಾಡಿದ ಫಲ ಬರ್ತದೆ. ಅದನ್ನು ನೆನಪು ಹಾಕಬಹುದು. ಇದೇ ಪ್ರಸಂಗ ಶ್ರೀನಿವಾಸ ಕಲ್ಯಾಣದಲ್ಲೂ ಕೇಳ್ತೀವಿ ನಾವು. ಇಡೀ ದೇವಾನುದೇವತೆಗಳೆಲ್ಲ ಶ್ರೀನಿವಾಸನ ಕಲ್ಯಾಣಕ್ಕಾಗಿ ತಾವು ಎಲ್ಲ ಅಹೋಬಲ ಕ್ಷೇತ್ರದಿಂದ ಎಲ್ಲ ಪದ್ಮಾವತಿ ಶುಕ ಸ್ಥಳಕ್ಕೆ ಬರ್ತಾ ಇದ್ದಾರೆ. ತಿರುಚಾನೂರಿ ಬರಬೇಕಾದ್ರೆ ಶುಕಾಚಾರ್ಯರ ಆಶ್ರಮ, ದೊಡ್ಡ ಪರಿವಾರವೇ ನಡೆದಿದೆ. 33 ಕೋಟಿ ದೇವತೆಗಳ ಪ್ರಯಾಣ ನಡೆದಿದೆ. ದೇವರು, ಲಕ್ಷ್ಮೀದೇವಿ ಎಲ್ಲ ಗರುಡಾರೂಢನಾಗಿ ತಾನು ಬರ್ತಾ ಇದ್ದಾನೆ. ಬಂದಾಗ ಶುಕಾಚಾರ್ಯರಂತಾನೆ, ಸ್ವಾಮಿ, ನಂದೊಂದು ವರ್ಣ ಕುಟೀರ ಇದೆ, ಅಲ್ಲಿ ಬಂದು ನಿನ್ನ ಪಾದದ ಧೂಳೆ ಹಾಕಪ್ಪ. ಎಷ್ಟು ದಿವಸ ಆಯಿತು ನಾನು ಬಂದಿದ್ದೇನೆ ಅಂತ. ಶುಕಾಚಾರ್ಯರ ಪ್ರೀತಿಗೆ ಒಳಗಡೆ ಹೋಗ್ತಾನೆ. ಅಲ್ಲ, ನೀ ಆತಿಥ್ಯ ಅಂತ ಅಂದ್ಕೊಳ್ಬೇಡ, ನಮ್ಗೆ ನೋಡು ಪರಿಸ್ಥಿತಿ, 33 ಕೋಟಿ ದೇವತೆಗಳಿದ್ದಾರೆ, ನಾನು ಒಬ್ಬನೇ ಬಂದರೆ ಸಮಸ್ಯೆ ಆಗುತ್ತೇನೆ ಅಂತ. ನಾನೇನು ಎಲ್ಲರನ್ನೂ ಕರೆದಿಲ್ಲಪ್ಪ ಅಂತ, ಎಲ್ಲರನ್ನೂ ಸಾಕುವಷ್ಟು ದೊಡ್ಡವನಲ್ಲ ನಾನು, ನೀನೊಬ್ಬನು ಬಂದ್ಬಿಡು ಸಾಕು. ನೀನು, ಲಕ್ಷ್ಮೀದೇವಿ, ಹನುಮಂತ ದೇವರು, ವಾಯುದೇವರು, ಇವರು ಬಂದ್ಬಿಡ್ಲಿ ಸಾಕು, ನೀನು ಯಾರೂ ಬೇಕಾಗಿಲ್ಲ. ಅಲ್ಲಪ್ಪ, ನಾನು ಮದುವೆ ಮಾಡಿಕೊಳ್ಳೋನು, ಅವ್ರನ್ನ ಆಧಾರ ಮಾಡಬೇಕು, ಬಂಧುಗಳನ್ನು. ನಾನು ಒಬ್ಬನೇ ಬಂದರೆ ಸಿಟ್ಟು ಬರ್ತದಲ್ಲ, ಹಾಗೆಲ್ಲ ಬರಬಾರ್ದಪ್ಪ ಅಂತಂತಾನೆ ಶ್ರೀನಿವಾಸ. ಅದಕ್ಕೆ, ಇಲ್ಲ ಸ್ವಾಮಿ, ದಯವಿಟ್ಟು ಬಂದು ಮತ್ತೆ ಈ ಭಾಗ್ಯ ಸಿಗೋದಿಲ್ಲ, ಈ ದಯವಿಟ್ಟು ಒಂದು ಸ್ವಲ್ಪ ಬಂದು ಹೋಗು. ಪಾಪ ಶುಕಾಚಾರ್ಯರ ಒಂದು ಪ್ರಾರ್ಥನೆಗೆ ಬ್ರಹ್ಮದೇವರ ಮಾತಿನಂತೆ ತಾನೂ ಕೂಡ ಆ ಪಟ್ಟಣ ಕುಟೀರಕ್ಕೆ ಹೋಗ್ತಾನೆ. ಎಲ್ಲರನ್ನು ಮುಂದೆ ಕಳಿಸ್ತಾನೆ. ನೀವು ಹೋಗಿರಿ, ಬರ್ತೀನಿ ಅಂತ ಇಡೀ ತನ್ನ ಎಲ್ಲ ವಿಧವಾದ ಆ ದೇವತೆಗಳ ಸಮೂಹವನ್ನು ಮುಂದೆ ಕಳಿಸಿ ತಾವು ಹಿಂದೆ ಮೆಲ್ಲಕ್ಕೆ ಬರ್ತಾ ಶುಕಾಚಾರ್ಯ ಮನೆಗೆ ಹೋಗಿಬಿಟ್ರೆ. ಹೋದ ತಕ್ಷಣ ನೋಡ್ತಾರೆ, ಹಿಂದೆ ಶ್ರೀನಿವಾಸ ಇಲ್ಲೇ ಇಲ್ಲ. ಎಲ್ಲರೂ ಇಲ್ಲಿ ಲಕ್ಷ್ಮೀದೇವಿ, ಬ್ರಹ್ಮದೇವರು, ಸರಸ್ವತಿ, ವಾಯುದೇವರು ಇವರೆಲ್ಲ ಸೇರಿಸಿ ಶುಕಾಚಾರ್ಯರ ಆಗಮಕ್ಕೆ ಬಂದರೆ ಶುಕಾಚಾರ್ಯರು ಭಕ್ತಿಯಿಂದ ಸ್ನಾನ ಮಾಡಿ ಮಡಿಲೆ ಭತ್ತವನ್ನು ಕುಟ್ಟಿ ಏನೋ ತಮಗೆ ಗೊತ್ತಿದ್ದಷ್ಟು ಅನ್ನ, ಆ ಅಕ್ಕಿಯಿಂದ ಅನ್ನವನ್ನು ಮಾಡಿ ಪಾಯಸ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿದ್ದಂತೆ. ಮಾಡಬೇಕಾದ್ರೆ ಗೊತ್ತಾಯಿತು, ಇಲ್ಲೆಲ್ಲ ಸಿಟ್ಟು ಬಂತು. ನಾವು ಹಸ್ಕೊಂಡು ಸಾಯ್ತಿದ್ದೀವಿ, ಶ್ರೀನಿವಾಸನ ವಿವಾಹಕ್ಕೆ ಬಂದು ನಮ್ಗೆ ಇದ್ರಾಗ ಮದುವೆಯಾದ ಒಳಗೆ ಜಗಳ ಅಂದರೆ ಬಂಧುಗಳದು ಅಯ್ಯೋ ಬೇಡ ಪರಿಸ್ಥಿತಿ. ನಮಗೆ ಆ ಚಹಾ ಬರಲಿಲ್ಲ, ನಮಗೆ ಕಾಫಿ ಬರಲಿಲ್ಲ, ನಮಗೆ ತುಪ್ಪ ಬರಲಿಲ್ಲ, ಉಪ್ಪು ಹಾಕಲಿಲ್ಲ, ಇವೇ ಜಗಳ ಕಾಯ್ತಾ ಇರ್ತಾರೆ. ಅದು ಕೇಳಬೇಕೆ? ಬಂಧುಗಳು ಅಂತಂದರೆ ಇದಕ್ಕೆ ಬಂದಿರ್ತಾರೆ. ಬಾಂಧವ ಮೃಷ್ಟಾನ್ನ ಮಿತರೇ ಜನ. ಬಂಧುಗಳು ಏನು ನೋಡ್ತಾರೆ? ನಮ್ಗೆ ಹೆಂಗೆ ಊಟ ಆಗಿದೆ, ಹೆಂಗೆ ಆದರ ಆತಿಥ್ಯ ಆಗಿದೆ, ಅದನ್ನು ನೋಡ್ತಾರೆ. ಅವ್ರು ಯಾವ ವಿಧವಾದ ಬೇಕಾಗಿಲ್ಲ.
ಸಿಟ್ಟು ಬಂತು ಎಲ್ಲ ದೇವತೆಗಳಿಗೆ, ಏನು ಶ್ರೀನಿವಾಸ ಹೀಗೆ ಮಾಡ್ತಾ ಇದ್ದಾನೆ ಅಂತ. ನೋಡು, ಎಲ್ಲರೂ ಕೋಪಿಸಿಕೊಂಡು ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಶ್ರೀನಿವಾಸನ ನೋಡು, ಇಷ್ಟೆಲ್ಲ ಆಗ್ತಾ ಇತ್ತು, ನೋಡು ಅವರೆಲ್ಲ ಸಿಟ್ಟು ಮಾಡಿಕೊಳ್ತಾ ಇದ್ದಾರೆ, ಏನು ಮಾಡಲಿ ನಾನು ಅಂತಂದು. ಸ್ವಾಮಿ ನೀನು ತಿಂದ್ಬಿಡು, ಬೇಗ ತಿಂದ್ಬಿಡು. ಆಯಿತು ಅಂತ ಹೇಳಿ ಬ್ರಹ್ಮದೇವರನಿಗೆ ತಾನು ತಿಂದು ತೃಪ್ತನಾಗಿ ಒಂದು ಬಾರಿ ತೇಗಿದರೆ ಅದರ ವಾಯುವಿನಿಂದ ಇಡೀ 33 ಕೋಟಿ ದೇವತೆಗಳಿಗೆ ಪಂಚಮೃಷ್ಟಾನ್ನ ಭೋಜನ ಮಾಡಿದಷ್ಟು ಪುಣ್ಯ ಅದು ಶುಕಾಚಾರ್ಯರಿಗೆ ಒಂದೇ ದಿವಸದಲ್ಲಿ ಕೊಟ್ಟಿದ್ದಾನೆ ಭಗವಂತ. ಎಷ್ಟು ಅನುಗ್ರಹ ಮಾಡಿದ್ದಾನೆ. ಇದು ದೇವರ ಕಾರುಣ್ಯ. ದೇವರಿಗೆ ನಾವು ಸಮರ್ಪಣೆ ಮಾಡಿದರೆ ಎಷ್ಟು ಪುಣ್ಯ ಇದೆ. ಒಂದು ಬಾರಿ ಏನೇ ಸ್ವೀಕಾರ ಮಾಡಿರಿ, ಒಂದು ಅವಲಕ್ಕಿ ಹಸಿವೆ ಆಯಿತು, ಅವಲಕ್ಕಿ ತಿಂತಾ ಇದ್ವಿ, ಕೃಷ್ಣ ಇದು ನಿನಗೆ ಅರ್ಪಣೆ ಅಂತ ಚಿಂತನೆ ಮಾಡಿಕೊಂಡು ತಿನ್ನಿರಿ, ನಿಮಗೆ ಆ ಪದಾರ್ಥಗಳಿಂದ ಆಗ್ತಕ್ಕಂತಹ ಎಲ್ಲ ದೋಷಗಳು ಪರಿಹಾರವಾಗಿ ಅದು ಭಗವಂತನಿಗೆ ನಿವೇದನೆ ಮಾಡಿದಷ್ಟು ಪುಣ್ಯ ಬರ್ತದೆ. ಅದು ಇಲ್ಲೇ ಇಲ್ಲ, ದೇವರ ಸ್ಮರಣೆನೇ ಇಲ್ಲ. ಏನು ಬರ್ತದೋ ಟಿ ವಿ ನೋಡ್ಕೊಳ್ತಾ ಇದ್ದ ಬಾಯಿಗೆ ಹಾಕ್ಕೊಳ್ತಾ ಇದ್ದು, ಅದು ಮುಗಿದಿದ್ದೇ ಗೊತ್ತಾಗಲ್ಲ ಟಿ ವಿ ನೋಡಿದ್ರೆ. ಏನು ಈ ಚಿಂತನೆ ಇದ್ದರೆ ನಾವು ತಿಂದ ಆಹಾರ ಎಲ್ಲ ಅಸಿತಮನ್ನಂ ತ್ರೇಧಾ ಭವತಿ ಎಂದು. ನಾವು ತಿಂದ ಆಹಾರ 3 ರೀತಿ ಪರಿಣಾಮ ಆಗುತ್ತೆ. ಒಂದು ಮಲಮೂತ್ರ ವಿಸರ್ಜನೆಗಳಿಂದ ತಿಂದ ಆಹಾರ ಹೋಗುವುದಂತಾದರೆ, ಇನ್ನೊಂದು ಭಾಗದ ಅಂಶ ಅದು ನಮ್ಮ ಅಸ್ಥಿ ಮಾಂಸಗಳಿಗೆಲ್ಲ ಬಲವನ್ನು ಕೊಡ್ತಕ್ಕಂಥದ್ದು, ಇನ್ನೊಂದು ಮನಸ್ಸಾಗಿ ಪರಿಣಾಮ ಆಗುತ್ತೆ. ಅದು ಸಾತ್ವಿಕ ಅಂಶ. ಆಹಾರದಲ್ಲಿರ್ತಕ್ಕಂಥ ಸಾತ್ವಿಕ ಅಂಶಗಳು ನಮ್ಮ ಮನಸ್ಸಾಗಿ ಪರಿಣಾಮ ಆಗುತ್ತೆ. ಆದರೆ ಅದು ಯಾವಾಗ ಆ ಸಾತ್ವಿಕ ಅಂಶ ನಮ್ಮ ಮನಸ್ಸಾಗಿ ಪರಿಣಾಮ ಆಗಬೇಕಾದ್ರೆ, ಒಳ್ಳೆ ಉತ್ತಮವಾಗಿ ಆಗಬೇಕು ಅಂತಂದರೆ ದೇವರಿಗೆ ಸಮರ್ಪಿತವಾದರೆ, ದೇವರು ಒಂದು ಬಾರಿ ಅದನ್ನು ಸ್ವೀಕಾರ ಮಾಡಿದರೆ, ಸ್ವೀಕಾರ ಮಾಡಬೇಕು ಅಂದರೆ ಅವನ ಕೈ ಬಂದು ಹಾಕಿ ತಗೊಳ್ಬೇಕು ಅಂತಿಲ್ಲ. ಕೃಷ್ಣ ಇದು ನಿನಗೆ ಅರ್ಪಣೆ, ಇದು ನಿಂದು ಅಂತ ಚಿಂತನೆ ಬಂತು ಅಂತಂದರೆ, ಅರ್ಪಣೆ ಅನ್ನೋ ಶಬ್ದಕ್ಕೆ ಏನರ್ಥ? ಇದು ಭಗವಂತನದ್ದು ಅಂತ ಚಿಂತನೆ ಅಂತ ಇರಬೇಕು. ಕಾಯಿ ಒಡೆದ ತಕ್ಷಣ, ಮಂತ್ರಾಕ್ಷಿ ಹಾಕಿದ ತಕ್ಷಣ ನೈವೇದ್ಯ ಆಗಲ್ಲ. ಮತ್ತೇನು ಮಾಡಬೇಕು? ಸಮರ್ಪಣೆ. ಅರ್ಪಣೆ ಅಂದರೆ ಋಗತೌ ಧಾತು. ಅದು ಋಗತೌ ಧಾತು. ಏ ಗತ್ಯರ್ಥಕಾಹ ತೇ ಜ್ಞಾನಾರ್ಥಕಾಹ. ಸಮ್ಯಕ್ ಅರ್ಪಣೆ ಅಂದರೆ ಸಮ್ಯಕ್ ಅನುಸಂಧಾನ ಅಂತ ಅರ್ಥ. ಅದಿರಬೇಕು. ಅಂದರೆ ನಾವು ಕಾಯಿ ಒಡೆದಾಗ ಈ ಕಾಯಿಯಲ್ಲಿರುವಂತಹ ಭಗವದ್ ರೂಪ ಇದು ನಿಂದೆಯು, ಇದರಲ್ಲಿ ಒಂದು ಭಗವದ್ ರೂಪವನ್ನು ಇಟ್ಟಿದ್ದಿ, ಅಲ್ಲಿರ್ತಕ್ಕಂತಹದ್ದು ಒಂದು ಭಗವದ್ ರೂಪ, ಇವೆರಡೂ ಒಂದೇ ಅಂತ ಚಿಂತನೆ ಇದ್ದರೆ ಇದು ಸಮರ್ಪಣೆ. ನೈವೇದ್ಯ ಸಮರ್ಪಣೆ ಅಂದರೆ ಹಾಗೆ. ಪದಾರ್ಥಗಳಲ್ಲಿ ಒಂದು ರೂಪದಿಂದ ಇದ್ದಾನೆ, ಪ್ರತಿಮೆಯಲ್ಲಿ ಒಂದು ರೂಪದಿಂದ ಇದ್ದಾನೆ, ಅವೆರಡೂ ಕೂಡ ಒಂದೇ ಅಂತ ಚಿಂತನೆ ಬರಬೇಕು. ಅದು ದೇವರಿಗೆ ನೈವೇದ್ಯ ಅಂತ. ನೈವೇದ್ಯ ಅಂದರೆ ಯಾರು ಕೇಳಿದ್ರು? ಪೂಜಾರಿಗಳು ಅಡ್ಡ ಹಾಕ್ತಾರಲ್ಲ, ಅದೇ ನೈವೇದ್ಯ ಅಂತ. ಅದು ಒಳಗೆ ತಾವು ತಿಂತಾರೋ ದೇವರಿಗೆ ತಿಂತಾರೋ ಏನೂ ಗೊತ್ತಿಲ್ಲ ಅವನಿಗೆ. ಹಾಗಲ್ಲ. ನೈವೇದ್ಯ ಅಂತಂದರೆ ಭಗವಂತನಿಗೆ ನಿವೇದನೆ ಮಾಡ್ತಾ ಇದ್ದೇವೆ ಅಂತಂದರೆ ಅನುಸಂಧಾನ ವಿಶೇಷವಾಗಿ, ಅಂತಹ ಅನುಸಂಧಾನಕ್ಕೆ ಪ್ರಾಬಲ್ಯ. ಆದ್ದರಿಂದ ಅದನ್ನು ಮಾಡಬೇಕು. ಅದಕ್ಕೆ ಯಾವಾಗ ಭಗವಂತ ಅದನ್ನು ಸ್ವೀಕಾರ ಮಾಡಿದ, ಅದರಿಂದ ಎಲ್ಲ ದುರ್ವಾಸಾದಿ ಋಷಿಗಳಿಗೆ ಅವರ ಶಿಷ್ಯ ಸಮೇತವಾಗಿ ಸಂಪೂರ್ಣ ಹೊಟ್ಟೆ ತುಂಬಿಬಿಡ್ತಂತೆ. ಅಂದರೆ ಆಶ್ಚರ್ಯ ಆಯಿತು. ದುರ್ವಾಸ ಏನೋ ನಾವು ಊಟ ಮಾಡಬೇಕು ಅಂತ ಬಂದರೆ ಅತಿಯಾಗಿ ಇನ್ನೇನು ಹೊಟ್ಟೆ ನಡಿಲಿಕ್ಕೂ ಆಗ್ತಿಲ್ಲ ಅಂತವರಿಗೆ. ಅಲ್ಲಿಂದ ಬಂದು ಮತ್ತೆ ಪುನಃ ಕಾಮ್ಯ ಕವನಕ್ಕೆ ಬರಲಿಕ್ಕೆ ಆಗ್ತಿಲ್ಲ, ಅಷ್ಟು ಹೊಟ್ಟೆ ತುಂಬಿಬಿಟ್ಟಿದೆ. ಕೃಷ್ಣನ ಇದೆಲ್ಲ ಮಹಾತ್ಮ, ಕೃಷ್ಣ ಮಹಾತ್ಮ. ಒಮ್ಮೆ ವೈಷ್ಣವರನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಿ ದೊಡ್ಡ ಆಪತ್ತು ತಂದುಕೊಂಡಿದ್ದೆ ನಾನು. ಅಂಬರೀಷ ರಾಜನ ಹತ್ರ ಪರೀಕ್ಷೆ ಮಾಡಲಿಕ್ಕೆ ಹೋಗಿ ದೊಡ್ಡ ಆಪತ್ತು, ಇಡೀ 3 ಲೋಕ ಸಂಚಾರ ಮಾಡಿಕೊಂಡು ಬಂದೆ, ಯಾರೂ ರಕ್ಷಣೆ ಮಾಡಲಿಲ್ಲ. ಈಗ ಮತ್ತೆ ಪರೀಕ್ಷೆ ಮಾಡಲಿಕ್ಕೆ ಹೋದರೆ ಇದು ದೊಡ್ಡ ಆಪತ್ತು, ಇದು ಕೃಷ್ಣಂದೇ ಇದು ಇರ್ತದೆ, ಅದರಿಂದ ಪರೀಕ್ಷೆ ಮಾಡಲಿಕ್ಕೆ ಹೋಗಬಾರ್ದು ಅಂತ ಹೇಳಿ ಅಲ್ಲಿಂದಲೇ ಪಾಂಡವರನ್ನು ಹರಿಸಿ ಅಲ್ಲಿಂದ ಬರಲೇ ಇಲ್ಲ ಅಂತ ಕಾಮ್ಯಕವನಕ್ಕೆ ಅಲ್ಲೇ ಹೋಗ್ಬಿಟ್ಟಿದ್ದಾನೆ. ಈ ಕಡೆ ಧರ್ಮರಾಜ ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇದ್ದ. ಈ ಕಡೆ ಕೃಷ್ಣ ಒಳಗಡೆ ಬಂದು ಎಲ್ಲ ಆಪತ್ತುಗಳನ್ನು, ಕೃಷ್ಣ ಬಂದ ಅಂತಾನೆ. ನೀವ್ಯಾವ ಬಂದಿ ಕೃಷ್ಣ ಅಂತ? ನಾನು ಯಾವಾಗೋ ಬಂದಿದ್ದೀನಿ, ಎಲ್ಲ ಕಾರ್ಯ ಆಗಿದೆ, ಅವರು ಬರೋದಿಲ್ಲ. ಧೃತರಾಷ್ಟ್ರ ಅವರೆಲ್ಲ ದುರ್ವಾಸಾದಿಗಳು ಹೊಟ್ಟೆ ತುಂಬಿಕೊಂಡು ತಾವು ಹೊರಟಿದ್ದಾರೆ, ಇನ್ನೇನು ಬರೋದಿಲ್ಲ, ಎಲ್ಲ ಆಪತ್ತು ಪರಿಹಾರ. ಕೃಷ್ಣ ಎಷ್ಟು ಆಪತ್ತುಗಳನ್ನು ಪರಿಹಾರ ಮಾಡ್ತೀವಿ. ಇಂತಹ ಆಪತ್ತುಗಳನ್ನು ಕೊಟ್ಟಾಗಲೆಲ್ಲ ನೀನು ಬಂದು ರಕ್ಷಣೆ ಮಾಡ್ತೀವಿ ಅಂತಾದರೆ ನಿಜವಾಗಿಯೂ ನಮಗೆ ಅಂತಹ ಆಪತ್ತುಗಳು ಕಷ್ಟ ಬಂದಾಗ ನಾವು ಕುಗ್ಗೋದಲ್ಲ, ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನೋ ವಿಶ್ವಾಸ ಇರಬೇಕು. ರಕ್ಷತಿ ಇತ್ಯೇವ ವಿಶ್ವಾಸ, ಅದೇ ನಮ್ಮ ಜೀವನದಲ್ಲಿ ದೊಡ್ಡ ಕಾರಕವಾಗಿರತಕ್ಕಂತಹದ್ದು. ಅದನ್ನು ಮಾಡಿಕೊಳ್ಬೇಕು. ದೇವರು ಕಷ್ಟ ಬಂದಾಗ ಅವನ ಮೇಲೆ ಭಾರ ಹಾಕಬೇಕು. ತ್ವಯಿ ಭಾರ ಸಮಾಹಿತ. ನಾವು ಹಾಗೆ ಭಾರ ಹಾಕೋದಿಲ್ಲ. ಬೇರೆಯವರ ಮೇಲೆ ನಮಗೆ ಕಷ್ಟ ಬಂತ ಹೆಂಡತಿ ಮೇಲೆ ಒದರಾಡ್ತೀವಿ, ಬಾಸ್ ಮೇಲೆ ಭಾರ ಹಾಕ್ತೀವಿ, ಏನೋ ಮಾಡ್ರಿ ನಮಗೆ ಕಾಪಾಡ್ರಿ. ಯಾರು ಅವರ್ಯಾರು ಅಪೂರ್ಣ. ಅದರಿಂದ ಸಂಸಾರ ಸಾರ ಸಿಂಧೋ ಜನಿಮರಣ ಜರಾದ್ಯೋರ್ಮಿರ್ಭಾದಿತಾನಾಂ ದಾರಾಗಾರಾದಿಭಾರ ಕಿಮಿಹ ಸುಖಕರಾ ಸ್ನೇಹ ಪಾಶೈರ್ನಿಬದ್ಧಾಃ ಕೃಷ್ಣತ್ವತ್ಪಾದಪೋತಂ ಪ್ರದಿಶ ತದನಿಶಂ ಸತ್ಪತಾಖಂ ಸುಕೇತುಂ ರಮ್ಯಂ ಕರ್ಮಂದಿಗಮ್ಯಂ ಭವದನಃ ದಳಕ್ಲೇದ ವಿಚ್ಛೇದ ಹೇತುಂ
ವಾದಿರಾಜರು ಪ್ರಾರ್ಥನೆ ಮಾಡ್ತಾರೆ, ಈ ದೊಡ್ಡ ಸಂಸಾರವೆಂಬ ಸಾಗರದಲ್ಲಿ ಬಿದ್ದಿದ್ದೀರಿ, ದೊಡ್ಡ ದೊಡ್ಡ ಭಾರಗಳನ್ನು ಹಾಕಿಕೊಂಡು ಬಿದ್ದಿದ್ದೀರಿ. ಸಮುದ್ರದಲ್ಲಿ ಸ್ನಾನ ಮಾಡೋದೇ ಕಷ್ಟ, ಅದರಲ್ಲಿ ಭಾರವನ್ನು ಹಾಕ್ಕೊಂಡು ಭಾರ ಪದಾರ್ಥವನ್ನು ಹೊತ್ತುಕೊಂಡು ನಾನು ಈಸ್ತೀನಿ ಅಂತ ಹೇಳಿದರೆ ನಿಮ್ಮಂತಹ ಮೂರ್ಖರಿದ್ದಾರೆ. ಯಾರು? ದಾರ ಗಾರಾದಿಭಾರ ಕಿಮಿಹ ಸುಖಕರಾಹ. ದೊಡ್ಡ ಅಲೆಗಳು, ಜನನ ಮರಣಗಳೆಲ್ಲ ದುಃಖಗಳೆಂಬ ಅಲೆಗಳೆಲ್ಲ ಹೊಡಿತಾ ಇದೆ ಇವನನ್ನು. ಜನಿ ಮರಣ ಜರಾದ್ಯೂರ್ಮಿರ್ಭಾದಿತಾನಾಂ ದಾರಾದಿಭಾರ ಕಿಮಿಹ ಸುಖಕರ ಸ್ನೇಹ ಪಾಶೈರ್ನಿಬದ್ಧ. ದೊಡ್ಡ ಅವ್ರನ್ನ ಗಂಟು ಹಾಕ್ಕೊಂಡು ಕಟ್ಕೊಂಡಿದ್ದೀರಿ ಸ್ನೇಹವೆಂಬ ಪಾಶದಿಂದ. ಆವಾಗ ನಮಗೆ ಯಾರೂ ಈ ಸಮುದ್ರದಲ್ಲಿ ರಕ್ಷಣೆ ಮಾಡಲಿಲ್ಲ. ಕೊನೆಗೆ ನಮಗೆ ಸಿಕ್ಕಂತಹ ಒಂದು ದೊಡ್ಡ ನೌಕೆ ಅಂತಂದರೆ ಭಗವಂತನ ಪಾದ. ಕೃಷ್ಣ ತ್ವತ್ಪಾದ ಪೋತಂ ಪ್ರದಿಶ ತದನಿಶಂ ಸತ್ಪತಾಕಂ ಸುಕೇತುಂ ರಮ್ಯಂ ಕರ್ಮಂ ದಿಗಮ್ಯಂ. ಅದು ಯಾರಿಗೂ ಲಭ್ಯವಾಗಿರತಕ್ಕಂಥದ್ದಲ್ಲ. ಒಳ್ಳೆ ನಿಷ್ಕಾಮವಾದ ಕರ್ಮವನ್ನು ಮಾಡಿ ಭಗವಂತನ ಪಾದವನ್ನು ನಾವು ಆಶ್ರಯಿಸಬೇಕು. ಆವಾಗ ಮಾತ್ರ ನಮಗೆ ಸಿಗ್ತಕ್ಕಂಥದ್ದು. ಅಂತಹ ಒಂದು ಪರಮಾತ್ಮನ ಪಾದ ನಮ್ಮನ್ನು ಈ ಸಂಸಾರದಿಂದ ದಾಟಿಸಲಿಕ್ಕೆ ಸಾಧ್ಯವಾಗುತ್ತೆ. ಅವನ ಮೇಲೆ ಭಾರ ಹಾಕಬೇಕು. ದ್ರೌಪದಿ ದೇವಿ ಅದನ್ನು ಮಾಡಿ ತೋರಿಸಿದ್ದಾಳೆ. ನಮಗೆ ಕಷ್ಟ ಬಂದಾಗ ದೇವರ ಮೇಲೆ ತ್ವಯಭಾರ ಸಮಾಹಿತ ಅಂತ ಹಾಕಿದಾಗ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥವನಾಗ್ತಾನೆ ಅಂತ. ಹೀಗೆ ದುರ್ವಾಸರ ಒಂದು ಶಾಪದಿಂದ ವಿಮುಕ್ತಿಯನ್ನು ಪಡೆದಿರ್ತಕ್ಕಂಥವನಾಗಿದ್ದಾನೆ. ಆ ಧರ್ಮರಾಜ, ದ್ರೌಪದಿ, ಪಾಂಡವರೆಲ್ಲರೂ ಕೂಡ ಇದೆಲ್ಲವನ್ನು ನೋಡಿದಾಗ ಯುಧಿಷ್ಠಿರನಿಗೆ ಎಷ್ಟು ಕಷ್ಟಗಳು, ಇದೆಲ್ಲ ಗೊತ್ತಾಯಿತು ಅವನಲ್ಲೇ. ಇದು ಫೇಲ್ಯೂರ್ ಆಯಿತು. ದುರ್ಯೋಧನ ಪಾಪ ಎಷ್ಟು ಶ್ರಮಪಟ್ಟು ದುರ್ವಾಸರ ಸೇವೆ ಮಾಡಿ ಅವರು ಇವನಿಗೆ ಸಿಟ್ಟು ಬರಲಿ, ಇವನಿಗೆ ಶಾಪ ಕೊಡಲಿ ಅಂತ ಬಂದರೆ ಅನುಗ್ರಹ ಮಾಡಿ ಹೋಗಿಬಿಟ್ರು. ಕೃಷ್ಣನ ಬಲ ಇತ್ತು ಅಂತಂದರೆ ಯಾವ ಋಷಿಗಳ ಶಾಪ ಇಲ್ಲ. ನೋಡ್ರಿ, ದೇವರ ಅನುಗ್ರಹ ಇತ್ತು ಅಂತಂದರೆ ಯಾವ ಇತರ ದೇವತೆಗಳ ಅವಗ್ರಹ ನಮ್ಮ ಜೀವನದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅವನ ಅನುಗ್ರಹ ಹೋಯಿತು ಅಂತಂದರೆ ಎಲ್ಲವೂ ಪ್ರತಿಕೂಲವೇ ನಮಗೆ. ನಾನು ಅದಕ್ಕೆ ಬೆಳಗ್ಗೆ ಹೇಳಿದೆ, ನಮ್ಮ ಜೀವನದಲ್ಲಿ ಯಾರನ್ನು ಆರಾಧನೆ ಮಾಡಬೇಕು? ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನು ಏಕಏವ ಮಹಾವಿಷ್ಣು ಕುರುತೆ ಸರ್ವಂ. ಒಳಗಡೆ ಇರ್ತಕ್ಕಂತಹ ಅಂತರ್ಯಾಮಿ ಪೂಜೆ ಮಾಡ್ರಿ, ನಿಮ್ಮ ಎಲ್ಲ ದಿವ್ಯವಾಗಿರತಕ್ಕಂತಹ ದೇವತೆಗಳು ಕೂಡ ಸಂತೃಪ್ತರಾಗ್ತಾರೆ. ಆದ್ದರಿಂದ ಭಗವಂತನಿಗೆ ಸಲ್ಲಿಸಬೇಕಾಗಿರತಕ್ಕಂತಹ ಗೌರವ, ಆ ಆರಾಧನೆ ಅವನಿಗೇ ಸಲ್ಲಬೇಕು. ಅವನು ಒಂದು ತೃಪ್ತನಾಗಿ ಬಿಟ್ಟರೆ ಇನ್ನು ಎಲ್ಲ ದೇವತೆಗಳೂ ಕೂಡ ನಮಗೆ ಸಂತುಷ್ಟ ಭರಿತರಾಗಿ ಅನುಗ್ರಹ ಮಾಡ್ತಾರೆ. ಆ ಎಚ್ಚರ ಇಲ್ಲದೇನೆ ಬೇರೆ ದೇವತೆಗಳನ್ನು ಭಾರೀ ಸರ್ವೋತ್ತಮರು ಅಂತ ಚಿಂತನೆ, ಆರಾಧನೆ ಮಾಡಬಾರದು ಅಂತ ಶಾಸ್ತ್ರ ಹೇಳ್ತಾ ಇಲ್ಲ. ಪರಿವಾರ ಕಯಾಗ್ರಾಹ್ಯ ಅಪಿ ಹೇಯ ಪ್ರಧಾನತಃ. ಎಲ್ಲರೂ ಭಗವಂತನ ಪರಿವಾರದವರು ಅಂತ ಚಿಂತನೆ ಮಾಡಿಕೊಂಡು ಆರಾಧನೆ ಮಾಡಿ. ವರನನ್ನು ಹೆಣ್ಮಕ್ಳನ್ನ ಕೊಟ್ಟು ಮದುವೆ ಮಾಡ್ತೀರಿ, ಬೀಗರಿಗೆ ಕೊಡಬೇಕಾದ್ರೆ ವರನಿಗೆ ಮಾತ್ರ ಆಧಾರ ಮಾಡಿದರೆ ನಡೀತದ? ವರನಿಗೆ ಹೇಗೆ ಆಧಾರ ಮಾಡ್ತೀವೋ ಬಂಧು ಬಳಗದವರಿಗೂ ಎಲ್ಲರಿಗೂ ಆಧಾರ ಮಾಡಬೇಕು. ನಾವು ಕೊಡೋದು ವರನಿಗೆ ಮಾತ್ರ, ಅವನಿಗೆ ಮಾತ್ರ ಸಾಕು, ಉಳಿದವರು ನಮ್ಮ ಸಂಬಂಧ ಇಲ್ಲ ಅಂತ ಬಿಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಭಗವಂತ ನಮಗೆ ಪ್ರಧಾನ, ಎಲ್ಲರಿಗೂ ಮುಖ್ಯ. ಹಂಗಂತ ಹೇಳಿ ಬರೀ ಬಂಧುಗಳನ್ನು ವಿಚಾರ ಮಾಡಿಕೊಂಡು ಅಳಿಯನನ್ನು ದೂರ ಮೂಲೆ ಮಾಡಿದರೆ ಅದೂ ಅಲ್ಲ. ಅಳಿಯ ಪ್ರಧಾನ, ಅದರಂತೆ ಅವನ ಪರಿವಾರವೂ ಕೂಡ ನಾವು ಅವರನ್ನು ಗೌರವದಿಂದ ಕಾಣಬೇಕೋ ಇಲ್ಲ. ಹಾಗೆ ನಮ್ಮ ಜೀವನದಲ್ಲಿ ಭಗವಂತ ಮುಖ್ಯ ಪ್ರಧಾನ. ಅವನಿಗೆ ಆರಾಧನೆ ಮಾಡ್ತಾ ಅವನ ಪರಿವಾರದ ಎಲ್ಲ ದೇವತೆಗಳಿಗೂ ಕೂಡ ಗೌರವವನ್ನು ಸಲ್ಲಿಸ್ತಕ್ಕಂಥವರಾಗಬೇಕು. ಈ ತತ್ವವನ್ನು ಮಹಾಭಾರತ ನಮಗೆ ತಿಳಿಸಿಕೊಡ್ತಕ್ಕಂಥದ್ದಾಗಿದೆ. ಹೀಗೆಲ್ಲ ಯುಧಿಷ್ಠಿರ ತಾನು ಇಷ್ಟು ಆಪತ್ತುಗಳು ದುರ್ಯೋಧನ ನಮಗೆಲ್ಲ ಮಾಡಬೇಕು ಅಂತ ಎಷ್ಟು ಚಿಂತನೆ ನಡೆಸಿದ್ದಾನೆ, ಎಷ್ಟು ಕುಹಕ ಮಂತ್ರ, ಎಷ್ಟು ದುರಾಲೋಚನೆ. ಒಂದು ಅಷ್ಟರ ದಿನಗಳ ಕಾಲ ಸೇವೆ ಮಾಡಿ ಒಂದು ಪುಣ್ಯ ಪುರುಷಾರ್ಥ ಕೇಳಲಿಲ್ಲ. ಹೋಗಿ ನಮಗಾಗ ದುರ್ವಾಸರ ಶಾಪ ಸಿಗಬೇಕು ಅಂತ ಬೇಡ್ಕೊಂಡ. ಇಷ್ಟೆಲ್ಲ ಯಾಕೆ ಕಷ್ಟ? ನನ್ನಂತಹ ಕಷ್ಟವನ್ನು ಪಡೆದಂತಹ ವ್ಯಕ್ತಿಗಳು ಯಾರ್ಯಾದರೂ ಇದ್ದಾರಾ ಅಂತ ಒಂದು ದಿವಸ ಕೃಷ್ಣ ಹೋದ ಮೇಲೆ ಮಾರ್ಕಾಂಡೇಯ ಋಷಿಗಳು ಬಂದಿರ್ತಾರೆ. ಮಾರ್ಕಾಂಡೇಯ ಋಷಿಗಳು ಅವನ ಅಲ್ಲೇ ಇರ್ತಾರೆ, ಎಲ್ಲರ ವ್ಯಕ್ತಿಗಳು ಇರ್ತಾರಲ್ಲ, ಮಾರ್ಕಾಂಡೇಯ ಋಷಿಗಳು ಇರ್ತಾರೆ. ಮಾರ್ಕಾಂಡೇಯ ಋಷಿಗಳನ್ನು ಕೇಳ್ತಾನೆ. ಈಗ ಕೇಳ್ತಿರ್ತೀವಲ್ಲ, ಜೀವನದಲ್ಲಿ ನಾವು ಭಾರಿ ಕಷ್ಟ ಅನುಭವಿಸ್ತಾ ಇರ್ತೀವಿ, ನಮ್ಮಷ್ಟು ಕಷ್ಟ ಯಾರೂ ಅನುಭವಿಸಲ್ಲ. ಧರ್ಮರಾಜನಿಗೆ ಆ ಫೀಲಿಂಗ್ ಬಂದನು, ಬಹುಶಃ ನಮ್ಮಷ್ಟು ಕಷ್ಟ ಯಾರೂ ಅನುಭವಿಸಲಿಕ್ಕಿಲ್ಲ, ನೀವು ಯಾರಾದರೂ ನೋಡಿದ್ದೀರಾ ನಮ್ಮಷ್ಟು ಕಷ್ಟ ಅನುಭವಿಸೋದು ಅಂತ ಮಾರ್ಕಾಂಡೇಯ ಋಷಿಗಳನ್ನು ಕೇಳ್ತಾ ಇದ್ದಾರೆ. ಆವಾಗ ಮಾರ್ಕಾಂಡೇಯರು ಇಡೀ ರಾಮೋಪಾಖ್ಯಾನವನ್ನು ಹೇಳ್ತಾರೆ. ನೋಡು, ಜಗತ್ತಿನಲ್ಲಿ ನಾವೊಬ್ಬರೇ ಕಷ್ಟ, ದೇವರು ನಮಗೊಂದೇ ಕಷ್ಟ ಕೊಟ್ಟಿದ್ದಾನೆ, ಉಳಿದವರಿಗೆಲ್ಲ ಅನುಗ್ರಹ ಮಾಡಿದ್ದಾನೆ ಅಂತ ಭಾವಿಸಬಾರದು. ಕೊಟ್ಟಿದ್ದು ಕಷ್ಟ ದೇವರಲ್ಲ, ನಮ್ಮ ಕರ್ಮ. ನಾವು ನಮ್ಮ ಪ್ರಾರಬ್ಧ ಕರ್ಮಗಳಿಂದ ನಾವು ಕಷ್ಟ ಅನುಭವಿಸ್ತಾ ಇರ್ತೀವಿ, ದೇವರನ್ನು ಹೊಣೆ ಮಾಡ್ತೀವಿ. ಬೇರೆಯವರು ಸಿಗಲ್ಲ. ಯಾಕೆಂದರೆ ಬೇರೆಯವರು, ಪಕ್ಕದ ಮನೆಯವರು ನೀವು ನಮ್ಗೆ ಕಷ್ಟ ಕೊಟ್ಟಿದ್ದೀರಿ ಅಂದರೆ ಸುಮ್ಮನೆ ಇರ್ತಾರೆ, ಜಗಳಕ್ಕೆ ಬರ್ತಾರೆ. ಯಾರು
ಸುಮ್ಮನೆ ಕೊಡೋದಿಲ್ಲ. ದೇವರಾದರೆ ಕೇಳೋಲ್ಲಲ್ಲ, ಅದಕ್ಕೆ ದೇವ್ರ ಮೇಲೆ ಹಾಕಿಬಿಡೋದು. ಪಾಪ ಅವನು ಬಯಸ್ಕೊಂಡ್ರು ಅವನೇ, ಹೊಗಳಿಸ್ಕೊಂಡ್ರು ಅವನೇ. ಒಳ್ಳೇದಾದರೆ ಮಾತ್ರ ನಮ್ಮಿಂದ, ಕೆಟ್ಟದ್ದಾದರೆ ದೇವರಿಂದ. ಇಂತಹ ಒಂದು ದುಷ್ಟ ಸ್ವಭಾವವನ್ನು ನಾವು ಜೀವನವನ್ನು ಸ್ವೀಕಾರ ಮಾಡಿದೆ. ಮಹಾಭಾರತ ಪಾಠ ಕಲಿಸ್ತದೆ. ಯಾವತ್ತಿಗೂ ಕಷ್ಟಗಳು ಬರತಕ್ಕಂತಹದ್ದು ಅದು ದೇವರಿಂದ ಅಲ್ಲ. ದೇವರು ಎಲ್ಲ ವಿಧವಾದ ಸಮಚಿತ್ತ, ಸರ್ವಾತ್ಮನ ಸಮದೃಶಃ, ಯದ್ವಯಸ್ಯ ನಲಂಕೃತೆ ತತ್ಕೃತಂ ಮತಿವೈಷಮ್ಯಂ ನಿರವಧ್ಯಸ್ಯ ನಕ್ವಚಿತು. ಆ ಭಗವಂತನಿಗೆ ಯಾವತ್ತಿಗೂ ಮತಿವೈಷಮ್ಯ ಇಲ್ಲ. ಇವನಿಗೆ ಕಷ್ಟ ಕೊಡಬೇಕು, ಇವನಿಗೆ ಸುಖ ಕೊಡಬೇಕು. ದೇವರಿಗೆ ಇಂತಹ ಸ್ವಭಾವ ಇಲ್ಲೇ ಇಲ್ಲ. ಅವನ ಸ್ವಭಾವ ಕೃಷಿವಲನಂತೆ. 10 ಕೃಷಿವಲ ಏನು ಮಾಡ್ತಾನೆ ರೈತ? ವಿಧ ವಿಧವಾದ ಧಾನ್ಯಗಳನ್ನು ಬೆಳೆಸ್ತಾನೆ. ಬೆಳೆಸಬೇಕು ಅಂತ ಹೇಳಿ, ವೃಕ್ಷಗಳನ್ನು ಬೆಳೆಸಬೇಕು ಅಂತ ಬೀಜಗಳನ್ನು ಭೂಮಿಗೆ ಹಾಕ್ತಾ ಇರ್ತಾನೆ. ಒಂದರಿಂದ ಮಾವಿನ ಬೆಲೆ ಬೆಳೀತದೆ, ಒಂದರಿಂದ ಮುಳ್ಳಿನ ಗಿಡ ಬೆಳೀತದೆ. ಹಿಂಗ್ಯಾಕೆ ಮಾಡಿದ? ಎಲ್ಲ ಬೀಜಗಳು ಕೂಡ ಮಾವಿನ ವೃಕ್ಷವನ್ನೇ ಕೊಡಬೇಕು ಅಂತ ನಾವು ಅಪೇಕ್ಷೆ ಪಟ್ಟರೆ, ಆ ಬೀಜದ ಸ್ವಭಾವ ಅದು. ಆ ಬೀಜದ ಸ್ವಭಾವಕ್ಕೆ ತಕ್ಕಂತೆ ಇವನ ಕೆಲಸ ಎಷ್ಟು? ಬೀಜಗಳನ್ನು ಹಾಕೋದು, ಆ ಬೀಜಗಳಿಗೆ ಬೆಳೆಯುವಂತೆ ನೀರನ್ನು ಹಾಕೋದು, ಬೆಳೆಸೋದು, ಇಷ್ಟೇ ಕೆಲಸ. ಆ ಬೀಜಗಳ ಸ್ವಭಾವಕ್ಕೆ ತಕ್ಕಂತೆ ವೃಕ್ಷಗಳು ಬೆಳೆಯುವಂತೆ ನಮ್ಮ ಸ್ವಭಾವಕ್ಕೆ, ಕರ್ಮಕ್ಕೆ ಅನುಗುಣವಾಗಿ ನಾವು ಫಲಾಫಲಗಳನ್ನು ಪಡಿತಾ ಇರ್ತೀವಿ ಹೊರತಾಗಿ ಅದನ್ನು ಬಿಟ್ಟು ದೇವರು ಈ ಕಾರ್ಯಗಳನ್ನು ಮಾಡಿಸಿದ್ದಾನೆ ಅಂತ ಭಾವಿಸಬಾರದು. ಸ್ವಭಾವ ಅನಾದಿ ನಿತ್ಯ. ಜೀವರು ಅನಾದಿ ನಿತ್ಯ ಅಂತಂದ ಮೇಲೆ ಜೀವರು ಸ್ವಭಾವವೂ ಅನಾದಿ. ದೇವರು ಅದನ್ನು ಬದಲಾಯಿಸೋದಿಲ್ಲ. ಸ್ವಭಾವವನ್ನು ಬದಲಾಯಿಸುವುದು ಅಂತಂದರೆ ಜೀವನನ್ನು ಹನನ ಮಾಡಿದಂತೆ. ಅದರಿಂದ ದೇವರು ಅದನ್ನು ಮಾಡೋದಿಲ್ಲ, ಸ್ವಭಾವವನ್ನು ಬದಲು ಮಾಡೋದಿಲ್ಲ. ಆದ್ದರಿಂದ ಅವರವರ ಸ್ವಭಾವಕ್ಕೆ ತಕ್ಕಂತೆ ಪ್ರೇರಣೆಯನ್ನು ಮಾಡ್ತಾನೆ. ಆದ್ದರಿಂದ ಕಷ್ಟಗಳೆಲ್ಲ ದೇವರಿಂದ ಬಂತು ಅಂತ ನಾವು ಚಿಂತನೆ ಮಾಡಬಾರ್ದು. ನಮ್ಮ ಪ್ರಾರಬ್ಧ ಕರ್ಮಗಳಿಂದಲೇ ನಾವು ಕಷ್ಟಗಳನ್ನು ಅನುಭವಿಸ್ತಾ ಇರ್ತೇವೆ. ಅದಕ್ಕೆ ರಾಮನ ಆದ್ದರಿಂದ ಎದೆಗುಂದದೇನೆ ಜೀವನವನ್ನು ಹೇಗೆ ಧೈರ್ಯದಿಂದ ಸಾಗಿಸಬೇಕು ಅಂತ ಹೇಳಿ ಮಾರ್ಕಾಂಡೇಯರು ಧರ್ಮರಾಜನಿಗೆ ರಾಮೋಪಾಖ್ಯಾನ ಪರ್ವವನ್ನು, ಇಡೀ ರಾಮಾಯಣವನ್ನು ಉಪದೇಶ ಮಾಡಿದ್ದಾರೆ. ಮಹಾಭಾರತದಲ್ಲಿ ರಾಮಾಯಣ ಬರುವ ಪ್ರಸಂಗ ಅಂತಂದರೆ ಈ ವನಪರ್ವದಲ್ಲಿ ಈ ಪ್ರಸಂಗ ಬರುತ್ತೆ. ಧರ್ಮರಾಜನಿಗೆ ಧೈರ್ಯ ತುಂಬಲಿಕ್ಕೆ ಇಡೀ ರಾಮಾಯಣದ ಕಥೆಯನ್ನು ಹೇಳಿದ್ದಾರೆ. ಇದಕ್ಕೆ ರಾಮೋಪಾಖ್ಯಾನ ಪರ್ವ ಅಂತಲೇ ಹೆಸರನ್ನು ಇಟ್ಟಿದ್ದಾರೆ. ಅದನ್ನು ನಾಳೆ ದಿವಸ ಪ್ರವಚನದಲ್ಲಿ ಯಥಾಮತಿಯಾಗಿ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ.